ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ನೋಡೋಣ. ವಿಶೇಷವಾಗಿ ಗುರು ಚಂದ್ರ ಷಷ್ಠಾಷ್ಟಕದಲ್ಲಿದ್ದಾನೆ. ಸ್ವಲ್ಪ ಧರ್ಮ ನ್ಯಾಯ ಈ ಥರದ ವಿಚಾರಗಳಲ್ಲಿ ಕೆಲವೊಂದು ಕನ್ಫ್ಯೂಷನ್ಗಳು ಬರುತ್ತೆ. ಜಾಗ್ರತೆ. ಮುಖ್ಯವಾಗಿ ಗ್ರಹಗಳ ಸ್ಥಿತಿ ನಮ್ಮನ್ನ ಪ್ರಚೋದನೆ ಮಾಡುತ್ತೆ. ನಾವು ಕಳ್ಕೊಳ್ಳೋದು, ನಾವು ಪಡ್ಕೊಳ್ಳೋದು ಎಲ್ಲವೂ ಮೊದಲೇ ಕಾಲಾತೀತವಾಗಿ ನಿರ್ಧಾರ ಆಗಿರುತ್ತೆ. ಸಾಮಾನ್ಯರಾಗಿ ನಾವು ಅಳಬಾರ್ದು. ನೋಡಿ, ಮೇಷದಲ್ಲಿ ಗುರು, ರಾಹುಕೇತು ಯಥಾ ಪ್ರಕಾರವಾಗಿ ಮೀನ ಹಾಗೂ ಕನ್ಯಾದಲ್ಲಿ ಕುಳಿತಿದ್ದಾರೆ. ಶುಕ್ರ ಕುಜ ವಿಶೇಷವಾಗಿ ಬಳ್ಳಿ ಸುಬ್ರಹ್ಮಣ್ಯ ಇಬ್ಬರು ಧನುಸು ರಾಶಿಯಲ್ಲಿ ಕುಳಿತಿದ್ದಾರೆ. ಬುಧ ಹಾಗೂ ಸೂರ್ಯ ಬುಧಾದಿತ್ಯ ಯೋಗದಲ್ಲಿ ವಿಶೇಷವಾಗಿ ಮಕರದಲ್ಲಿ ಕುಳಿತಿದ್ದಾರೆ. ಶನಿ ಕುಂಭದಲ್ಲಿ ಕುಳಿತಿರ್ತಕ್ಕಂಥದ್ದು ರಾಹು ಸಾರದಲ್ಲಿ. ನಮ್ಮ ಬದುಕು ಕಟ್ಟ ಕಡೆಯವರೆಗೂ ಪ್ರಯತ್ನ ಮಾಡಬೇಕು. ಗ್ರಹಗಳು ತಮ್ಮ ಕೆಲಸ ಮಾಡ್ತವೆ. ತುಂಬಾ ಜನ ಒಂದು ಸೋಲು, ಎರಡು ಸೋಲು, ಒಂದು ಮಾತು, ಒಂದು ಅವಮಾನಕ್ಕೆ, ಹೌದು ಮೊನ್ನೆ ಕೂಡ ಒಂದು ಜಾತಕ ಎಂತ ಬಿರುಗಾಳಿ ಅಂದ್ರೆ ಶುಕ್ರ ದಶೆ. ಇವತ್ತು ಮಾತನಾಡೋದು ಒಂದು ಶುಕ್ರ ದಶೆಯ ವ್ಯಕ್ತಿಯ ಬಗ್ಗೆ. ದಶೆ ಏನ್ ಮಾಡುತ್ತೆ ಅಂತ. ಶುಕ್ರ ದಶೆ ಬಂದ ತಕ್ಷಣ ಆತನಿಗೆ ಗೊತ್ತಿಲ್ಲದೆ ಒಂದು ಪರಿಚಯ ಆಗುತ್ತೆ. ಮದುವೆ ಆಗಿದೆ, 9 ವರ್ಷದ ಪುಟ್ಟ ದಾಂಪತ್ಯ, ಮಕ್ಕಳಿಲ್ಲ, ಎಲ್ಲೋ ಇದೆ ಪೊಸೆಸಿವ್ನೆಸ್, ತುಂಬಾ ಚೆನ್ನಾಗಿ ಓಡ್ತಿದೆ ಬಿಸ್ನೆಸ್ಸು. ನೋಡಿ, ಶುಕ್ರ ದಶೆ ಆರಂಭ ಆಗೋ ಹಾಗೆ ಯಾವುದೋ ಪ್ರಾಜೆಕ್ಟ್ ಮೇಲೆ ಹೋಗ್ತಾನೆ. ಅಲ್ಲಿ ಆ ಪ್ರಾಜೆಕ್ಟ್ಗೆ ಸಹಾಯಕಿಯಾಗಿ ಯಾರೋ ಬರ್ತಾರೆ. ಬಿಸ್ನೆಸ್ ಪಾರ್ಟ್ನರ್ನ ನಾದಿನಿ ಬರ್ತಾರೆ. ಆ ಪರಿಚಯ ಒಂದು ಗೆಳತನ ಇನ್ನೊಂದು ಹಂತಕ್ಕೆ ಹೋಗಿ ಅದು ಇನ್ನೊಂದಾಗಿ, ಇದನ್ನ ತಿಳ್ಕೊಂಡಂತ ಪಾರ್ಟ್ನರ್ ಮೆಲ್ಲಿಗೆ ಈತನ ಹತ್ರ ಏನೇನ್ ಬರಬೇಕೋ ಎಲ್ಲ ಬರೆಸ್ಕೊಂಡು ಇವನ್ಗೇನ್ ಕೊಡ್ಬೇಕು ಆಮೇಲೆ ಕೊಡ್ತೇನೆ ಅಂತ ಹೇಳಿ ಒಂದೇ ಸಲಿ 3 ಕಡೆ ಹೊಡೆದಿದ್ದಾನೆ. ಒಂದು, ಆ ಪರಿಚಯದ ಹುಡುಗಿ ಮನೇಲಿ ತನ್ನ ಹೆಂಡತಿಗೆ ಹೇಳ್ಬಿಟ್ಟಿದ್ದಾನೆ, ನೋಡಮ್ಮ ನಿನ್ ತಂಗಿ ಈ ತರ ನನ್ನ ಪಾರ್ಟ್ನರ್ ಜೊತೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ, ಹಾಗೆ ಹೀಗೆ. ಅಲ್ಲೋಲ ಕಲ್ಲೋಲ ಆ ಹುಡುಗಿ ಜೀವನ. ಆಲ್ರೆಡಿ ಆಕೆಗೆ ಜೀವನ ಕೆಟ್ಟಿದೆ, ಬದುಕು ತುಂಬಾ ಒಂದು ಮೆಸ್ಸಪ್ ಆಗಿದೆ ತಾಯಿ ಜೀವಕ್ಕೆ. ಅಲ್ಲೊಂದು ಆತ್ಮೀಯತೆಯೋ ಗೆಳೆತನವೋ ಮಾನಸಿಕವಾಗಿ ಒಂದು ಹಂಚ್ಕೊಳ್ಳಲಿಕ್ಕೋ ಎಲ್ಲೋ ಒಂದು ನಡೆಸುತ್ತೆ. ನೋಡಿ, ಗ್ರಹಗಳು ನಡೆಸುತ್ತೆ. ಯಾಕಂದ್ರೆ ಇವನಿಗೆ ಶುಕ್ರ ದಶೆ ಆರಂಭ. ಜಾತಕದಲ್ಲಿ ವೃಷಭ ಲಗ್ನ, 2ನೇ ಮನೇಲಿ ಶುಕ್ರ ಕೇತು ತನ್ನ ಪ್ರಭಾವ ತೋರಿಸ್ಬಿಟ್ಟಿದೆ. ನೋವು ಬರಬೇಕು. ಮೊದಲೇ ದಾಂಪತ್ಯದಲ್ಲಿ ಮಕ್ಕಳಾಗಿಲ್ಲ, ಅದು ಇದು ಯಾವಾಗ್ಲೂ ಕೆಲಸ ಅಂತ ಬ್ಯುಸಿ ಇರ್ತೀರಿ ಅಂತ ತಾಯಿ ಜೀವ. ವ್ಯಾಪಾರದಲ್ಲಿ ಮುಚ್ಚಿ ಕೈಗೆ ಚಿಪ್ಪು ಕೊಟ್ಟಿದ್ದಾನೆ. ಇಡೀ ಸ್ಟಾಫ್ ಎಲ್ಲರ ಮುಂದ್ಗಡೆ ತುಂಬಾ ದೊಡ್ಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಇವನು ಬರಬೇಕಾದಂತ ಬರೀ ಒಂದು ಫೀಸ್ ಒಂದು 30-40 ಲಕ್ಷ, ಅದಕ್ಕೂ ಚಿಪ್ಪು ಕೊಟ್ಟಿದ್ದಾನೆ ಪಾರ್ಟ್ನರ್. ಹುಡುಗಿ ಮನೇಲಿ ಹೇಳಿ ಅಲ್ಲೋಗಿ ಸಮಾಧಾನ ಮಾಡ್ಲಿಕ್ಕೆ ಹೋದ, ಎಲ್ಲರೂ ಸೇರಿ ಹೊಡೆದು ಆ ಹುಡುಗಿ ಆತ್ಮಹತ್ಯೆಯ ಪ್ರಯತ್ನ. ಈತನ ಮನೆಯಲ್ಲೂ ದಾಂಪತ್ಯ ಜೀವನದಲ್ಲಿ ಮನೇಲಿ ಹೇಳ್ಬಿಟ್ಟಿದ್ದಾರೆ. ಇಲ್ಲೂ ಒಂದು ಪ್ರಯತ್ನ. ಯಾರನ್ನು ನಿಭಾಯಿಸಲಿ ಅಂತ ಗೊತ್ತಾಗದೆ ತನ್ನ ಸಾವು ತಾನೇ ಕೋರ್ಕೊಳ್ಳುವಂತ ಒಂದು ಪ್ರಯತ್ನ. ಹೇಳಿದೆ, ಪೆದ್ದು ಶುಕ್ರ ಬರೋದ್ ಬಂದಿದ್ದಾನೆ, ಈ ರೀತಿ ಹಿಂಡು ಹಾಕಿದಾನೆ, ಕೊರಗಬೇಡ. ಕಟ್ಟ ಕಡೆಯ ಪ್ರಯತ್ನ. ನೆನ್ಪಿಟ್ಕೊಳ್ಳಿ, ನಮಗೆ ಗೊತ್ತಿಲ್ಲದೆಯೇ ನಮ್ಮ ಜೀವನದಲ್ಲಿ ನಮಗೊಂದು ಅವಕಾಶಗಳನ್ನ ಭಗವಂತ ಕಲೀಲಿಕ್ಕೆ ಏನೋ ಒಂದು ವಿಶೇಷವಾದ ಭಾವದಿಂದ ಕಳಿಸಿರ್ತಾನೆ. ಅದನ್ನ ಹುಡುಕ್ಬೇಕು. ಇದೆಯಾ ಬಿಡಬಾರ್ದು. ನಾವು ಕಲಿತಂಥದ್ದು, ನಮಗೆ ಗೊತ್ತಿಲ್ಲದಂತ ಒಂದು ವಿಶೇಷವಾದಂತ ವಿದ್ಯೆ, ಬುದ್ಧಿ, ಅನುಷ್ಠಾನ ಏನೋ ಒಂದು ಕೊಟ್ಟಿದ್ದಾನೆ. ನೀವು ಮೆಕ್ಯಾನಿಕ್ ಅಂತ ಕೊರಗಬೇಡಿ. ನೀವು ಒಂದು ಚಪ್ಪಲಿ ಹೊಲಿಯೋರಂತ ಇದ್ ಮಾಡ್ಕೋಬೇಡಿ. ಒಬ್ಬ ಬಾಣಸಿಗ ಅಡಿಗೆ ಭಟ್ಟ ಅಂತ ಕೊರಗಬೇಡಿ. ಕಟ್ಟ ಕಡೆಯವರೆಗೂ ಬಿಡಬಾರದು. ಯಾಕಂದ್ರೆ ನಾನು ಹೇಳೋ ಈ ವ್ಯಕ್ತಿಯ ಜಾತಕ ನಾನು ಆಗಾಗ ಹಾಕೊಂಡು ನೋಡ್ತಿರ್ತಾನೆ. ಯಾವುದಾ ಶಕ್ತಿ, ಹೌದು ನಡೆಸಿದ, ಎಕ್ಸಾಕ್ಟ್ ಆಗಿ ನಡೆಸಿದ ಆತ. ನಾನು ಅಂತಿಂತದ್ ನಡೆಸಿಲ್ಲ.
ದೈವ ಎಷ್ಟು ಚೆನ್ನಾಗಿ ನಡೆಸಿದೆ ಅಂದ್ರೆ ಆತನನ್ನ ಒಂದು ಹೆಚ್ಚು ಕಡಿಮೆ 71ನೇ ವಯಸ್ಸಿನಲ್ಲಿ ಮಾಡಿಸುತ್ತೆ. ಒಂದು ಅದ್ಭುತ ಆತನ ವಯಸ್ಸಿನಲ್ಲಿ 71ನೇ ವಯಸ್ಸಿನಲ್ಲಿ, ನಂಬ್ತೀರಾ? ಬಿಡಲೇ ಇಲ್ಲ ತನ್ನ ಪ್ರಯತ್ನವನ್ನ. ಆತನಿಗೆ ಅಡಿಗೆ ಮಾಡೋದು ಒಂದು ಹವ್ಯಾಸ ಅಲ್ಲ, ಅದೊಂದು ಜೀವನ ಶೈಲಿ ಆಗ್ಬಿಟ್ಟಿತ್ತು. ಆತನಿಗೆ ಗೊತ್ತಿಲ್ಲದೆ ಕಲಿತ ವಿದ್ಯೆ 7ನೇ ವಯಸ್ಸಿಗೆ. ಆತ ಹುಟ್ಟಿದಾಗ ಒಂದು ತಮ್ಮ ತಂಗಿ. ಅಪ್ಪ ವಿಶೇಷವಾಗಿ ಅವನಿಗೆ 5ನೇ ವಯಸ್ಸಿರುವಾಗಲೇ ತೀರ್ಕೋತಾರೆ. ಯಾರು ನೋಡೋರಿಲ್ಲ, ಹಿಡ್ಕೊಳ್ಳೋರಿಲ್ಲ. ಇವನಿಗೊಂದು ತಮ್ಮ ತಂಗಿ. ಸರಿ, ಏನ್ ಮಾಡಬೇಕು ಅನ್ನುವಾಗ ಮನೆಯಲ್ಲಿ ಆ ಮಕ್ಕಳ ಜೊತೆ ಆಡ್ತಾ ಪಾಡ್ತಾ 7ನೇ ವಯಸ್ಸಿಗೆ ಅಮ್ಮನ ಜೊತೆ ಅಡಿಗೆ ಕಲಿತಾನೆ. ಯಾವ ಮಟ್ಟಕ್ಕೆ ಅಂದ್ರೆ ಆ ಮಕ್ಕಳು, ಅವನ ತಮ್ಮ ತಂಗಿ, ಅವ್ರಮ್ಮ, ಅವ್ರ ಅಜ್ಜಿ, ಸುತ್ತಮುತ್ತನವರೆಲ್ಲ ಬಂದು ತಗೊಳ್ಳೋರಂತೆ. ವಾವ್ ಅಂತ 7ನೇ ವಯಸ್ಸಿಗೆ ಅಷ್ಟು ಚೆನ್ನಾಗಿ ಮಾಡೋದನ್ನ ಕಲ್ತಿದ್ದ. ಮಾಡ್ತಾ ಮಾಡ್ತಾ ಅದೊಂದು ಆಸಕ್ತಿ, ಗೊತ್ತಿಲ್ಲ, ಅದು ಜನ್ಮದ ಅಲ್ಲೊಂದು ಪ್ರಚೋದನೆ. ಹುಟ್ಟಿರೋದು ಮೀನ ಲಗ್ನ, ಉತ್ತರಾಭಾದ್ರ ನಕ್ಷತ್ರ, ಶನಿ ನಕ್ಷತ್ರ, ಶನಿ ದಶೆಯಲ್ಲೇ ಹುಟ್ಟಿರೋದು ನೋಡಿ. ಶನಿ 10ನೇ ಮನೆ, ಸರ್ವನಾಶ ಮಾಡ್ತಾನೆ ಕೆಲವರಿಗೆ, ಇಲ್ಲ ನಾಶ ಆಗಿರೋನ್ ಮೇಲಕ್ಕೆ ಎತ್ಕೊ ಬರ್ತಾನೆ ಅನ್ನೋದಕ್ಕೆ ಈ ವ್ಯಕ್ತಿಯ ಸಾಕ್ಷಿ. ಅದರಲ್ಲೂ ಮೀನ ಲಗ್ನಕ್ಕೆ ವ್ಯಯಾಧಿಪತಿ, ಬಾಧಕಾಧಿಪತಿ, ಶನಿ ನಕ್ಷತ್ರ, ಶನಿ 10ನೇ ಮನೆ, ಮೊದಲು ತಂದೆನ ತೆಗೆದಿದ್ದಾನೆ. 5ನೇ ವಯಸ್ಸಿಗೆ ಅಪ್ಪ ತೀರ್ಕೊಂಡು ಇಲ್ಲಿ ತಮ್ಮನಿಗೂ ತಂಗಿಗೂ ಸಹಾಯಕನಾಗಿ ಏನೋ ಒಂದಷ್ಟು ಓದ್ಕೊಂಡಿರ್ಬೇಕಾದ್ರೆ ಅಮ್ಮ ಏನ್ ಮಾಡ್ತಾಳೆ, ನೋಡೋರು ಬೇಕಲ್ವಾ. ಆಗಿನ ಕಾಲದಲ್ಲಿ ಆ ಥರದ್ದು ಇತ್ತು. ಕೆಲವೊಂದು ಕಡೆ, ಕೆಲವೊಂದು ಊರು ದೇಶ ಇವುಗಳಲ್ಲಿ ಆ ಪದ್ಧತಿ ಉಂಟು, ಬಿಡಿ ನಮ್ಮೂರಲ್ಲಿ ಇಲ್ಲ. 9ನೇ ವಯಸ್ಸಿಗೆ ಅವರಮ್ಮ 2ನೇ ಮದುವೆ ಆಗ್ತಾರೆ. ಸರಿ, ಒಂದು ದಡ ಸೇರಿತು ಅನ್ನೋಷ್ಟ್ರಲ್ಲಿ 1 ವರ್ಷದಲ್ಲಿ ಆ ಅಪ್ಪನೂ ಸಾಯ್ತಾನೆ. ತಗೊಳ್ಳಿ, 10ನೇ ವಯಸ್ಸು ಇವನಿಗೆ ಇರೋ ಅಷ್ಟರಲ್ಲಿ ಅಪ್ಪ ಸಾಯ್ತಾನೆ. ಏನಪ್ಪ ಮಾಡೋದು ಅಂತ ಸರಿ ಹಾಗೆ ಅಡಿಗೆ ಕಲಿತಾ ಮಾಡ್ತಾ ಅಕ್ಕಪಕ್ಕದವ್ರಿಗೆಲ್ಲ ಬಡಿಸ್ತಾ ಸ್ಕೂಲ್ಗೆ ಹೋಗ್ತಾ ಬರ್ತಿರ್ಬೇಕಾದ್ರೆ ಅಮ್ಮ 13ನೇ ವಯಸ್ಸಿಗೆ ಮದುವೆ ಆಗ್ತಾಳೆ. 3ನೇ ಮದುವೆ ಲೆಕ್ಕ ಹಾಕೊಳ್ಳಿ. ಇದು ಇವನಿಗೆ ತಲೆ ಕೆಡಿಸುತ್ತೆ. ಯಾಕೋ ಆ ವಾತಾವರಣ, ಆ ಕುಟುಂಬ ಅಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಆಗ್ತಿಲ್ಲ. ಆ ಒತ್ತಡ ಆಗ್ತಿರೋದು, ಮನೆಯಲ್ಲಿ ನಡೀತಿರೋ ವಾತಾವರಣಗಳು. 3ನೇ ಅಪ್ಪ ಬಂದ್ಬಿಟ್ಟಿದ್ದಾನೆ. ಯಾರ್ಯಾರನ್ನೂ ಅಪ್ಪ ಅಂತ ಹೆಂಗ್ ಕರಿತಾ ಕೂತ್ಕೊಳ್ಳಿ. ಏನೋ ಕಸಿವಿಸಿಯಾಗಿ ಮನೆ ಬಿಟ್ಟು, ಮುಖ್ಯವಾಗಿ ಸ್ಕೂಲ್ ನಿಲ್ಲಿಸ್ತಾನೆ. 7ನೇ ಕ್ಲಾಸ್ಗೆ ಮನೆ ಬಿಟ್ಟು ಹೊರಟೋಗ್ತಾನೆ. ಅವತ್ತಿಗೆ ಅವನಿಗೆ 14ನೇ ವಯಸ್ಸು. ಇವ್ ನಂಬಲ್ಲ, ಏನೇನು ಕೆಲಸ ಮಾಡೋಲ್ಲ. ನೆನಪಿಟ್ಕೊಳ್ಳಿ, ಎಲ್ಲೆಲ್ಲೋ ಹೋಗಿ ಕಂಡಕ್ಟರ್ ಕೆಲಸ ಅಂತೆ, ಕ್ಲೀನರ್ ಕೆಲಸ ಅಂತೆ, ಮೆಷಿನಿಸ್ಟ್ ಕೆಲಸ ಅಂತೆ, ಪ್ಲಂಬರ್ ಕೆಲಸ ಅಂತೆ. ಕಡೆಗೆ ಅವನಿಗೊಂದು ಯಾರೋ ಹೇಳ್ತಾರೆ, ನೋಡೋ ಅವತ್ತಿನ ಕಾಲಕ್ಕೆ ಮಹಾಯುದ್ಧದ ಸಂದರ್ಭ, ವಿಶ್ವದ ಮಹಾಯುದ್ಧ ಸಂದರ್ಭ, ಸೋಲ್ಜರ್ ಆಗಿ ತಗೋತಾ ಇದ್ದಾರೆ, ಯಾರನ್ನ ಬೇಕಾದ್ರೂ ನೋಡೋ ಅಂತ. ಉನೋಗ್ ಸೇರ್ಕೊಬಿಟ್ಟೆ. ಯಾಕೆಂದ್ರೆ 3 ಹೊತ್ತು ಊಟ, ಒಳ್ಳೆ ಬಟ್ಟೆ, ಮಲ್ಕೊಳಕ್ ಒಂದ್ ಜಾಗ, ಇನ್ನೇನ್ ಬೇಕು. ಸೋಲ್ಜರ್ ಆಗಿ ಸೇರ್ಕೊತಾನೆ. ಸೇರ್ಕೊಂಡ್ಮೇಲೆ ಅವನಿಗೆ ಆಸೆ ಹುಟ್ಟುತ್ತೆ. ಓದುತ್ತಾ, ನೀವು ನಂಬಲ್ಲ, ಒಂದೊಂದೇ ಕೆಲ್ಸಗಳನ್ನ ಅಲ್ಲಿ ಕಲಿತಾ ಬರ್ತಾನೆ. ಆದ್ರೂ ಆ ಬಾಣಸಿಗ ಅಡಿಗೆ ಮಾಡೋದು ಬಿಡ್ತಿರ್ಲಿಲ್ಲ. ಹೋಗಿ ಹೋಗಿ ಆ ಕಿಚನ್ಗಳಲ್ಲಿ ಹೋಗ್ಬಿಟ್ಟು ಅಡಿಗೆ ಮಾಡೋದಂತೆ, ಏನಾದ್ರೂ ಒಂದು. ನೋಡಿ, ಆಲ್ರೆಡಿ 5ನೇ ವಯಸ್ಸು, 9ನೇ ವಯಸ್ಸು, 10ನೇ ವಯಸ್ಸು, 13ನೇ ವಯಸ್ಸು, ಅಲ್ಲಿ ನಡೆದಿರೋದು, ಮನೆ ಬಿಟ್ಟು ಬಂದಿರೋದು, ಹೇಗೋ ಬದುಕು ಒಂದಣ. ಅಷ್ಟರಲ್ಲಿ ಯಾರೋ ಪರಿಚಯಸ್ಥರು, ತುಂಬಾ ಚೆನ್ನಾಗಿದೆ ಹಾಕೋಣ, ಫೇರ್ ಆಗಿ ನೋಡೋ, ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿ 19ನೇ ವಯಸ್ಸಿಗೆ ಮದುವೆ ಮಾಡ್ತಾರೆ. 3 ಮಕ್ಕಳ ತಂದೆ ಆಗ್ತಾನೆ. ಈಗ ಜವಾಬ್ದಾರಿ ಬೆಳೀತು, ಏನಾದ್ರೂ ಮಾಡ್ಬೇಕು. ಈಗ ಹಿಂಗೆ ಇದ್ರೆ ಆಗೋದಿಲ್ಲ ಇಷ್ಟು ಸಣ್ಣ ಕೆಲಸದಲ್ಲಿ. ಯಾಕಂದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಲ್ಲೊಂದು ಸಾಮಾನ್ಯ ಸಿಪಾಯಿ ಕೆಲಸ ಬಿಡಲ್ಲ. ಮತ್ತೆ ಕಟ್ತಾನೆ, ಎಕ್ಸಾಮ್ ಕಟ್ಟಿ ಲಾಯರ್ ಆಗ್ತಾನೆ. ಈ ಸಿಪಾಯಿ ಇದು ಯುದ್ಧ ಮುಗಿದ ತಕ್ಷಣ ಹೊರಗಡೆ ಬಂದಿದ್ದೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಪಾರ್ಟ್ ಟೈಮ್ ಬೇರೆ ಬೇರೆ ಕೆಲಸಗಳು ಮಾಡೋದು. ಪುಣ್ಯಾತ್ಮ ಇನ್ಶೂರೆನ್ಸ್ ಏಜೆಂಟ್ ಕೆಲಸ ಮಾಡೋದು. ಅಲ್ಲಿ ಬಂದ್ಬಿಟ್ಟಿದ್ದಾನೆ. ಯುದ್ಧ ಮುಗಿದ ತಕ್ಷಣ ಸಿಪಾಯಿ ಕೆಲಸ ಇಲ್ಲ ಅಲ್ಲ. ಬಂದ, ಲಾ ಕಟ್ಟದ, ಪಾಸ್ ಆದ, ಅದ್ರ ಜೊತೆನಲ್ಲಿ ಇನ್ಶೂರೆನ್ಸ್ ಏಜೆಂಟ್ ಅಂತೆ, ಲಾಯರ್ ಅಂತೆ, ಸೇಲ್ಸ್ ಮ್ಯಾನ್ ಅಂತೆ, ಏನೇನು ಕೆಲಸ ಮಾಡಬೇಕೋ ಮಾಡ್ತಾ ಒಂದಷ್ಟು ದುಡ್ಡು ಸಂಪಾದಿಸ್ತಾ 30ನೇ ವಯಸ್ಸಿಗೆ ಅವನೊಂದು ಯೋಚನೆ ಬಂತು.
ಇಲ್ಲಿ ನದಿ ದಾಟ್ಲಿಕ್ಕೆ, ಸಮುದ್ರ ದಾಟ್ಲಿಕ್ಕೆ ಇಲ್ಲಿ ಬೋಟ್ಗಳ ಅವಶ್ಯಕತೆ ಇದೆ. ಈ ತರದೊಂದು ಬೋಟ್ ಕಂಪ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬೋಟ್ ಕಂಪ್ನಿ ಮಾಡ್ದ. ಮುಳುಗದ. ಅವನು ಅಷ್ಟೂ ವರ್ಷಗಳು ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿಟ್ಟಿದ್ದೆಲ್ಲ ಮುಳುಗೋಯ್ತು. ಸರಿ, ಇದಾಗೋದಿಲ್ಲ, ಇನ್ನೇನ್ ಮಾಡೋದು ಅಂತೇಳಿ ಮತ್ತೊಂದು ಕೆಲ್ಸಕ್ಕೆ ಸೇರ್ಕೊಂಡ. ಎಲ್ಲಿ? ಕೆಮಿಕಲ್ ಕಂಪ್ನಿಗೆ. ಅಲ್ಲಿ ನೋಡಿದ್ರೆ ಒಂದು ಪಾರ್ಟ್ನರ್ಶಿಪ್ ಬಂತು, ನೀನೇ ನೋಡ್ಕೋಪ್ಪ ಅಂತ. ತಗೊಳ್ಳಿ, ಮತ್ತೆ ತಗೊಂಡ. ಆ ಕಂಪ್ನಿನೂ ನಷ್ಟ ಆಗಿ ಮುಚ್ಚೋಯ್ತು. ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ನಜ್ಜುಗುಜ್ಜು ಆಗ್ಬಿಟ್ಟಿರೋರು. ಇಲ್ಲಿ ನೋಡಿದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಕಾಟ. ಏನಯ್ಯ ನೀನ್ ನೋಡಿದ್ರೆ ಮಾತಿದ್ರೆ ಕಂಪ್ನಿ 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 ಅಂತ, ಆ ಕಂಪ್ನಿ ಕಟ್ತೀನಿ, ಈ ಕಂಪ್ನಿ ಕಟ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ, ಆ ಬಿಸ್ನೆಸ್ ಮಾಡ್ತೀನಿ, ನಿನಗೆ ಆಗ ಬರೋದಿಲ್ಲ, ಬಿಟ್ಟಾಕು ಅಂತ ಹೇಳ್ಬಿಟ್ಟು. ಸರಿ, ಏನ್ ಮಾಡೋಣ ಅಂತ ಹೇಳಿ ಮತ್ತೆ 34ನೇ ವಯಸ್ಸಿಗೆ ಒಂದು ಮೆಷಿನರಿ ಕಂಪ್ನಿಗೆ ಹೋಗ್ಬಿಟ್ಟು ಸೇಲ್ಸ್ಮನ್ ಆಗಿ ಸೇರ್ಕೊಂಡ. ಆ ಮೆಷಿನ್ಗಳನ್ನ ಮಾರ್ತಕ್ಕಂಥದ್ದು, ಅಲ್ಲೂ ಒಂದ್ ಸ್ವಲ್ಪ ದುಡ್ಡು ಸೇವಿಂಗ್ಸ್ ಮಾಡಿಬಿಟ್ಟು 36ನೇ ವಯಸ್ಸಿಗೆ ಒಂದು ಕಾರ್ ಸರ್ವಿಸ್ ಸ್ಟೇಷನ್ ಅನ್ನ ತೆಗಿತಾನೆ. ಅವನು ಹುಚ್ಚು, ಏನಾದ್ರೂ ಸಾಧಿಸಬೇಕು ಜೀವನದಲ್ಲಿ. 36 ನೆನ್ಪಿಟ್ಕೊಳ್ಳಿ. 5ನೇ ವಯಸ್ಸಿನ ಶನಿ ದಶೆ ನೋಡಿ ಹೆಂಗ್ ಹಂಟು ಮಾಡ್ತಿದೆ. ಅದರ ನಂತರ ಬುಧ ಬುದ್ಧಿಯನ್ನ ಕೆಡಿಸ್ತಾನೆ ಅಂತ ಹೇಳ್ತೇವೆ. ಬಿಡಲ್ಲ ಅವನು. ನಮ್ಮ ಒಂದು ಜಾತಕದಲ್ಲಿ ಏನು ಗ್ರಹಗಳ ಪ್ರಭಾವ ಇರುತ್ತಲ್ವ ನೋಡಿ, 10ನೇ ಮನೆಯ ಶನಿ ಅವನನ್ನ ಪುನರ್ಪುದೋಷಂ ಲಗ್ನದಲ್ಲೇ ಚಂದ್ರ, ಶನಿ ಚಂದ್ರ ಕೇಂದ್ರದಲ್ಲಿ ಕುಳಿತಿದ್ದಾರೆ. ಕುಜ ಬೇರೆ 4ನೇ ಮನೆ ನೋಡಿ, ಮೇಸನ್ನು, ಪೇಂಟರು, ಮೆಷಿನಿಸ್ಟು, ಲಾಯರು. ಕುಜ ಬುಧನ ಮನೇಲಿ ಕುಳಿತಿದ್ದಾನೆ, ಸೇಲ್ಸ್ ಮ್ಯಾನು. ಶನಿ ದೃಷ್ಟಿ ಬೇರೆ, ಮಿಲಿಟ್ರಿ, ಡಿಫೆನ್ಸು, ಕಾರು ನೋಡಿ, ವಾಹನ. ಈ ಸರ್ವಿಸ್ ಸ್ಟೇಷನ್ ಜೊತೆಲಿ ಇನ್ನೊಂದು ತಮಾಷೆ ಗೊತ್ತರ, ಆ ಕಲಿತ ವಿದ್ಯೆ 7ನೇ ವಯಸ್ಸು ಕಲ್ತಿದ್ನಲ್ಲ ಬಾಣಸಿಗ ವೃತ್ತಿ, ಅಲ್ಲಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ದ. ಏನು ಜನ ಬರೋದು, ತುಂಬಿಕೊಳ್ಳೋದು, ಇದೊಂದು ಹಂತಕ್ಕೆ ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಸರ್ವಿಸ್ ಸ್ಟೇಷನ್ ಬಿಸ್ನೆಸ್ ಗೋವಿಂದ ಆಗೋಯ್ತು, ಮುಚ್ಚಲೇಬೇಕಾಯ್ತು. ಸರಿ, ಹೋದ್ರೆ ಹೋಗ್ಲಿ. ಹೇಗೂ ಮಿಲಿಟ್ರಿ ಇತ್ತಲ್ಲ, ಹೋಗ್ತಿದ್ನಲ್ವಾ, ಬರೋದು ಬ್ರೇಕ್ ಸಿಕ್ಕಾಗೆಲ್ಲ ಇದು ಮಾಡ್ತಾ ಇರೋದು. ಪುಣ್ಯಾತ್ಮ 45ನೇ ವಯಸ್ಸಿಗೆ ಕರ್ನಲ್ ಆಗ್ತಾನೆ. ಬಿಡದೆ ನೋಡಿ, ಎಲ್ಲಿ ಒಬ್ಬ ಮಾಮೂಲಿ ಸಿಪಾಯಿಯಾಗಿ ಸೇರಿದವನು 19ನೇ ವಯಸ್ಸಿಗೆ 18-19ಕ್ಕೆ 45ನೇ ವಯಸ್ಸಿನಲ್ಲಿ ಕರ್ನಲ್. ಯಾಕಂದ್ರೆ ಅವನ ಗಮ್ಯ ಇದ್ರ ಮೇಲೆ ಇತ್ತು, ಕರ್ನಲ್ ಆಗೋದಿಲ್ಲ ನೋಡಿ. ಆದ್ರೆ ಶನಿ ಕುಜ ಬಿಡ್ಲಿಲ್ಲ, ಮಾಡೋ ನೀನು ಅಂತ. ಚಂದ್ರ ಕೂತಿದ್ದಾನೆ ಸುಮ್ನೆ. ಅನ್ನಕಾರಕ, ಅಮ್ಮನ ಕಾರಕ, ಪ್ರೀತಿಯ ಕಾರಕ, ಅನ್ನಪೂರ್ಣೇಶ್ವರಿ ಕಾರಕ. ಶನಿಗೆ ಕೇಂದ್ರದಲ್ಲಿ, ಕುಜ ಕೇಂದ್ರದಲ್ಲಿ ಅದ್ಭುತವಾಗಿ ಕುಳಿತಿದ್ದಾರೆ. ಅದರಲ್ಲಿ ಬೇರೆ ವಿಚಿತ್ರ ಏನಂದ್ರೆ, ನಾನು ಆಗಾಗ ಹೇಳ್ತಿರ್ತೇನೆ, ಗುರುಚಾಂಡಾಳ ದೋಷ ಇರತಕ್ಕಂಥವ್ರಿಗೆ ದಿಢೀರಂತ ಒಂದು ಶ್ರೀಮಂತಿಕೆ ಬರುತ್ತೆ ಅಂತ. ಹಾಗೆ ದಿಢೀರಂತ ಮೇಲಿಂದ ಕೆಳಗಡೆ ತಗೊಂಡ್ ಬಂದು ಬಡಿಯುತ್ತೆ, ಜಾಗ್ರತೆ ಅಂತ ಕೂಡ ಹೇಳ್ತಿರ್ತಾನೆ. ಹೌದು, ಗ್ರಹಗಳನ್ನ ಅದಕ್ಕೆ ನಾವು ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು. ನಮ್ಗೆ ಆಗುತ್ತಾ ಇಲ್ವಾ, ಎಷ್ಟನೇ ಅಲ್ಲಿವರೆಗೂ ಕಾಯೋ ಒಂದು ತಾಳ್ಮೆ ನಮಗಿದೆಯಾ, ಅಲ್ಲಿವರೆಗೂ ಸಹಿಸ್ಕೊಳ್ಳೋ ಶಕ್ತಿ ನಮ್ಗೆ ದಶಾಭುಕ್ತಿ. ಕೆಲವ್ರಿಗೆ ಹೇಳಿದಾಗ, ಅಯ್ಯೋ ಗುರುಗಳೇ ನಮ್ ಕೈಯಲ್ಲಾಗೋಲ್ಲ. ರಾಮಚಂದ್ರ ಪ್ರಭು ಯಾವತ್ತಾದರೂ ನೆಮ್ಮದಿಯಾಗಿ ಇದ್ರ ಹೇಳಿ? ತುಂಬಾ ಚಿಕ್ಕ ವಯಸ್ಸು, ಅವ್ನು ಕರ್ಕೊಂಡೇ ಹೋಗ್ಬಿಟ್ಟ. 14-15 ವರ್ಷ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರೆ. ಆಗಿನ ಕಾಲದಲ್ಲಿ ರಾಜಕುಮಾರರಿಗೆ ಎದ್ರೆ ಕೂತ್ರೆ ನಿಂತ್ರೆ ಅಮ್ಮನ ಹತ್ರ, ಅಪ್ಪನ ಹತ್ರ, ಬಂಧುಗಳ ಹತ್ರ, ಆತ್ಮೀಯರ ಹತ್ರ ಮೊದಲು ಅವರಿಗೆ ನ್ಯಾಯಶಾಸ್ತ್ರ, ಧನುರ್ಶಾಸ್ತ್ರ, ಧನುರ್ವೇದವಂತೆ, ಅಸ್ತ್ರಗಳಂತೆ, ಶಸ್ತ್ರಗಳಂತೆ, ಮಲ್ಲಯುದ್ಧವಂತೆ, ಮುಷ್ಟಿಯುದ್ಧವಂತೆ, ತರ್ಕಶಾಸ್ತ್ರವಂತೆ, ಅರ್ಥಶಾಸ್ತ್ರವಂತೆ, ನೀತಿಶಾಸ್ತ್ರವಂತೆ, ವೇದಗಳಂತೆ. ರಾಮಚಂದ್ರ ಅವರನ್ನ 8ನೇ ವಯಸ್ಸು ತುಂಬದ ಮೇಲೆ ಒಂದೊಂದೆಲ್ಲ ವಿದ್ಯೆಗಳು ಅಂತ ಹಾಕೊಳ್ಳೋದು. ಆ 8ನೇ ವಯಸ್ಸುವರೆಗಾದ್ರೆ ಅಮ್ಮ ಅಪ್ಪನ ಹತ್ರ ಬಿಡ್ತಾರ? ಬಿಡಲ್ಲ. ಯಾರಾದ್ರೂ ಊಟದಲ್ಲಿ ವಿಷ ಹಾಕಿಟ್ಬಿಟ್ರೆ, ಇನ್ನೊಂದು ಅವ್ರಿಗೆ ಕಾವಲು ಮುಟ್ಟಿದ್ರೆ ಅವ್ರು ತಿನ್ನೋದು ಇಡ್ಬೋದು. ಅದರಲ್ಲೂ ವಯಸ್ಸಾದ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, 60ನೇ ವಯಸ್ಸಿನ ನಂತರ ಹುಟ್ಟಿರೋ ಮಕ್ಕಳು ದಶರಥರಿಗೆ ತಾಯಿ ಹತ್ರನೇ ಕಳಿಸ್ತಿರ್ಲಿಲ್ಲ ಪಾಪ. ತಂದೆ ಹತ್ರನೇ ಕಾಲಕ್ಷೇಪ. ತಂದೆ ಕೂಡ ನಾನು ರಾಜ್ಯಪಾಲನೆ ಮಾಡುವಾಗ ಹೇಗೆ ಏನು ಎತ್ತ ಅಂತ ಮಾಡುವಾಗ ಆ ಪರೀಕ್ಷೆಗಳು ಎಲ್ಲಿ ಇರ್ತಿತ್ತು. ಸರಿ, ವಿಶ್ವಾಮಿತ್ರ ಕರ್ಕೊಂಡು ಹೋದ್ರು, ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ರು. ಸರಿ, ಬಂದು ಅಲ್ಲಾದ್ರೂ ದಾಂಪತ್ಯದಲ್ಲಿ ಸುಖ ಇದ್ದೀವಿ ಅನ್ನೋಷ್ಟರಲ್ಲಿ ಅಪ್ಪ ಕಿರು ಹೆಂಡತಿಯ ಮಾತು ಕೇಳಿ ನೋಡಿ, ನನ್ನ ರಾಮಚಂದ್ರ ಪ್ರಭು ಹುಟ್ಟಿದಾಗ ಗುರುದಶೆ, ಒಂಟಿ ಗುರು ಅಂತ ಹೇಳ್ತೇವೆ, ಅಲ್ಲ ಜನ್ಮಗುರು, ವನವಾಸ ಗುರು ಅಂತೇವೆ.
ಜನ್ಮತಾ ಗುರು ಚಂದ್ರನ್ ಜೊತೆಲಿ ಸೇರಿರೋದ್ರಿಂದ ಆ ಅಂದ ಆ ಚಂದ ದೈವಿಕ ಕಳೆಯಿಂದ ಹುಟ್ಟಬೇಕು. ತಮಾಷೆಗೆ ಹೋದ್ರ ನನ್ನ ರಾಮಚಂದ್ರ ಪ್ರಭುವಿನ ಜಾತಕದಲ್ಲಿ 4ನೇ ಮನೆಯಲ್ಲಿ ಶನಿ, ಅರ್ಧ ಅಷ್ಟಮ ಶನಿ ಜನ್ಮತಾ ಅಲ್ಲಿ ಆನಂದವಾಗಿರಲು ಬಿಡಲಿಲ್ಲ. ನೋಡಿ, ಪುನರ್ವಸು ನಕ್ಷತ್ರ ಬಂದು ಗುರು ದಶೆ, ಅದಾಗ್ತಿದ್ದಾಗೆ ಶನಿ ದಶೆ ಎಲ್ಲಿರ್ಲಿಕ್ಕೆ ಯೋಚನೆ ಮಾಡಿ ನೋಡಿ. ಬರೀ ಓಡು ಕಾಡು, ಇನ್ನೊಂದು ಅಲ್ಲೊಂದು ವನವಾಸ. ಸರಿ, ಆ ಶನಿ ದಶೆಯಲ್ಲಿ ಗುರುಭುಕ್ತಿ ಬರ್ತಿದ್ದಾಗೆ ವಾಪಸ್ ಬಂದ್ರು. ಬಂದ ಮೇಲೆ ಆದ್ರೂ ಸಂಸಾರ, ಜೀವನ, ಕುಟುಂಬ, ಮಗು ಅನ್ನೋ ಅಷ್ಟಲ್ಲಿ ನೋಡಿ, ತುಂಬು ಗರ್ಭಿಣಿ, ಶನಿಯಿಂದ ನೇರವಾಗಿ 10ನೇ ಮನೇಲಿ ಗುರು, ಶನಿಯಿಂದ ನೇರವಾಗಿ ಸೂರ್ಯ ಉಚ್ಚಂಗತ ಎಲ್ಲಿ ಬಿಡ್ತು, ಶುಕ್ರ ಅಲ್ಲಿ ಉಚ್ಚಂಗತ ಎಲ್ಲಿ ಬಿಡ್ತು, ಕುಜ ಉಚ್ಚಂಗತ. ಅದಕ್ಕೆ ತುಂಬ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರಬಾರದು. ಜಾತಕ ನೋಡಿ ಅನ್ನೋದು. ಬುಧ ದಶೆಯಲ್ಲಿ ಬುದ್ಧಿ ಕೆಡಬೇಕು, ಮಾತು ಕೆಡಬೇಕು, ಗಂಟಾಗ್ಬೇಕು, ಮನಸ್ಸಲ್ಲೇ ನೋವು ತಿನ್ಬೇಕು. ದೂರ ಆಗಿ ಹೋಯಿತು. ಸೀತಮ್ಮ ತುಂಬು ಗರ್ಭಿಣಿ, ಆ ಮಕ್ಕಳು ಹಿಡಿದು ಆ ಮಕ್ಕಳಿಗೊಂದು 16 ನೋಡಿ, ಬುಧ ದಶೆ ಬಂದು 17 ವರ್ಷ. ಮರಳಿ ಬಂದು ಸೇರೋವಾಗ ಆ ತಾಯಿ ಜೀವನ ಹೊರಟೋಯ್ತು. ಇವರು ಕೂಡ, ಯಾಕಂದ್ರೆ ಜಾತಕದಲ್ಲಿ ನನ್ನ ರಾಮಚಂದ್ರ ಪ್ರಭುವಿನ ಜಾತಕದಲ್ಲಿ ಕಟಕ ಲಗ್ನಕ್ಕೆ 12ನೇ ಮನೆಯಲ್ಲಿ ಕೇತು, ಮೋಕ್ಷಕಾರಕ, ಮೋಕ್ಷ ಸ್ಥಾನದಲ್ಲಿದ್ದಾಗ ಮೋಕ್ಷ. ರಾಹುವತ್ ಶನಿ, ಕುಜವತ್ ಕೇತು ಅಂತ ಹೇಳ್ತೇವೆ. ಅಲ್ಲೊಂದು ನನ್ನ ರಾಮಚಂದ್ರ ಪ್ರಭುವಿನ ಸಾವಿನಲ್ಲೊಂದು ವೈಶಿಷ್ಟ್ಯತೆ ಇದೆ, ಅದನ್ನು ಬಿಡಿಸೋದು ಬೇಡ. 12ನೇ ಮನೆಯಲ್ಲಿ ಆ ಕುಜನ ಭಾವದಿಂದ ಬುಧನ ಮನೆಯಲ್ಲಿ ಕುಳಿತಿರತಕ್ಕಂಥ ಒಂದು ಕೇತು ಆರ್ದ್ರ ನಕ್ಷತ್ರ ಪ್ರಭಾವದಲ್ಲಿ ಅಲ್ಲಿ ಕುಳಿತಿದೆ ನೋಡಿ. ಅದೊಂದು ಬೇರೆ ತಮಾಷೆ. ಕೋದಂಡ ರಾಹುವಾಗಿ ಧನಸು ರಾಶಿಯಲ್ಲಿ ರಾಹು ಕುಳಿತಿದ್ದಾನೆ. ಕೇತು ದಶೆ ಬರ್ತಿದ್ದಾಗೆ ಸಾಕಪ್ಪ ಅಂತ ಹೇಳಿ ಸರಯೂ ನದಿಯಲ್ಲಿ ಅಂತರ್ಧನರಾದರು ಅಂತ ಮಾತಿದೆ. ಯಾರಾದ್ರೂ ಬಂದಾಗ ಮಾತಾಡುವಾಗ ಹೇಳ್ತಿರ್ತಾನೆ, ಅದು ಹೇಗೆ ಏನು ಅಂತ ಧರ್ಮ ವಿಶ್ಲೇಷಣೆ ಗುರುಗಳು ಮಾಡಿರ್ತಾನೆ. ನನಗೇನು ಗೊತ್ತಿದೆ ಜೇಡಿ ಮಾಡಿ ನೋಡಿ. ಈ ವ್ಯಕ್ತಿಯ ಜಾತಕದಲ್ಲೂ ನೋಡಿ, ಹುಟ್ಟದಾಗ್ಲೇ ಶನಿ ದಶೆ ಇಟ್ ಸ್ಟಾರ್ಟೆಡ್ ಅಂಟಿಲ್. ಬುಧ ದಶೆ ಬುದ್ಧಿಯಂ ಕೆಡಪ, ಆ ವ್ಯಾಪಾರ ಮಾಡೋಣ, ಈ ವ್ಯಾಪಾರ ಮಾಡೋದನ್ನ ಬಿಟ್ಬಿಟ್ಟು ನೋಡಿ, ಶನಿ ಕುಜ ಮಿಲಿಟರಿ, ಡಿಫೆನ್ಸ್, ಮೆಷಿನರಿ, ಲಾಯರು ನೋಡಿ ಇದೆಲ್ಲ ಮಾಡಿದ್ದಾನೆ. 45ನೇ ವಯಸ್ಸಿಗೆ ಕರ್ನಲ್ ಆಗ್ತಾನೆ. ಉಳಿಸಿದ ಹಣ ನೋಡಿ, ಕರ್ನಲ್ ಆದ್ಮೇಲೆ ಒಳ್ಳೆ ಸಂಬಳ ಜಾಸ್ತಿ ಆಗುತ್ತೆ, ಬಿಡಲ್ಲ ಈ ಪೆದ್ದಪ್ಪ. ಹುಟ್ಟಿದ್ದು 1890, ಅಲ್ಲಿಗೆ 1935 ಹೆಚ್ಚು ಕಡಿಮೆ ನೆನ್ಪಿಟ್ಕೊಳ್ಳಿ. 45ನೇ ವಯಸ್ಸಿನಲ್ಲಿ ಆದ್ಮೇಲೆ 49ನೇ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ 1939, 40ರ ಆಸ್ಪಾಸ್ನಲ್ಲಿ ಆ ಹುಚ್ಚು ಬಾಣಸಿಗ ಅಲ್ವಾ ಹೋಟ್ಲ ಆರಂಭ ಮಾಡ್ತಾನೆ. ಏನು ಬಂಗಾರದ ಬೆಳೆ, ಎಲ್ಲೆಲ್ಲೂ ಅದ್ಭುತವಾಗಿ ನಡೀತಿದೆ. ಯುದ್ಧ ಆರಂಭ ಕಾಲಘಟ್ಟ, 2ನೇ ಮಹಾಯುದ್ಧ. ಬಾಂಬೋ ಬೆಂಕಿಯೋ ಬಿದ್ದು ಎಲ್ಲ ಅವ್ನು ದುಡ್ದಿದ್ದು ಸೇವಿಂಗ್ಸ್ ಗೀವಿಂಗ್ಸ್ ಎಲ್ಲ ಡಮಾಲು, ಹೋಟ್ಲ್ ಮುಚ್ಚೋಗುತ್ತೆ. ಬೇರೆಯವನಾದ ಅಂದ್ರೆ ಕುಸಿದು ಹೋಗ್ತಿದ್ದ, ಬಿದ್ದೋಗ್ತಿದ್ದ. ಈ ಹುಚ್ಚಪ್ಪ ಬಿಡ್ಲಿಲ್ಲ. ಇಲ್ಲ ಏನಾದ್ರೂ ಮಾಡ್ಬೇಕು ನೋಡಿ. ಆಗ ಇದಕ್ಕಿಂತ ಒಳ್ಳೆ ಒಂದು ರೆಸಿಪಿ ಕಂಡುಹಿಡಿಬೇಕು ಅಂತ ತನ್ನದೇ ಆದಂತ ಒಂದು ವೈಶಿಷ್ಟ್ಯದ ವಿಶಿಷ್ಟ ಶೈಲಿಯ ಒಂದು ಅದ್ಭುತವಾದಂತ ರೆಸಿಪಿಯನ್ನ ತನ್ನ ಅಡಿಗೆಯಲ್ಲಿ ಕಂಡುಹಿಡಿತಾನೆ. ಅದು ಯಾವಾಗ ಗೊತ್ತರ, 50ನೇ ವಯಸ್ಸು ಅಂದ್ರೆ ಸರಿಸುಮಾರು 42-43 ವರ್ಷದ ನಂತರ ಅವನು ಏನ್ ಅಡಿಗೆ 7ನೇ ವಯಸ್ಸಲ್ಲಿ ಕಲಿತು ಮಾಡ್ತಾ ಬಂದಿದ್ದ, ಅದನ್ನ ಬಿಡದೆ 50ನೇ ವಯಸ್ಸಿನಲ್ಲಿ ಒಂದೊಳ್ಳೆ ರೆಸಿಪಿಯನ್ನ ಕಂಡುಹಿಡಿತಾನೆ. ಕಂಡುಹಿಡಿದು ಬಿಟ್ಟು ನೀವು ನಂಬೋಲ್ಲ, ತುಂಬಾ ಜನಕ್ಕೆ ಅಪ್ರೋಚ್ ಮಾಡ್ತಾನೆ, ಯಾರೇ ಹೋಗಯ್ಯ ಅಂತಾರೆ. ಸರಿ, ಅಷ್ಟರಲ್ಲಿ 51ನೇ ವಯಸ್ಸಿಗೆ World War II ಯುದ್ಧ ಡಮ್. 1941-42 ನೋಡಿ, ಸೆಕೆಂಡ್ ವರ್ಲ್ಡ್ ವಾರ್ ಡಿಕ್ಲೇರ್ ಆಗಿತ್ತು. ಅದನ್ನು ಮುಚ್ಚಿಬಿಟ್ಟು ನಷ್ಟ ಆಗಿ ಮುಚ್ಚೋಯ್ತು. ಇನ್ನು ಯುದ್ಧ ನಡೀತಿರ್ಬೇಕಾದ್ರೆ ಯಾರು ಹೋಟ್ಲಿಗೆ ಬಂದು ತಿಂತಾರೆ? ಯುದ್ಧಕ್ಕೆ ಇವನು ಹೋಗ್ಬೇಕಾಗಿತ್ತು. ಸರಿ ಹೋದ, ಹೋಟ್ಲು ಮುಚ್ಚೋಯ್ತು. ಇವನ್ ರೆಸಿಪಿ ಕತೆ ಗೋವಿಂದ.
ಇವನು ಯುದ್ಧಕ್ಕೆ ಹೋಗಿ ಬಂದ ಆವತ್ತಿಗೆ ಅವನಿಗೆ 57ನೇ ವಯಸ್ಸು. ಅಂದ್ರೆ 1947. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗ. ಆಯ್ತಾ, ಯುದ್ಧಕ್ಕೆ ಹೋಗಿ ಬಂದು ಸೆಟ್ಲ್ ಆಗ್ತಿದ್ದಾನೆ. ಮುಗಿದಿದೆ ಯುದ್ಧ 45 ಅಂತ ಅನ್ಕೋತಾನೆ. 1942, 43, 44, 45 ಯುದ್ಧ ಮುಗಿದು ಬಂದು ಕೂತಿದ್ದಾನೆ. ಮನಸ್ಸಿನಲ್ಲಿ ಓಡ್ತಿದೆ ಅವನಿಗೆ, ಇನ್ನೇನಾದ್ರೂ ಮಾಡೋಣ ಹೇಗೆ ಅಂದ್ರೆ. ಈ ಪುಣ್ಯಾತ್ಮ ಮಾಡಿದ್ದೆಲ್ಲ ನಷ್ಟ. ಯಾವ ಹೆಂಡತಿ ಸುಮ್ಮನೆ ಇರ್ತಾಳ್ರಿ ನೋಡಿ. ಪುನರ್ಪುದೋಷಂ ಹೊಡೆದಿದೆ ನೋಡಿ ಏಟು. ಸರಿ ಏಟು. ಎಂತ ಏಟು ಅಂದ್ರೆ ಹೆಂಡತಿ ಡೈವರ್ಸ್ ಕೊಡ್ತಾಳೆ. ಅವತ್ತಿಗೆ ಅವನ ವಯಸ್ಸು 57. ಸರಿ ಆಯ್ತು. ಈ ರೆಸಿಪಿಯ ತಯಾರಿಯಲ್ಲೇ ಇರ್ಬೇಕಾದ್ರೆ ಮತ್ತೆ ನೋಡೋರು ಯಾರು ಇಲ್ಲ, ಮಾತಾಡೋರು ಯಾರು ಇಲ್ಲ, ವಯಸ್ಸಾಗ್ತಾ ಇದೆ, ನನಗೊಂದು ಸಂಗಾತಿ ಬೇಕು ಅಂತ. ಎಷ್ಟಾದ್ರೂ ಮಿಲಿಟರಿ ಕರ್ನಲ್ ಅಲ್ವಾ, ಉತ್ತರಾಭಾದ್ರ ನಕ್ಷತ್ರದವರು ಬೇರೆ. 59ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾನೆ ಪುಣ್ಯಾತ್ಮ. 2ನೇ ಮದುವೆ ಆಗ್ತಾನೆ. ಬದುಕು ಮತ್ತೆ ಕಟ್ತಕ್ಕಂಥದ್ದು. ಆಮೇಲೆ ತಮಾಷೆ ಗೊತ್ತಾ, 60ನೇ ವಯಸ್ಸಿಗೆ 1950ರಲ್ಲಿ ಅವನಿಗೆ ಇನ್ನೊಂದು ಕರ್ನಲ್ ಪಟ್ ಸಿಗುತ್ತೆ. ಕಲೋನಿಯಲ್, ವೆರಿ ಬೆಟರ್. ಇನ್ನೊಂದಷ್ಟು ಮೆಡಲ್ಸು, ಇನ್ನೊಂದು ಗತ್ತು, ತೂಕ, ದುಡ್ಡು. ಸರಿ, ಪೋಸ್ಟ್ ಡನ್. ಬಿಡ್ತಾ ಇಲ್ಲ. ಹೇಗಾದ್ರೂ ಸರಿ ಮತ್ತೆ ಶುರು ಮಾಡ್ಬೇಕು ಅಂತ ಈಗ ಒಂದು ಹೊಸ ಐಡಿಯಾ ಮಾಡ್ತಾನೆ. ತನ್ನ ರೆಸಿಪಿ ತಗೊಂಡು ಫ್ರಾಂಚೈಸಿ ಟೈಪ್ ಮಾಡೋಕೆ ಶುರು ಮಾಡ್ತಾನೆ. ಇವತ್ತು ನೋಡಿ, ನಾವು ಫ್ರಾಂಚೈಸಿಗಳು ಕೇಳ್ತಿರ್ತೀವಿ. ತುಂಬಾ ದೊಡ್ಡ ದೊಡ್ಡ ಹೋಟೆಲ್ಸು, ಅಂಗಡಿಗಳು, ನೀವೆಲ್ಲ ನೋಡ್ತಿರಲ್ವ, ಈ ಮಾಲ್ಸ್, ಅದೆಲ್ಲ ಫ್ರಾಂಚೈಸಿ ಟೈಪ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಕಂಪ್ನಿಯವರೇ ನಿಭಾಯಿಸ್ಲಿಕ್ಕೆ ಆಗೋಲ್ಲ, ನೀವು ಇಷ್ಟು ಫೀಸ್ ಕಟ್ಟಿ ನಿಮಗೆ ನಮ್ಮ ಐಟಮ್ಸ್ ಎಲ್ಲ ಕಳಿಸ್ತೇವೆ ಹಾಗೆ ಅಂತ. ಅದು ಒಂದು ಹಂತಕ್ಕೆ ಬರೋಷ್ಟರಲ್ಲಿ ನೀವು ನಂಬೋಲ್ಲ, 65ನೇ ವಯಸ್ಸಿಗೆ ಮತ್ತೆ ಎಲ್ಲಾ ಗೋವಿಂದ. ಏನೂ ಇಲ್ಲ ಅವನ ಹತ್ರ. ಯಾವ ಮಟ್ಟಕ್ಕೆ ಆಗ್ತಾನೆ ಅಂದ್ರೆ ನೀವು ನಂಬೋಲ್ಲ. 65ನೇ ವಯಸ್ಸಿನಲ್ಲಿ ಎಲ್ಲಾ ಮುಚ್ಚೋಗಿ ಗೌರ್ಮೆಂಟ್ ಅವನಿಗೊಂದು ಮಾಸಾಶನ, ಈ ಪೆನ್ಷನ್ ತರ ₹100 ಬರ್ತಿರುತ್ತೆ ಅಷ್ಟೇ. ದುಡಿದಿದ್ದು ಅಷ್ಟು ವರ್ಷದ ಸೇವಿಂಗ್ಸು ಎಲ್ಲ ಹೋಗಿ 65ನೇ ವಯಸ್ಸಿನಲ್ಲಿ ಬರೀ ₹100. ಅದರೆಲ್ಲ ಒಂದು ತಿಂಗಳ ಖರ್ಚು, ಒಂದು ಹಳೆಯ ಕಾರು, ಒಂದು ಉಳ್ಕೊಳಕ್ ಒಂದು ಮನೆ ಇಟ್ಕೊಂಡಿದ್ದ ಪುಣ್ಯಾತ್ಮ. ಯಾಕಂದ್ರೆ 4ನೇ ಮನೇಲಿ ಕುಜ ಇದ್ನೆಲ್ಲ ಒಂದು ಮನೆ ಕೊಟ್ಟಿದ್ದ. ಶನಿ ದೃಷ್ಟಿ ಯಾವ್ದನ್ನ ನೋಡುತ್ತೋ ಕೆಡಿಸ್ತಾರೆ ಅಂತಾರೆ. ಅದೃಷ್ಟಕ್ಕೆ ನೋಡಿ ತನ್ನ ಸುಖಕ್ಕೆ ತಾನೇ ಬೆಂಕಿ ಹಚ್ಕೋತಿದ್ದ ಪುಣ್ಯಾತ್ಮ. 7ನೇ ಮನೆ ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ ಎಲ್ಲಾ ಏಟೆ ಕೊಟ್ಟಿರೋದು. ಎಲ್ಲಾ ಮುಚ್ಚಿ ತಮಾಷೆ ಏನಂದ್ರೆ 69ನೇ ವಯಸ್ಸಿನಲ್ಲಿ ಬಿಡಲ್ಲ. ಎಲ್ಲ ಹೋಗಿದೆ, ಇನ್ನೊಂದ್ಸಲಿ ಹಾಕ್ಬಿಡೋಣ ಕಣೋ ಅಂತ ಹೇಳ್ಬಿಟ್ಟು ಮತ್ತೆ ತನ್ನ ರೆಸಿಪಿ ತಗೊಂಡು ಸುತ್ತಕ್ ಶುರು ಮಾಡ್ದ. 69, 70, 71 3 ವರ್ಷ. ಕಡಿಮೆ ಅಂದರು 1,000ಕ್ಕೂ ಚಿಲ್ಲರೆ ಹೋಟೆಲ್ಸ್. ಕೆಲವ್ರು ಹೇಳ್ತಾರೆ 3,000, ಕೆಲವ್ರು ಹೇಳ್ತಾರೆ 1,000 ಚಿಲ್ಲರೆ ಅಂತ ಹೋಗ್ತಾನೆ. ಒಬ್ಬೊಬ್ರಿಗೂ ತನ್ನ ರೆಸಿಪಿ ಮಾಡ್ಕೊಂಡು ಹೋಗೋದು. ಅವ್ರು ಕೊಂಡ್ಕೋತಾರೋ ಇಲ್ಲೋ, ನನ್ನ ರೆಸಿಪಿ ನೋಡ್ರೋ ಅಂತ ಅಲ್ಲೇ ನಿಂತ್ಕೊಳ್ಳೋದು, ಆ ಹೋಟ್ಲಲ್ಲಿ ಮಾಡೋದು. ಬಂದ ಕ್ಲೈಂಟ್ಸು ಗಿರಾಕಿಗೆ ತಿಂದು ನೋಡ್ಮೇಲೆ ಅವ್ರ ಟೇಸ್ಟ್ ಏನ್ ಹೇಳ್ತಾರೆ ನೋಡಿ ಅಂತ. ಅವರು ಇಲ್ಲ ಈ ರೆಸಿಪಿ ಕೊಟ್ಬಿಡು, ನಿಂಗೆ ಒಂದಷ್ಟು ದುಡ್ಡು ಕೊಡ್ತೀವಿ. ಇನ್ನು ಕೆಲವರು ಇಲ್ಲ ನೀನ್ ಪಾರ್ಟ್ನರ್ ಆಗಿ ಬಂದ್ಬಿಡು, ಎಲ್ಲ ಕೊಟ್ಬಿಡು, ನಾವ್ ಇಷ್ಟು ಫೀಸ್ ಕೊಟ್ಬಿಡ್ತೀವಿ, ರಾಯಲ್ಟಿ ಕೊಟ್ಬಿಡ್ತೀವಿ. ನನಗ್ ಬರ್ತೀರಾ, ನನ್ನ ಜೊತೆಲಿ ಪಾರ್ಟ್ನರ್ ಆಗಿ ಬನ್ನಿ. ಏನೋ ಯಾವ ಹೋಟ್ಲಿಗೆ ಹೋಗಿ ಮಾಡಿದ್ರು ಜನಕ್ಕೆ ಇಷ್ಟ ಆಗ್ತಿದೆ, ಯಾವನು ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಯಾಕಂದ್ರೆ ಈ ಮುದುಕಪ್ಪ ಆಲ್ರೆಡಿ ಮಾಡಿದ್ದೆಲ್ಲ ನಷ್ಟ. ಇವನ್ ಮಾತು ಕೇಳ್ಕೊಂಡಿದೇನೋ ಹೊಸ ರೆಸಿಪಿ, ಇನ್ನೇನಾದ್ರು ಮಿಕ್ಸ್ ಮಾಡಿರ್ಬೋದಾ, ಕೆಮಿಕಲ್ಲ, ಇನ್ನೊಂದ ಅಂತ ಇವನ್ ಬಿಡ್ತಿಲ್ಲ. ಕಡೆಗೆ ಒಬ್ಬ ಒಪ್ಕೋತಾನೆ. 1900ನೇ ವ್ಯಕ್ತಿಯೋ ಏನೋ ಲೆಕ್ಕ ಹಾಕೊಳ್ಳಿ. ದಿನಾ ಒಂದೊಂದು ಹೋಟೆಲ್ಗೆ ಹೋಗಿರ್ತಾನೆ. ಅಂದ್ರೆ 3 ವರ್ಷ ಎಡಬಿಡದೆ ಹೋಗೋದು. ಆ ವಯಸ್ಸಲ್ಲಿ 69, 70, 71. 71ನೇ ವಯಸ್ಸಿನಲ್ಲಿ ತನ್ನ ಮೊಟ್ಟ ಮೊದಲ ಆ ವಿಶೇಷ ರೆಸಿಪಿಯ ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ತಾನೆ. ಹಿಟ್ ಆಗುತ್ತೆ. ಅಂತಿಂತ ಹಿಟ್ಟಲ್ಲ ಬಾಬಾ. ಆತ ತನ್ನ 90ನೇ ವಯಸ್ಸಿಗೆ ಸಾಯುವಾಗ ವರ್ಷಕ್ಕೆ 200 ಕೋಟಿ ಇವತ್ತಿನ ಲೆಕ್ಕಕ್ಕೆ ತಗೊಂಡ ಅಂದ್ರೆ ಹೇಳ್ತೀನಿ ಎಷ್ಟು ಅಂತ ಹೇಳ್ಬಿಟ್ಟು. ವರ್ಷಕ್ಕೆ ದುಡಿತಾ ಇದ್ದಿತ್ತು 10 ಪಟ್ಟು ಅಂದ್ರೆ 2,000, 16,000 ಕೋಟಿಯಷ್ಟು ವರ್ಷಕ್ಕೆ ದುಡಿಯುತ್ತಿದ್ದ. ವರ್ಷಕ್ಕೆ ಬರೀ ಆತನ್ಗೆ ಬರ್ತಿದ್ದಂತ ರಾಯಲ್ಟಿ ಫೀಸ್ಗಳು ಲೆಕ್ಕ ಹಾಕೊಳ್ಳಿ. ದ ಲೆಜೆಂಡ್ ಅಂತ ಆಗ್ಬಿಟ್ಟ.
ಬೇರೆಯವ್ರು ನಿಜವಾಗ್ಲೂ ನಾವು ತಡ್ಕೋತೀವ. ತುಂಬಾ ಜನ ನೋಡ್ಬೇಕು, ಒಂದು ಸೋಲು, ಒಂದು ಅವಮಾನ, ಸೂಸೈಡ್ಗೆ ಹೋಗ್ಬಿಡೋದು. ನಾ ಹೇಳಿದೆ, ಏನೋ ಮೂರ್ಖ, ಮಾಡಿದ್ದೇ ತಪ್ಪು. ಶುಕ್ರ ದಶೆ ಬಂದಿದ್ದಾಗೆ ನಿನ್ ಜಾತಕದಲ್ಲಿ ಶುಕ್ರ ಕೇತು ಕುಟುಂಬದಲ್ಲೇ ಕುಳಿತು ಉಳಿ ಹಿಂಡಬೇಕು. ಗೊತ್ತಿಲ್ಲದೆ ಕರ್ಕೊಂಡು ಹೋಗೋದೆ. ಇದನ್ನೆಲ್ಲ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಚರ್ಚೆ, ಇನ್ನೊಂದು ಈ ತರ ಮಾಡ್ಕೊ, ಗೋ ಬ್ಯಾಕ್ ಟು ಯುವರ್ ರೂಟ್ಸ್, ಕನ್ವಿನ್ಸ್. ಈ ರೀತಿ ಮಗು ಕಣ್ಣಲ್ಲಿ ನೀರು. ನಿಮ್ಮನ್ನ ಯಾರಾದ್ರೂ ತಪ್ಪು ತಿಳ್ಕೋಬೇಡಿ. ಮತ್ತೆ ಹೇಳ್ತಿದ್ದಾನೆ ನೋಡಿ, ಆತನಿಗೆ ಬಂದಂತ ಜನ್ಮ ಶನಿ ದಶ, ಉತ್ತರಾಭಾದ್ರ ನಕ್ಷತ್ರ ಅಲದಾಡಿಸುತ್ತೆ. ಅದಕ್ಕೆ ಹೇಳ್ತಿರ್ತೇನೆ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ನೋಡಿ, ಈತನಿಗೆ 60ನೇ ವಯಸ್ಸಿಗೆ ಶುಕ್ರ ದಶೆ ಆರಂಭ ಆಗುತ್ತೆ. ಹಳ್ಳಿ ಕೊಡುವಾಳ್, ಹಳ್ಳಿ ಕೊಂಡು ಪೋವಾಳ್ ಅಂತ ಹೇಳ್ತವೆ. ಈ ಪುಣ್ಯಾತ್ಮನ ಜಾತಕದಲ್ಲಿ ಅಷ್ಟಮಾಧಿಪತಿ ಹೇಗೆ ಕೂತಿದ್ದಾನೆ ಅಂದರೆ, ಶನಿಯಿಂದ ಅಷ್ಟಮ, ನಿಗೂಢ ಮನಿ. ಹೌದು, ನಿಗೂಢ. ಶನಿಯಿಂದ ಮಹಾಲಕ್ಷ್ಮಿ ಅಷ್ಟಮದಲ್ಲಿ ಕಟಕದಲ್ಲಿ. ಅಬ್ಬಬ್ಬಾ ನೋಡಿ, 61ನೇ ವಯಸ್ಸಿನಲ್ಲಿ ಆ ಕರ್ನಲ್ ಪೋಸ್ಟು ಇನ್ನೊಂದು ಬಂದ್ರು ಬಿಡದೆ ನೋಡಿ, ಶುಕ್ರ ಕೊಡ್ಲೇಬೇಕು, ಗುರು ಚಂಡಾಳ ದೋಷವೂ ಕೊಡಬೇಕು. ಶನಿಯಿಂದ ಅಷ್ಟಮದಲ್ಲಿ ಕುಳಿತಿರೋ ಶುಕ್ರ, ಮೀನು ಲಗ್ನಕ್ಕೆ ಅಷ್ಟಮಾಧಿಪತಿ ಪಂಚಮ, ಅಂತಿಂತದ್ದಲ್ಲ. ಅದ್ರ ಮೇಲೆ ಗುರು ದೃಷ್ಟಿ, ಗುರು ರಾಹು ಸೇರಿರತಕ್ಕಂಥ ಜಾತಕ, ವೃಶ್ಚಿಕದಲ್ಲಿ ಕುಳಿತಿರೋ ಗುರು. ಆ ಶುಕ್ರ ಕುಳಿತಿರೋ ಆ ಒಂದೇಟಿಗೆ ಮೊದಲ 10 ಏಟು ಇವನನ್ನ ನಲಗಿಸಿದ್ರು, ಅಲದಾಡಿಸಿದ್ರು. ಅದಕ್ಕೆ ಮೊದಲು ಬಂದಂತ ದಸರಾ ಭಕ್ತಗಳು ಊಟ ಬಟ್ಟೆ ವ್ಯವಸ್ಥೆ ಕೊಟ್ಟಿದೆ, ಕಳ್ಕೊಂಡಿದ್ದಾನೆ, ಬಿಟ್ಟಿಲ್ಲ. ಆದರೆ ಶುಕ್ರ ದಶ ಮಾತ್ರ 10 ವರ್ಷ ಬೀದಿಗೆ ನಿಲ್ಸಿ 100 ರೂಪಾಯಿ ತಂದಿಟ್ಬಿಟ್ಟಿದೆ, ಬಿಟ್ಟಿಲ್ಲ ಅಂತ. ನೋಡಿ, ಗ್ರಹ ತನ್ನ ಕೆಲಸ ಮಾಡಿಬಿಟ್ಟಿದೆ. ಮೂಲ ತ್ರಿಕೋಣದಲ್ಲಿ ಕುಳಿತಿರೋ ಶುಕ್ರ, ಮೂಲ ತ್ರಿಕೋಣದಲ್ಲಿ ಕುಳಿತಿರೋ ಗುರು, ಲಗ್ನವನ್ನೇ ನೋಡ್ತಿದ್ದಾನೆ. ಲಗ್ನದಲ್ಲಿ ಕುಳಿತಿರೋ ಚಂದ್ರ, ಶನಿ ಸಾರ. ಶನಿ ವಿಶೇಷವಾಗಿ ಅನ್ನಕಾರಕ. ಅದಕ್ಕೆ ಕೆಲವೊಮ್ಮೆ ನಾವು ಪರಿಹಾರ ಮಾಡುವಾಗ ಸ್ವಲ್ಪ ಅಕ್ಕಿ, ಬೇಳೆ, ಬೆಲ್ಲ, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಜೇನುತುಪ್ಪ, ಎಳ್ಳು, ಎಳ್ಳೆಣ್ಣೆ, ತುಪ್ಪ, ಅಕ್ಕಿ, ಬೆಲ್ಲ, ಕೊಬ್ಬರಿ ಇದೆಲ್ಲ ಸೇರಿಸಿ ಸ್ವಲ್ಪ ತರಕಾರಿ, ಸೊಪ್ಪಿನ ಜೊತೆ ಒಂದು ಬ್ಯಾಗಲ್ಲಿ ಹಾಕಿ ತಗೊಂಡೋಗಿ ಕೊಡಿ ಅಂತಾರೆ. ಹೌದು ನೋಡಿ, ಆ ಗುರು ದೃಷ್ಟಿ, ಲಗ್ನಾಧಿಪತಿಯ ದೃಷ್ಟಿ ಪರ್ಫೆಕ್ಟ್ಲಿ ಆಗಿ ಬಂದ್ ನಡೆದಿದೆ. ನೋಡಿದೆ, ಆ ಶುಕ್ರನ, ಆ ಅಷ್ಟಮಾಧಿಪತಿ ಪಂಚಮದಲ್ಲಿರೋ ಶುಕ್ರನ ಮೇಲೆ ದೃಷ್ಟಿ, ಚಂದ್ರನ ಮೇಲೆ ದೃಷ್ಟಿ ವರ್ಕ್ ಆಗ್ಬಿಟ್ಟಿದೆ. ಗುರುವಿನ ಜೊತೆ ರಾಹು ಬೇರೆ, ವಿಪರೀತ ಕೋಟೀಶ್ವರ ಯೋಗ ಅಂತ ಹೇಳ್ತೇವೆ, ನೆನ್ಪಿಟ್ಕೊಳ್ಳಿ. ಹೌದು, ರಾಹು ಕೊಡೋಷ್ಟು ದುಡ್ಡು ಇನ್ಯಾರು ಕೊಡಲ್ಲ. ಕೇತು ತಗೊಂಡೋಗುವಷ್ಟು ತಗೊಂಬರಂದು ಕೊಡೋಷ್ಟು ವೈರಾಗ್ಯ ಇನ್ಯಾರು ಕೊಡಲ್ಲ. ರಾಮಚಂದ್ರ ಪ್ರಭು ಕೇತು ದಿಶೆ ಬಂದಾಗ ಸಾಕು, ಆ ಪಟ್ಟ, ಸಂಸ್ಥಾನ ಏನು ಬೇಡ ಅಂತ ಬಿಟ್ಟು ಎದ್ದು ಸರಿಯೂ ನದಿನಲ್ಲಿ ಅಂತರ್ಧನರಾಗಿತ್ತು. ನಡ್ಕೊಂಡು ಹೋಗಿ ಹಾಗೆ ಹೊರಟೋಗಿತ್ತು, ಸಾಕು ನನಗಿತ್ತು ಅಂತ. ಅಂದ್ರೆ ಕೇತು ಕೊಡೋಷ್ಟು ಆ ಒಂದು ಮೋಕ್ಷ ಭಾವ, ವೈರಾಗ್ಯ ಭಾವ ಏನು ಬೇಡ ಕಣೋ ನನಗೆ ಅನ್ನಿಸ್ಬಿಡುತ್ತೆ. ನೋಡಿ, ಈ ಪುಣ್ಯಾತ್ಮನಿಗೆ 71ನೇ ವಯಸ್ಸಿನಲ್ಲಿ ದ ಮ್ಯಾಜಿಕ್ ಹ್ಯಾಸ್ ವರ್ಕ್ಡ್. ಇಟ್ ಹ್ಯಾಸ್ ವರ್ಕ್ಡ್ ಅತ್ಯದ್ಭುತವಾಗಿ. 61ನೇ ವಯಸ್ಸಿಗೆ ಮತ್ತೆ ಕರ್ನಲ್ ಪಟ್ಟ ಒಂದಷ್ಟು ಫಿಕ್ಸೆಡ್ ಇದ್ ಮಾಡಿ ತೊಳಲಾಡಿಸಿದ್ರು. ಮೊದಲ 10 ವರ್ಷ ಶುಕ್ರದಶೆ ತಗೊಂಡು ಹೊರಟೋಗ್ಬಿಡ್ತು. ನಂತರದ 10 ವರ್ಷ ಮುಟ್ಟಿದ್ದೆಲ್ಲ ಬಂಗಾರ. ಆಮೇಲೆ ನೋಡ್ಬೇಕು, 6ನೇ ಮನೆಯ ಅಧಿಪತಿ ಅದ್ಭುತವಾಗಿ ಕೂತಿದ್ದಾನೆ ಸೂರ್ಯ. ಆತ ಹೋಗುವಾಗ 90ನೇ ವಯಸ್ಸಿಗೆ ತಮಾಷೆ ಏನಂದ್ರೆ, ಕುಂಭದ್ರೋಣ ಮಳೆಯ ಆ ಒಂದು ಚಂದ್ರ ದಶೆ. ಹೌದು, ಚಂದ್ರ ಆ ಪಾಟಿ ಕುಳಿತಿದ್ದಾನೆ, ಗುರು ನೋಡ್ತಿದ್ದಾನೆ. ಅದಕ್ಕೆ ಕಾಯ್ಬೇಕು. ಕಟ್ಟ ಕಡೆಯವರೆಗೂ ಪ್ರಯತ್ನ ಬಿಡಬಾರ್ದು. ಆ ಪ್ರಯತ್ನ ಕೊಡಿಸೋದು ಗ್ರಹಗಳೇ, ನಿಮಗೆ ಅವಮಾನ ಮಾಡಿಸೋದು ಗ್ರಹಗಳೇ. ಅದನ್ನೇ ಆತನಿಗೆ ಹೇಳಿದ, 9-10 ವರ್ಷ ಪ್ರೀತಿ ಮಾಡಿ ಮದುವೆಯಾಗಿ 9 ವರ್ಷ ಆಗಿದೆ. ನೀನೀಗ ಪ್ಲಾನ್ ಮಾಡಿ ಇನ್ನೊಂದು ಹೆಣ್ಣನ್ನ ಜೊತೆಲಿ ತಂದಿಟ್ಕೋಬೇಕಾ? ಅಲ್ಲೊಂದು ಅಪಚಾರ ಆಗ್ಬೇಕಾ? ಅದನ್ನ ನಿನ್ನ ಸ್ನೇಹಿತ ಈ ತರ ದುರ್ಬಳಕೆ ಮಾಡಿಕೊಳ್ಳಬೇಕಾ? ಅಲ್ಲ, ಶುಕ್ರ ಕೆಲವರಿಗೆ ಬರೋವಾಗ ಅಷ್ಟಿಷ್ಟೆಲ್ಲ ಸಂಪತ್ತು ನೀವು ನಂಬಲ್ಲ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಬಿಟ್ಟಿದ್ರೆ ಅವ್ರು ನ್ಯಾಷನಲ್ ಮಟ್ಟಕ್ಕೆ ಹೋಗ್ಬಿಡ್ತಿದ್ರೇನೋ. ಆ ಮನುಷ್ಯನ ಜಾತಕ ನಾನು ನೋಡಿದ್ದಾನೆ. ಒಂದು 5,000 ರೂಪಾಯಿ ಸೀರೆಗಳನ್ನ ಇಟ್ಕೊಂಡು ಮಾರ್ತಿದ್ದ. ನನಗೆ ಅವತ್ತಿಗೆ ಒಂದು
ಕಾಲೇಜ್ಗೆ ಹೋಗ್ತಿದ್ದಂಥ ಸಂದರ್ಭ, ಈ ವಿದ್ಯೆಯ ಮಹಾವಿದ್ಯಾ ಅಲ್ಲಿ ಕುಳಿತು ಮಧ್ಯಾಹ್ನ ಲೈಬ್ರರಿ, ವಿಧಾನಸೌಧ, ಕಬ್ಬನ್ ಪಾರ್ಕ್, ಈ ಲಾಲ್ ಬಾಗ್, ಈ ಆಸುಪಾಸು, ನಾನು ವಿ ವಿ ಪುರಂ ಕಾಲೇಜ್ ಅಲ್ಲೇ ಇರ್ತಿತ್ತು. ಏನ್ ಮಾಡುದು, ಬೆಳಿಗ್ಗೆನೇ ಹೊಟ್ಬಿಡ್ತಿದ್ದೆ. ಒಂದು ಫ್ಲಾಸ್ಕಲ್ಲಿ ಕಾಫಿಗಳು, ಒಂದು 4-5 ಫ್ಲಾಸ್ಕ್ಗಳಲ್ಲಿ ಕಾಫಿ ಟೀ ಈ ತರ ಇಟ್ಕೊಂಡು ಹೋಗ್ಬಿಡ್ತಿದ್ದೆ. ಅಮ್ಮನ್ಗೆ ಹೇಳಿದ್ರೆ ಚಸ್ತಿತ್ತು, ಓದು ಅಂದ್ರೆ ಏನೋ ಮಾಡ್ತಿದ್ದೀಯ ಅಂತ. ಅಲ್ಲಿ ಫೀಸಿಗೆ ಬೇಕು, ಖರ್ಚಿಗೆ ಬೇಕು, ಮನೆಗೆ ಬೇಕು, ಹೇಳೋದೇನೋ ಹೇಳ್ತಾರೆ. ಅಲ್ಲಿ ಹಸಿವೆಯ ಒಂದು ಭಾವ ಜಾಸ್ತಿ. ಪಾರ್ಕಲ್ಲಿ ಕುತ್ಕೋಬಿಟ್ಟು ಓದ್ಕೊಂಡು ಯಾರಾದ್ರೂ ಬಂದ್ರೆ ಅದು ಏನ್ ಮಾಡಿದ್ದೆ ಅಂದ್ರೆ, ನನ್ನ ಹತ್ರ ಪ್ಯಾಂಟು ಇರ್ಲಿಲ್ಲ ನೋಡಿ, ಆ ಪ್ಯಾಂಟ್ ಬದಲು ಪಂಚೆ ಕಟ್ಕೋತಿದ್ದೆ, ವಿಭೂತಿ ಇಟ್ಕೋತಿದ್ದೆ. ನನಗೆ ಗೊತ್ತಿಲ್ಲ, ನನ್ನ ಎಲ್ರು ಮಲಯಾಳಿ ಅನ್ಕೊಳ್ಳೋರು. ಬಂದ್ಬಿಟ್ಟು ತಗೊಳ್ಳೋರು. ತುಂಬಾ ಅಚ್ಚುಕಟ್ಟಾಗಿ ಕಾಫಿ ಟೀ ಮಾಡ್ತಿದ್ದೆ ಅವತ್ತಿಗೇನೆ, ಇವತ್ತಿಗೂ ಮಾಡ್ತಾನೆ, ದೈವಾನುಷ್ಠಾನ. ಏನೋ ಆ ತಾಯಿ ವಾಗ್ದೇವಿ, ಶನಿಯ ಪ್ರಭಾವವು ಏನೋ, ಶನಿ ನೋಡ್ತಾನೆ ಲಗ್ನವನ್ನ ನನಗೂ. ಶನಿ ಚಂದ್ರ ವರ್ಗೋತ್ತಮರು ಇಬ್ರು ಪುಣ್ಯಾತ್ಮರು ಇರ್ಲಿ, ಅದಕ್ಕೇನೋ ಈ ವಾಗ್ವಿದ್ಯೆ. ಈ ಮನುಷ್ಯ ಬಂದು ಕುಳಿತುಕೊಂಡು ಏನೋ ಕಾಫಿ ಸ್ವಾಮಿ ಅಂತ ಹೇಳಿ ಕೊಟ್ಟೆ. ಕುಳಿದು ಬಿಟ್ಟು ನನ್ನ ಪಾಡಿಗೆ ಆ ಜ್ಯೋತಿಷದ್ದು ಹಿಂಗೆ ಕುಂಡ್ಲಿ ಹಾಕೊಂಡು ಬರಿತಾ ಇದ್ದೀನಿ. ನೋಡ್ಬಿಟ್ಟು ಜಾತಕ ಹೇಳ್ತೀರಾ ಅಂದ. ಏನೋ ಒಂದ್ ಸ್ವಲ್ಪ ಮಟ್ಟಿಗೆ ನನಗೇನೋ ಹೇಳಿ, ಸರಿ ಇದನ್ನ ಹೇಳು ಅಂತ. ಏನೋ ಈ ತಾಯಿ ವಾಗ್ವಿದ್ಯೆ, ಅದೇನೋ ಕೈ ಕೊಟ್ಟು ಇದನ್ನೆಲ್ಲ ಹಾಕು ಅಂದ. ಹಾಕಿದ ತಕ್ಷಣ ಹೇಳಿದೆ, ನರಕ ಅನುಭವಿಸ್ಬಿಟ್ಟಿದೀಯ ನೀನು ಬದುಕು ಅಂದ್ರೆ, ನೆಲ್ಲೂರು ಮನುಷ್ಯ ಹುಚ್ಚುಪಾಡಾಗ್ಬಿಡುತ್ತೆ ನಿಂದು. ಆಗ್ಬಿಟ್ಟಿದೆ, ನರಳಾಡ್ಬಿಟ್ಟಿದ್ಯಾ, ಇದು ಕಡೆ ಅಂತ ನಿನಗಿದು ಅಂತ. ಆವತ್ತಿಗೆ ಆ ಮನುಷ್ಯನಿಗೆ ಒಂದು 42-44. ನನಗೆ ಎಷ್ಟು ವಯಸ್ಸು ಬಿಡಿ. ನೀವು ನಂಬಲ್ಲ, ಹೇಳ್ದೆ, ನಿನ್ನ ಜೀವನದಲ್ಲಿ ಒಂದು ಹೆಣ್ಣು ಪ್ರವೇಶ ಆಗುತ್ತೆ, ಒಂದು ವಿಚಿತ್ರಗಳು ನಡೆಯುತ್ತೆ. ಅಂತಿಂತ ವಿಚಿತ್ರ ಅಲ್ಲ, ರಾತ್ರಿ ಕೋಟೀಶ್ವರ, ಸುತ್ತದ ಊರಿಲ್ಲ, ಸುತ್ತದ ದೇಶ ಎಲ್ಲ, ನಿನಗೆ ಹೆಣ್ಣು ಹೊನ್ನು ಮಣ್ಣು ಕೊಳ್ಳೆ ಹೊಡೆದು ಬೀಳುತ್ತೆ. ಬರೀ ಮದಿನಾರೆ ಈ ತರನೇ ಸುತ್ತಿರುತ್ತೆ. ಆರಪ್ಪೋ ಸ್ವಾಮಿನು ಕಾಲು ಸ್ಲಿಪ್ಪರ್ಗೆ ಪಿನ್ ಹಾಕೋತಿದ್ದಾನೆ. ಬರುತ್ತೆ, ಬರುವಾಗ ಕೊಡ್ತಾನಪ್ಪ ನಿನಗೆ ಅಂತ. ಆದ್ರೆ ಒಂದ್ ಹೆಣ್ಣಿಂದ ಹೆಂಗ್ ಬರುತ್ತೋ ಆ ಹೆಣ್ಣು ಹೋದ್ಮೇಲೆ ಎಲ್ಲ ಹೊರಟೋಗುತ್ತೆ, ಜಾಗ್ರತೆ ಅಂತ ಹೇಳ್ತೆ. ಈ ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಈ ಬಟ್ಟೆನ ತಗೊಬಂದು ಮಾರೋದ ಮನುಷ್ಯ, ಊರೂರ್ಗೂ ತಗೊಬಂದು. ಆ ಕಡೆಗೆ ಆಗದೆ ಅದೇ ಬಟ್ಟೆ ಅಂಗಡಿನಲ್ಲೇ ಕೆಲ್ಸದಲ್ಲಿ ಇದು ಬಿಡ್ತೀನಿ, ಊರೂರು ಸುತ್ತೋಕ್ಕಾಗಲ್ಲ, ನನ್ಗೆ ವಯಸ್ಸಾಗಿದೆ ಅಂದಾಗ ಕೆಲಸ ಕೊಟ್ಟಿದ್ದಾರೆ. 5,000ನೋ 10,000 ಸಂಬಳ, 5,000. ಅಲ್ಲೊಂದು ಸ್ತ್ರೀಯ ಪರಿಚಯ ಆಗುತ್ತೆ. ಆಕೆ ಇವ್ರಿಗೆ ಹೇಳ್ತಾರೆ, ನಾವ್ ಈ ತರದ್ ಒಂದು ಅಂಗಡಿ ಓಪನ್ ಮಾಡೋಣ ಅಂತ. ಇವ್ರಿಗೂ ಒಂಥರ ಕುತೂಹಲ ಅನ್ಸುತ್ತೆ. ಸರಿ ಹೇಳು ಅಂದ್ರೆ ಆಕೆನೂ ಏನೋ ಹೇಳ್ತಾರೆ. ಡನ್, ಸಂಸ್ಥೆ ಓಪನ್ ಮಾಡ್ತಾರೆ. ತುಂಬಾ 20/20 ಅಷ್ಟೇ ಅದು. ನೀವು ನಂಬೋಲ್ಲ, 6 ತಿಂಗಳಲ್ಲಿ ಇವ್ರಿಗಿದ್ದಂಥ ಸೇಲ್ಸ್ ಟ್ಯಾಕ್ಟಿಕ್ಗೆ ಒಂದು ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಿಡ್ತಾರೆ. ಜನ ನೋಡಿ, ನೀವು ನಂಬಲ್ಲ, ಆತ ಸಾಯೋ ಕಾಲಕ್ಕೆ 5,000 ರೂಪಾಯಿ ಸಂಬಳದ ಮನುಷ್ಯ ಕಡಿಮೆ ಎಂದರು 500 ಕೋಟಿಗೆ ಬದುಕಿದ್ದ ಅಂದ್ರೆ ನಂಬ್ತೀರಾ? ಅದು 1,000 ಕೋಟಿ ಆಗಿತ್ತು, ಅದು ಬೇರೆ ಏನೇನೋ ಕತೆ ಆಗಿ 500 ಕೋಟಿಗೆ ಬಂದು ನಿಂತಿತ್ತು. ಆ ಸ್ತ್ರೀ ಹೇಗೆ ಬಂದಿದ್ದಳು, ಆ ಮೊದಲ 10 ವರ್ಷ ಕುಂಭದ್ರೋಣ ಮಳೆ ಹಾಡಾಕಿ ನನ್ನ ಹುಡುಕ್ಸಿ ಕರ್ಕೊಂಡು ಹೋಗಿದ್ದ ಮನುಷ್ಯ. ಆಮೇಲೆ ಇರ್ಲಿ, ಶುಕ್ರದಶೆ ಮೊದಲ 10 ವರ್ಷ ಕುಂಭದ್ರೋಣ ಮಳೆ ಆತನಿಗೆ ಕೊಟ್ಟಿತ್ತು. ಆಮೇಲೆ ಒಂದೊಂದೇ ಹೇಳಿತು, ಶುಕ್ರದಶೆ ಮುಗಿದು ಸೂರ್ಯದಶೆ ಬಂತು, ಹೊರಟು ಬಿಟ್ಟ. ಕಣ್ಮುನ್ಗಡೆ ಮಗ, ಸೊಸೆ, ಅವನ ಸಂಸ್ಥಾನ, ಅವನ ಸಂಸ್ಥೆ ಒಂದಲ್ಲ 100 ಹೋಗಿದ್ದನ್ನ ನೋಡಿದ್ದೇನೆ. ನನ್ನನ್ನು ಆಡಬಾರ್ದು ಮಾತು ಹೇಳಿದ್ದ ಮನುಷ್ಯ. ಬೆಳೆದ ಮೇಲೆ ಹಾಗೆ ಅದಕ್ಕೇನು ಬೇಜಾರೇನಿಲ್ಲ ಬಿಡಿ. ಆಗ ಹೇಳಿದ್ದೆ, ನಿನ್ನದು ಶುಕ್ರ ಕಣಯ್ಯ, ನನ್ನದು ಗುರು. ಶುಕ್ರನಿಗೆ ಒಂದು ವಯಸ್ಸಿರೋವರೆಗೂ, ಒಂದು ಅಂದ ಇರೋವರೆಗೂ ಅಷ್ಟೇ ಅಂದ. ಈ ಗುರುವಿಗೆ ವಯಸ್ಸಾದಷ್ಟು ಅಂದ, ಈ ಗುರುವಿಗೆ ವಯಸ್ಸಾದಷ್ಟು ಜ್ಞಾನ, ವಯಸ್ಸಾದಷ್ಟು ಗೌರವ, ವಯಸ್ಸಾದಷ್ಟು ಹೆಸರು. ನೋಡೇ ಬಿಡ್ತೇನೆ ಅಂತ. 25 ವರ್ಷ ಆಯ್ತು, ಇವತ್ತಿಗೂ ಚಕ್ಕ ಚದರದೆ ನಾನು ನಿಂತಿದ್ದೇನೆ. ಆತನ ಪರಿವಾರ, ಸಂಸ್ಥಾ ಎಲ್ಲ ಮುಳುಗಿ ಎಲ್ಲೋ ಒಂದು ಅಂಗಡಿ ಇರ್ಬೋದೇನೋ. ಇವತ್ತು ಹೆಸರು ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಬೇಡ. ಯಾಕೆ ಈ ಮಾತನ್ನ ಹೇಳ್ತೇನೆ? ಕಟ್ಟ ಕಡೆಯ ಪ್ರಯತ್ನ ಮಾಡಿಸೋದು ಗ್ರಹಗಳು. ಜಾತಕ ಪರಾಮರ್ಶೆ ಮಾಡಿ. ನಾನು ಇಷ್ಟೊತ್ತು ಹೇಳಿದಂಥ ಕತೆ ಯಾರೂ ಅಲ್ಲ, ಕರ್ನಲ್ ಸ್ಯಾಂಡರ್ಸನ್. KFC ಚಿಕನ್ ಅಂತ ಮಾತಾಡ್ತೀವಲ್ವಾ, ನೋಡಿ ಆ ಮನುಷ್ಯನಿಗೆ ಎಂತೆಂಥ ಬಿರುಗಾಳಿ.
ನಿಮ್ಮಲ್ಲಿ ಆ ಛಲ ಪರೀಕ್ಷಿಸಿ ಅನ್ನೋದು ಅದೇ. ಎಲ್ಲಿಗೆ ತಂದು ನಿಲ್ಸುತ್ತೆ, ಹೇಗೆ ನಿಲ್ಸುತ್ತೆ, ಏನ್ ಮಾಡಬಲ್ಲೆ, ಹೇಗೆ ನಿಲ್ಲಬಲ್ಲೆ ಅಂತಕ್ಕಂಥದ್ದು. ಮಕ್ಕಳೇ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಒಂದ್ ಸೋಲು ಕುಗ್ಗೋಗೋದು. ಅವನ್ ದಶಾಭುಕ್ತಿ. ನಾವು ವೈದಿಕ ಹುಡುಕ್ತೇವೆ, ಆತನಿಗೆ ವೈದಿಕ ಗೊತ್ತಿಲ್ಲ. ಈ ಇಸ್ ಎ ಪ್ಯೂರ್ಲಿ ಮೆಷಿನಿಸ್ಟ್. ಮೆಷಿನ್ ತರ ಕೆಲಸ ಮಾಡಿದಾನೆ. ಅವನಿಗೆ ಒಂದೇ ಗುರಿ, ಐ ಶುಡ್ ಡೂ ಸಮಥಿಂಗ್. 10ನೇ ಮನೆಯ ಶನಿ ಬಾಣಸಿಗ, ಚಂದ್ರ, ಗುರು ಬೇರೆ ದೃಷ್ಟಿ ನೋಡಿ ಬಿಟ್ಟಿಲ್ಲ. ಗುರುವಿನ ದೃಷ್ಟಿ ಶುಕ್ರ, ಶುಕ್ರನಿಂದ ಹಾಗೆ ಚಂದ್ರ. ಬ್ಯೂಟಿಫುಲ್ ಇಟ್ ಹ್ಯಾಸ್ ಬಿನ್ ಕಂಬೈನ್ಡ್. ತನ್ನ ಕೆಲಸ ಮಾಡಿಬಿಟ್ಟಿದ್ದಾನೆ ಸ್ಯಾಂಡರ್ಸನ್. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಬಿಡಬೇಡಿ ನಿಮ್ಮ ಪ್ರಯತ್ನ. ಅದರಲ್ಲಿ ಮತ್ತೆ ಒಂದೊಂದಷ್ಟು ಎಕ್ಸ್ಪರ್ಟ್ ಆಗಿ, ಮತ್ತಿನ್ನೊಂದಷ್ಟು ಕಲೀರಿ, ಮತ್ತಿನ್ನೊಂದಷ್ಟು. ಇವತ್ತು ನೀವು ನಂಬಲ್ಲ, ಎಷ್ಟೋ ಕೆಲವು ತುಂಬಾ ಎಲ್ಲರೂ ಅನ್ನದಾತರೆ, ಆದ್ರೆ ಕೆಲವು ಕಡೆ ಯಾವ ದೊಡ್ಡವರು ನನ್ಗೆ ನೋವು ಕೊಟ್ಟಿಲ್ಲ. ಈ ಮಧ್ಯದಲ್ಲಿ ಇರ್ತಾರಲ್ಲ ಕೆಲವರುಗಳು ನೋವು ಕೊಟ್ಟಿದ್ದಾರೆ, ಬಾಧೆ ಕೊಟ್ಟಿದ್ದಾರೆ, ಅವಮಾನಿಸಿದ್ದಾರೆ. ಆದ್ರೆ ಇವತ್ತು ನನ್ನ ಕಾರ್ಯಕ್ರಮ ಇದೆಯಲ್ಲ, ನೀವು ನಂಬಲ್ಲ, ಅದು ಬೇರೆಯೇ ಕತೆ. ಅದಕ್ಕೆ ಅಂತ ಒಂದು ವಾಹಿನಿನಲ್ಲಿ ಮಾಡ್ಬೇಕಾದ್ರೆ ಒಂದು ವರ್ಗ ಒಂದಿಷ್ಟು ಸಮಯ, ಆ ಸಮಯಕ್ಕೆ ನೋಡ್ಬೇಕು, ಸಿಗಲ್ಲ, ಇದೆಲ್ಲ ಆಯ್ತು. ಈಗ ಹಾಗಲ್ಲ. ದಿಸ್ ಡಿಜಿಟಲ್ ಮಾಧ್ಯಮ. ನಾನು 10 ವರ್ಷದ ಹಿಂದ್ಗಡೆನೆ ನನ್ನ ಸ್ನೇಹಿತರು ಹೇಳಿದ್ರು, 2014-15 ಹೇಳಿದ್ರು. ನನ್ನ ತಮ್ಮ ಹೇಳ್ದ, ಗೊತ್ತಿಲ್ಲ ನನಗೆ, ಅಣ್ಣ ನೀನು ಯಾರ ಹತ್ರ ತಲೆ ಬಾಗಲ್ಲ. ಸೂರ್ಯ ದಗದಗಿಸೋ ಸೂರ್ಯ, ನಾನು ಬಾಗಿದ್ ಮಾತೇ ಇಲ್ಲ. ಆಗಲ್ವ, ಎದ್ದು ಹೊರಗಡೆ ಬಂದ್ಬಿಡ್ತೀನಿ, ನನ್ನ ಮಾತು ಕೇಳು ಅಂದಿದ್ದ. ನೋಡಿ, ದಶಾಭುಕ್ತಿ ವಿಚ್ ಹ್ಯಾಸ್ ವರ್ಕ್ಡ್. ಹೌದು, ಶನಿ ದಶೆಯ ಗುರು ಭುಕ್ತಿಯಲ್ಲಿ ಆರಂಭ ಆಗಿತ್ತು. ಸೊ ನಾವು ಬುಧ ದಶ, ಇಟ್ ಇಸ್ ದೇರ್. ನನ್ನ ವಿದ್ಯಾ ವಾಣಿ ವಿದ್ಯಾ ನಿಮ್ಮ ಮುಂದ್ಗಡೆ. ದಶೆಗಳು ನಿಮ್ಮನ್ನ ಪರೀಕ್ಷಿಸ್ತವೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ಕೆಳಗಡೆ ಹಾಕೋಲ್ಲ. ಮಾರಕ ಬಾಧಕ ಸೇರಿ ಜಾತಕ, ಇನ್ನೊಂದು ಬೇರೆ ದುರಭ್ಯಾಸಗಳು ವಿಪರೀತಕ್ಕೆ ಹೋಗಿ ಮಾಡಿಸಿ ನಿಮ್ಮನ್ನ ಅಸ್ತವ್ಯಸ್ತ ಮಾಡಿಬಿಡ್ಬೋದು. ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ದ ಸಿಸ್ಟಮ್ ವಿಲ್ ಗಿವ್ಸ್ ಯು. ನೀವು ಹಿಡ್ಕೊಳ್ಳಲ್ಲ. ಸಣ್ಣ ಸೋಲು, ಸಣ್ಣ ಅವಮಾನ ಲೆಕ್ಕ ಹಾಕೊಳ್ಳಿ. ಅಷ್ಟು ಚಿಕ್ಕ ವಯಸ್ಸಿಗೆ, 10ನೇ ವಯಸ್ಸಿಗೆಲ್ಲ, 10-12ನೇ ವಯಸ್ಸಿಗೆಲ್ಲ 3ನೇ ಅಪ್ಪ ನೋಡಿರೋ ಆ ಮಗು ಹೇಗಿರ್ಬೋದು? 14ನೇ ವಯಸ್ಸಿಗೆಲ್ಲ ಮನೆ ಬಿಟ್ಟು ಬರ್ತಾನೆ, ಎಲ್ಲೋ ಕೂಲಿ ಕೆಲಸ, ಇನ್ನೊಂದು. ನಮಗೆಲ್ಲ ವ್ಯವಸ್ಥೆ ಇದ್ರು ನಾವು ಇನ್ನೊಂದನ್ನ ಹುಡ್ಕೋದು. ಇವತ್ತು ನಮಗೆ ಸರ್ಕಾರಗಳು ಎಷ್ಟೋ ಮಾಡ್ತಿದೆ. ಗ್ಯಾಸು ರಿಬೇಟ್ ಕೊಟ್ಟಿದೆ, ಕರೆಂಟು ರಿಬೇಟ್ ಕೊಟ್ಟಿದೆ. ವರ್ಷ ಆದ್ರೆ ಕೃಷಿಕರಿಗೆ ಒಂದು 6,000ನೋ 10,000ನೋ ದುಡ್ಡು ಕೊಡ್ತಿದ್ದಾರೆ. ಪೆನ್ಷನ್ ಸ್ಕೀಮ್ಗಳಿದೆ, ಏನೋ ಒಂದಿದೆ ಮಗು. ನಮ್ಮ ಹಿರಿಯರಿಗೆ ಏನೂ ಇರ್ಲಿಲ್ಲ, ಆದ್ರೂ ಅವ್ರು ಯಾವತ್ತೂ ಬೆದರ್ಲಿಲ್ಲ. ನಾವು ಎಲ್ಲದಕ್ಕೂ ಬೆದರೋದು. ಇವತ್ತು ಸೈಕಾಲಜಿಸ್ಟ್ಗಳನ್ನ ಜಾಸ್ತಿ ಮಾಡ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಹುಚ್ಚರು ಜಾಸ್ತಿ ಆಗ್ತಿದ್ದೇವೆ, ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದೆ. ಯಾಕೆ ಭಯ ಬೀಳಬೇಕು? ಇವನಷ್ಟು ಕಷ್ಟ. ಇದನ್ನ ಮತ್ತೆ ಹಾಕೊಂಡು ಕೇಳಿ ನೋಡಿ, ಈ ಪ್ರೋಗ್ರಾಮ್ ಅನ್ನು ನೀವು ಹಾಕೊಂಡು ಕೇಳಿ ನೋಡಿ. ನಾನು ಅದಕ್ಕೆ ಒಂದು ಪ್ರತಿಯೊಂದು ಯಾವ ವರ್ಷದಲ್ಲಿ ಏನೇನ್ ಮಾಡಿದೆ ಎಲ್ಲ ರಿಸರ್ಚ್ ಮಾಡಿ ನಾನು ಓದ್ತಿರ್ತಾನೆ ಅಂತ. ಅವ್ರದ್ದು ಯಾವಾಗ ಆ ಶಕ್ತಿ ಎಲ್ಲಿಂದ ಕೊಡ್ತು? ದಶಾನು ಎಲ್ಲಿಂದ ಬಂತು? ಹೌದು, ಅಲೆಕ್ಸಾಂಡರ್ ದ ಗ್ರೇಟ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾನೆ. ಹೌದು, ನೆಪೋಲಿಯನ್ ಬಗ್ಗೆ ರಿಸರ್ಚ್ ಥೀಸಿಸ್ ಇದೆ ನನ್ನ ಹತ್ರ. ಜಾತಕ, ಗ್ರಹ, ಯಾವ ಸಂದರ್ಭ, ಯಾವ ಡಿಗ್ರಿ. ಹೌದು, ಯಾವುದು ಆ ಶಕ್ತಿ ಕರ್ಕೊಂಡು ಬಂತು? ನಮ್ಮನ್ನು ಪ್ರಚೋದಿಸ್ತವೆ ಮಕ್ಕಳೇ. ಒಳ್ಳೆಯವ್ರ ಹತ್ರ ಒಳ್ಳೆಯವರಾಗಿ ಎದ್ದೋಗ್ಬಿಡಿ. ಎಸ್, ಕೆಟ್ಟದ್ ಬಂದಿದೆ ನಿಜವೇ, ನನಗಾಗ್ತಿಲ್ಲ, ನನ್ನ ಹೆಂಡತಿ, ಥ್ಯಾಂಕ್ ಯು ಅಂತ ಎದ್ದೋಗಿ. ಇವತ್ತೆಲ್ಲ ನಾಳೆ ನಾನು ಒಬ್ರಿಗೆ ಹೇಳ್ಕೊಟ್ಟಿದ್ದೆ ಇದನ್ನ, ನಿನ್ ಸಮಯ ಸರಿ ಇಲ್ಲ, ಡೈವರ್ಸ್ ಆಗುತ್ತೆ, ಇದನ್ನ ರಫ್ಚರ್ ಮಾಡ್ಕೋಬೇಡ, ನಿನ್ ಹೆಂಡತಿಗೆ ಒಂದು ಸಾರಿ ಹೇಳಿ ಎದ್ದೋಗು. ಅವಳಿಗೆ ನಾ ತುಂಬಾ ಚೆನ್ನಾಗಿ ನೋಡ್ಕೊಂಡು ನನ್ನ ಮಾತು ಕೇಳು, ಒಂದಲ್ಲ ಒಂದು ದಿನ ಮತ್ತೆ ವಾಪಸ್ ಸೇರ್ತೀರಂತ. ನೀವು ನಂಬಲ್ಲ, ಇವತ್ತು ಡೈವರ್ಸ್ ಆಗಿ 12 ವರ್ಷ ಆಗಿದ್ರು ಇವತ್ತಿಗೂ ಅವರು ಆಗಾಗ ಭೇಟಿ ಆಗ್ತಿರ್ತಾರೆ. ಅವರ ಮಗನ ಬರ್ಡೇಗೆಲ್ಲ ಸೇರ್ತಿರ್ತಾರೆ, ಆನಿವರ್ಸರಿಗೂ ಹೋಗಿ ಸೇರ್ತಿರ್ತಾರೆ. ಮಗನ ಜೊತೆ 3 ದಿನ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಕೆನೂ ಇನ್ನೊಂದು ಮದುವೆ ಆಗಿಲ್ಲ, ಈತನೂ ಇನ್ನೊಂದು ಮದುವೆ ಆಗಿಲ್ಲ. ಬ್ಯೂಟಿಫುಲ್ ಕಪಲ್ಸ್. ಆ ಡೈವರ್ಸ್ ಆಗುವಾಗ ನಾನಿದ್ದೆ. ಗಿವ್ ದಮ್ ಶೇಕ್ ಹ್ಯಾಂಡ್. ನಾನು ಹೇಳಿದೆ ಅವನಿಗೆ, ಡೇ ರಾಜು, ನನ್ನ ಮಾತು ಕೇಳು, ನಿನ್ ಜೀವನ ಚೆಲ್ಲಾ ಚದರ ಆಗುತ್ತೆ, ಈ ತಾಯಿ ಜೀವನ ಆದ್ರೂ ಉಳಿಸ್ಕೋ. ಆಗ್ಬಿಟ್ಟಿದೆ ಮನಸ್ಸು, ಏನು ನಿನ್ ಸಮಯ ಈಗಿದೆ, ದೂರ ಹೋಗ್ಲೇಬೇಕು. ಆದ್ರೆ ನಿನ್ ಮಗ ನಿನ್ನಿಂದ ದೂರ ಇಲ್ಲ ಅನ್ನೋದು ತೋರಿಸ್ತಿದೆ. ತಾಯಿ ಹತ್ರ ಬೆಳಿಬೇಕು ಅನ್ನೋದಿದೆ. ಮತ್ ಕೋರ್ಟ್ಗೆ ಹೋಗ್ತೀನಿ, ಮತ್ ಕ್ಲೈಮ್ಗೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ಇದೆಲ್ಲ ಮಾಡಬೇಡ ಪ್ಲೀಸ್ ಅಂತ ಹೇಳಿದ್ದೆ. ಕೋರ್ಟಲ್ಲಿ ಆಕೆ ಕೇಳಿದಕ್ಕೆಲ್ಲ ಸೈನ್ ಹಾಕ್ಬಿಟ್ಟ, ನನ್ನ ಮಾತು ಕೇಳ್ಬಿಟ್ಟು. ಇವತ್ತು ಅನುಬಂಧವಾಗಿದ್ದಾರೆ. ಎಸ್, ಲೀಗಲಿ ಅವರಿಬ್ರು ಡೈವರ್ಸ್ ಆಗಿದ್ದಾರೆ. ಬಟ್ ಇವತ್ತಿಗೂ ಆತ್ಮೀಯತೆ, ಗೆಳೆತನ. ಆಕೆ ಹತ್ರ ಮಾತಾಡಿದ್ರೆ, ಐ ಡಿಡ್ ಎ ರಾಂಗ್ ಬಟ್ ಐ ಕೆನಾಟ್ ಕಮ್ ಬ್ಯಾಕ್ ಅಂತಾಳೆ.
US ಅಲ್ಲಿ ಇದ್ದಾಳೆ ತಾಯಿ ಜೀವ. ಇಂಡಿಯಾಗೆ ಬಂದಾಗೆಲ್ಲ ಭೇಟಿ ಮಾಡ್ತಿರ್ತಾಳೆ. ಇಸ್ ಅ ಜೆಂಟ್ಲ್ಮನ್ ಬಟ್ ಸಮ್ವೇರ್ ಹಿ ವಾಸ್ ಅ ಲಿಟಲ್ ಬಿಟ್ ಫ್ಲರ್ಟ್ ಅಂತ ಹೇಳ್ತಾಳೆ. ಸೊ ಓಕೆ, ಆಕೆಗೂ ಹೇಳಿದ್ದೆ, ನಿನ್ ಜೀವನ್ ಪರ್ಯಂತ ಒಬ್ಬ ಅಪ್ಪನನ್ನ ದೂರ ಮಾಡ್ತೆ. ಈಸ್ ಅ ವೆರಿ ಗುಡ್ ಫಾದರ್, ಮೈಟ್ ಬಿ ಈಸ್ ನಾಟ್ ಅ ಗುಡ್ ಹಸ್ಬೆಂಡ್ ಬಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ನಿನ್ನ ಗೆಳೆಯನಾಗಿರೋವರೆಗೂ ಚೆನ್ನಾಗಿತ್ತು ಮಗ, ನನ್ನ ಮಾತು ಕೇಳು. ನಿನ್ನ ಗಂಡ ಆದ್ಮೇಲೆ ಅಲ್ಲಿ ಒಡೆದು ಹೋಗುತ್ತೆ, ಅವನಿಗೂ ಹಾಗೆ ಇದೆ, ನನ್ನ ಮಾತು ಕೇಳ್ರಿ ಅಂತ ಹೇಳಿ ಸರಿಪಡಿಸಿದ್ದೆ. 12 ವರ್ಷದಿಂದ ಭೇಟಿ ಆಗ್ತಾರೆ, ವರ್ಷಕ್ಕೆ 2 ಬಾರಿ 3 ಬಾರಿ ಸಿಗ್ತಾ ಇರ್ತಾರೆ, ಆನಂದವಾಗಿದ್ದಾರೆ. ಅದಕ್ಕೆ ಹೇಳ್ತೇನೆ, ನಮಗೆ ಕೆಟ್ಟ ಸಮಯ ಬರುತ್ತೆ, ಬಂದ ತಕ್ಷಣ ಅವ್ರು ಕೆಟ್ಟವರಲ್ಲ, ಎದ್ದೋಗ್ಬಿಡಿ ಅಷ್ಟೇ, ಮೌನವಾಗಿದ್ದು ಬಿಡಿ, ಧನ್ಯವಾದ. ಆದರೆ ಅಲ್ಲಿ ಹೋಗಿ ಮತ್ತೆ ಜೀವನದಲ್ಲಿ ಆ ವ್ಯಕ್ತಿ, ಆ ಸಂಸ್ಥಾ, ಆ ವ್ಯವಸ್ಥೆ ಸಿಗೋಲ್ಲ. ನನ್ನ ಸಮಯ ಕೆಟ್ಟದಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ, ಆನೆ ಮೇಲೆ ಬ್ರಹ್ಮಾಸ್ತ್ರ ಬಿಡಕ್ ಹೋಗ್ಬೇಡಿ. ಹೌದು, ಗ್ರಹಗಳು ಈ ತರ ಏನೋ ಕೆಟ್ಟದ್ ನಡೆದಿದೆ, ಹೆಂಡತಿಯೋ ಅಪ್ಪನೋ ಅಮ್ಮನೋ ಅಲ್ಲಿ ಹೊಡೆದು ಚುಚ್ಚಿ, ನೋ, ನಮ್ಮ ಅಪ್ಪನಿಗೂ ನನಗೂ ಆಗ್ತಿಲ್ಲ, ಧನ್ಯವಾದ. ನನ್ನ ಹೆಂಡತಿಗೂ ನನ್ಗೆ ಆಗ್ತಿಲ್ಲ, ಇಲ್ಲ ಕಣೋ ಸಾರಿ, ನಾವು ಒಂದು 6 ತಿಂಗಳು ದೂರ ಇರೋಣ, ಯಾಕೋ ಕೆಟ್ಟ ಸಮಯ ಅನ್ನಿಸ್ತದೆ, ಯಾಕೋ ನನ್ಗೂ ನಿನ್ಗೂ ಮನಸ್ತಾಪ ಅನ್ನಿಸ್ತದೆ, ಲೆಟ್ ಅಸ್ ರಿಯಲೈಸ್, ಒಂದ್ ಸ್ವಲ್ಪ ದಿನ ಅಂತ ಈ ರೀತಿ ಮಾತಾಡ್ಕೊಳ್ಳಿ. ಅಲ್ಲಿ ಇನ್ನೊಂದು ಕೆಂಡ ಮಾಡಿ ಅದಕ್ಕೆ ಕಾಯ್ತಿರುತ್ತೆ ಪ್ರಕೃತಿ. ನಮ್ಮ ಸಮಯಕ್ಕೆ ನೋಡಿ, ಧರ್ಮ ಅಧರ್ಮ ಹೆಚ್ಚಾದಾಗ ಧರ್ಮ ಕಣ್ಮುಚ್ಕೊಳ್ಳುತ್ತೆ, ಅದೇನು ಮಾತಾಡೋಲ್ಲ. ಧರ್ಮ ಹೆಚ್ಚಾದಾಗ ಅಧರ್ಮ ಬಾಯಿ ಮುಚ್ಕೊಂಡು ಅದು ಕಣ್ಮುಚ್ಕೊಂಡು ಕೂತ್ಕೋಬೇಕು. ಈಗ ಅಧರ್ಮ ಹೆಚ್ಚಾದಾಗ ನಮ್ಮ ಕಣ್ಣಿಗೆ ಏನೂ ಕಾಣೋಲ್ಲ, ಬರೀ ಕೆಟ್ಟಿದ್ದೆ, ಬರೀ ಕಳೆದೋಗಿದ್ದೆ, ಬರೀ ಸೋತೋಗಿದ್ದೆ, ಅವಳು ಮೋಸ ಮಾಡ್ಬಿಟ್ಲು, ಇವನ್ ಮೋಸ ಮಾಡ್ಬಿಟ್ಟ, ಇವನ್ ದ್ರೋಹ ಮಾಡ್ಬಿಟ್ಟ, ಅವನ್ ದ್ರೋಹ ಮಾಡ್ಬಿಟ್ಟ, ಇವನ್ ಕಿತ್ತು ತಿನ್ಬಿಟ್ಟ, ಅವನ್ ಕಿತ್ತು, ಬರೀ ಆಫ್ಟರ್ ಆಲ್ 3,000 5,000 10,000 ರೂಪಾಯಿಗೆ ಇಡೀ ಜೀವನ ನಾಶ ಮಾಡ್ಕೊಬಿಡ್ತೀವಿ. ಹೌದು, ಬಂಗಾರದ ಮೊಟ್ಟೆ ಇಡೋ ಕೋಳಿ, ನೆನ್ಪಿಟ್ಕೊಳ್ಳಿ. ಏನಕ್ಕೋ ಒಂದು ಕದ್ಬಿಟ್ಟಿದ್ದೀರಿ, ಆಯ್ತು ಕ್ಷಮೆ, ಸಾರಿ, ಆಗೋಯ್ತು, ಡನ್. ಇಲ್ಲ, ಒಂದೇ ಒಂದು ಈ ಕೆಟ್ಟ ದಶೆ, ಕೆಟ್ಟದಲ್ಲ ಅದು, ನಮಗೊಂದು ನಾಳೆ ನಾವ್ ಏನೆಲ್ಲ ಕಳ್ಕೋಬೇಕು ಅನ್ನೋದಕ್ಕೆ ಈಗಲೇ ಅದು ಹಾಕಿಟ್ಬಿಟ್ಟಿರುತ್ತೆ. ಹೌದು, ಹಾಗೆ ನಾಳೆ ನಾವ್ ಏನೆಲ್ಲ ಪಡ್ಕೋಬಹುದು ಅಂತ ಕೂಡ ಕರ್ಮ ಸ್ಥಿತಿ ಮಾಡಿಟ್ಟಿರುತ್ತೆ. ಇವತ್ತು ಆ ಅಜ್ಜ ಇಲ್ಲ, ಕರ್ನಲ್ ಸ್ಯಾಂಡರ್ಸನ್, ಆತ ನಂಬ್ಕೊಂಡು ಇವತ್ತು 180 ದೇಶದಲ್ಲೂ ಇದ್ದಾನೆ ಅವನು. KFC ಅದು ಎಷ್ಟು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಿರ್ಬೋದು, ಯೋಚನೆ ಮಾಡಿ ನೋಡಿ. ಆ ಫ್ರಾಂಚೈಸಿ ಮಾಡೆಲ್ ಇವತ್ತು KFC ಎಲ್ಲಾದ್ರೂ ಹೋದಾಗ ನೋಡಿ ನೀವು, ನಾನು ಯಾವ್ದಾದ್ರು ಮಾಲ್ಗೆ ಹೋದಾಗ ಹೀಗೇ ನೋಡ್ತಿರೋದು ಅಜ್ಜನ, ಏನಿರ್ಬೋದು, ಯಾವ ಶಕ್ತಿ ಇರ್ಬೋದು. ನಿಮ್ಮಗಳ ಜೊತೆ ಮಾತಾಡ್ಲಿಕ್ಕೆ ಮುಚ್ಚಟೆಗೋಸ್ಕರ ಆತನ ರಿಸರ್ಚ್ ನ ತಗೊಬಂದೆ. ಎಷ್ಟು ಸೋಲುಗಳು, ಹೆಂಡತಿ ಕೂಡ ಡೈವರ್ಸ್ 57ನೇ ವಯಸ್ಸಲ್ಲಿ ನೋಡಿ, ಆದ್ರೂ ಬಿಡ್ಲಿಲ್ಲ, ನೋ ಐ ವಿಲ್ ಕಮ್ ಬ್ಯಾಕ್ ಅಂತ. 69ನೇ ವಯಸ್ಸು, ಇವತ್ತಿಗೆ ಎಷ್ಟು ಜನ ನಾವು ಮನೇಲಿ ಕೂತ್ಬಿಟ್ಟಿರ್ತೇವೆ. ಅಯ್ಯೋ ಹೋಗೋ, ತನ್ನ ಪ್ರಾಡಕ್ಟ್ಗೆ ತಾನೇ ಬ್ರ್ಯಾಂಡ್ ಆದ, ಬಿಡ್ಲಿಲ್ಲ. ಮೊನ್ನೆ ಕೂಡ ನನಗೆ ಯಾರೋ ಶಂಕರಾಮೃತದ ಬಗ್ಗೆ ಮಾತಾಡೋವಾಗ ಹೇಳಿದೆ, ನೋಡೋಣ ರಾಮಚಂದ್ರ ಇದ್ದಾನೆ, ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತೆ, ಬಟ್ ಮತ್ತೆ ನನಗೆ ವ್ಯಾಪಾರ ವ್ಯವಹಾರ ಆಗ್ಬರಲ್ಲ, ನೋಡೋಣ, ಬೇಡ, ಇರೋದ್ರಲ್ಲೇ ಈಜೋಣ, ನನಗೆ ಹೋಗಿ ಯಾರ ಕಾಲು ಹಿಡಿಲಿಕ್ಕೆ ಆಗೋಲ್ಲ, ಮುಳುಗಿದ್ ಸಾಕು, ಇನ್ ಬೇಡ. ಮನುಷ್ಯರುಗಳು ಯಾಕೋ ಕೆಟ್ಟ ಸಮಯ, ಬುಧ ನೀಚ, ಸಪ್ತಮಾಧಿಪತಿ ನೀಚ, ದೇ ಜಸ್ಟ್ ಯೂಸ್ಡ್ ಇಟ್ ಅಂತ ಮನ್ಸಿಗೆ ಎಲ್ಲೋ. ಆದ್ರೂ ಹಾಗಾಗಿ ಅನ್ಸುತ್ತೆ, ಬೇಡ ಕಣೋ, ಸಾಕು, ಈ ಪಾರಮಾರ್ಥಿಕ ವಿದ್ಯೆಯಲ್ಲಿರೋ ಅಷ್ಟು ತೃಪ್ತಿ, ನೆಮ್ಮದಿ ಇನ್ಯಾವುದ್ರಲ್ಲೂ ಇಲ್ಲ, ನೆಮ್ಮದಿಯಾಗಿ ಇದ್ಬಿಡೋಣ ಅಂತ. ನೋಡೋಣ, ಅದಕ್ಕೆ ಹೇಳ್ತಿದ್ದೇನೆ, ದಯಮಾಡಿ ದುಡುಕ್ಬೇಡಿ. ಈ ತರದ್ದು ಸಮಯ ಸಂದರ್ಭಗಳು ಬಂದಾಗ ಹೆಂಡತಿ ಸರಿ ಇಲ್ಲ, ಬಿಟ್ಟು ಹೋಗ್ಬಿಡೋಣ, ಒಡೆದು ಬಡ್ದು ಕೋರ್ಟ್ಗೆ, ಇಲ್ಲ, ನೀವಾಗಿ ನಿಮ್ ಸಮಸ್ಯೆ ನೀವು ಕುಳಿತುಕೊಳ್ಳಿ, ಬಿಟ್ಟು ಹೋಗ್ಬೇಡಿ, ನನ್ನ ಮಾತು ಕೇಳಿ. ಕರ್ನಲ್ ಸ್ಯಾಂಡರ್ಸ್ ಅಂತಾರ, ಯಾವುದೋ ಒಂದು ಬಿಸ್ನೆಸ್ ಲಾಸ್ ಆಗಿದೆ, ಕೇಳಿ, ಮಾಡೋಕ್ ಮೊದಲು ಕೇಳಿ. 3 ಲಕ್ಷ 5 ಲಕ್ಷದ ಮೇಲೆ ವ್ಯಾಪಾರ ಅಂದ್ರೆ ಕೇಳಿ, ಇದು ಸರಿಯಾ ತಪ್ಪಾ, ಸರಿಯಾದ ವಿವೇಚನೆಯಲ್ಲಿ ಆಗ್ತಿದೀವ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೆ, ಇನ್ನೊಂದಂತೆ, ಯಾವ್ದಾವ್ದೋ ಆ್ಯಪ್ಸ್ಗಳಲ್ಲಿ ಏನೇನೋ ಬಂದು ನಿಮ್ಗೆ ಪ್ರಚೋದನೆ ಮಾಡ್ತಿದ್ದಾರೆ. ಡೋಂಟ್ ರಶ್ ಇಟ್, ಕೇಳಿ. ಮೊನ್ನೆ ನೋಡಿ, ಹೈದರಾಬಾದಲ್ಲಿ 150 ಕೋಟಿಗೂ ಮೇಲ್ಪಟ್ಟು 11 ಜನರನ್ನು ಹಿಡಿದಿದ್ದಾರೆ. ಈ ತರದ್ದೇ ಸ್ಕೀಮ್ಗಳು ಮಾಡಿಬಿಟ್ಟು ಇನ್ನೊಂದು ಮಾಡಿ ಮುಳುಗಿಸಿಟ್ಟಿರ್ತಕ್ಕಂಥದ್ದು. ದಯಮಾಡಿ ಕೇಳಿ ಮಾಡಿ, ಕಟ್ಟ ಕಡೆಯವರೆಗೂ ಪ್ರಯತ್ನ ಬಿಡಬೇಡಿ. ನೋಡಿ, ಅಜ್ಜ 7ನೇ ವಯಸ್ಸಿನಿಂದ 70ನೇ ವಯಸ್ಸಿನಲ್ಲಿ ಹಿ ಕ್ರಾಕ್ಸ್ ದಟ್ ಬ್ಯೂಟಿಫುಲ್ ಶುಕ್ರ ದಶ ನಾವು ವೈದಿಕ ಅಂತೀವಿ, ನಾನು ವೈಜ್ಞಾನಿಕವಾಗಿ ಏನ್ ಹೇಳ್ತೀನಿ ಗೊತ್ತಾ, ಆ ಛಲ ನೋಡಿ, ಬಿಡ್ಲಿಲ್ಲ, ಸೋಲು ಒಪ್ಕೊಳ್ಳಿಲ್ಲ. ಅಪ್ಪ ಹೋದ, 2ನೇ ಅಪ್ಪ ಹೋದ, 3ನೇ ಅಪ್ಪ ಬಂತು, ಅಮ್ಮ ಬಿಟ್ಟು ಹೋಯ್ತು, ತಮ್ಮ ಬಿಟ್ಟು ಹೋದ, ತಂಗಿ ಬಿಟ್ಟು ಹೋದ, ಮಾಡಿದ ಪಾರ್ಟ್ನರ್ ಬಿಟ್ಟು ಹೋದ, ಎಷ್ಟು ವಿಚಾರದಲ್ಲಿ ಬೆಂಕಿ ಬಿದ್ಬಿಡ್ತು ಹೋಟೆಲ್ಗೆ, ಸ್ಟಿಲ್ ಹಿ ವಾಸ್ ದೇರ್, ಬಿಡ್ಲಿಲ್ಲ. ನೋ, ಐ ವಿಲ್ ಕಮ್ ಬ್ಯಾಕ್ ಅಂತಕ್ಕಂಥದ್ದಿತ್ತು. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ದುಡುಕ್ಬೇಡಿ,
ಆತರ ಪಡಬೇಡಿ. ಸಮಯ ತಗೊಳ್ಳಿ. ಒಂಚೂರು ಕಟ್ಟಗಡೆಯ ಪ್ರಯತ್ನ, ಬಾಂಧವ್ಯಗಳಿರ್ಬೋದು ಕಟ್ಟಗಡೆಯ ಪ್ರಯತ್ನ, ವ್ಯವಹಾರ ಇರ್ಬೋದು ಕಟ್ಟಗಡೆಯ ಪ್ರಯತ್ನ. ಆತರಕ್ಕೆ ಯಾರ್ದೋ ಮಾತು ಕೇಳ್ಬಿಟ್ಟು ಪ್ರಚೋದನೆ ಆಗಿ 40 ಜನ ನನಗೆ ಕೊಟ್ಟು ಬಾಧೆ ನನಗೆ ಮಾತ್ರ ಗೊತ್ತು. 40 ಜನದಲ್ಲಿ ಯಾರೋ ಒಂದು ದೊಡ್ಡ ಹುಳ ಸೇರ್ಕೊಂಡಿದ್ದಾನೆ, ಒಂದಿಬ್ರು. ಇಲ್ಲ ಹಂಗ್ ಮಾಡ್ಬಿಡ್ತಾರೆ. ಆ ದಂಡಯಾತ್ರೆ ಹೆಂಗಿತ್ತು ಗೊತ್ತಾ? ಅವ್ರಿಗೆ ಹೇಳಿದ್ರು ಸಮಯ ತಗೋತಿಲ್ಲ. ನೋ ಅದು ಅವ್ರಿಗೆ ಬರೀ ಒಂದಾಣೆ. ಅವ್ರು ತುಂಬಾ ದೊಡ್ಡದದು. ಸ್ವಲ್ಪ ಸಮಯ ಕೊಟ್ಟಿದ್ದಾನೆ, ಅದ್ರ ಡಬಲ್ ಕೊಡಬಹುದಿತ್ತು, ಕೊಡ್ಲಿಲ್ಲ. 4 ಪಟ್ಟಾಗ ಭಾರ ಮೇಲೆ ಬಂದು ಕೂತ್ಕೋಬಿಡ್ತು. ಆದ್ರೂ ನಿಂತಿದ್ದೇನೆ, ಸೋಲು ಮಾತಿಲ್ಲ. ಇಂಥ ವ್ಯಕ್ತಿಗಳ ಜಾತಕ ನೋಡಿ, ನನ್ನ ಜಾತಕದಲ್ಲೂ ಆ ಬಲ ಇದೆ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಕಟ್ಟ ಕಡೆಯವರೆಗೂ ಬಿಡಬೇಡಿ. ನೀವೇನ್ ಮಾಡ್ತಿದ್ರಿ ಬಿಡಬೇಡಿ. ನನ್ನ ಮಾತು ಕೇಳಿ. ಹೂವಿನ ವ್ಯಾಪಾರ, ಎಸ್, ಇನ್ನೊಂದಷ್ಟು ಮನೆ, ಇನ್ನೊಂದಷ್ಟು ಮುಚ್ಚುಟೆಯಾಗಿ ಕಟ್ಟೋದು, ಇನ್ನೊಂದಷ್ಟು ದೇವ್ರಿಗೆ ಸಮರ್ಪಣೆ ಮಾಡೋದು ಖಂಡಿತ. ಇವತ್ತಿಗೂ ಒಂದು ಬಹುದೊಡ್ಡ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದು ಕುಟುಂಬದ ಹೂವಿನ ಹಾರ ಪ್ರತಿ ದಿನ ಬೆಳಿಗ್ಗೆ ಮೊಟ್ಟ ಮೊದಲ ಹಾರ ದೇವರಿಗೆ ಹೋಗೋದು. ಯಾರದೇ ಹೂ ಮೊದಲು ಬಂದಿದ್ರು ಅವ್ರ ಹಾರನೇ ತೆಗೆದುಹಾಕೋದು. ಯಾಕೆ ಗೊತ್ತಾ? ಆ ಮನೆತನದಲ್ಲಿ ಹೂ ಕಟ್ಟೋದು ಒಂದು ಕಲೆ ಅಷ್ಟೇ ಅಲ್ಲ, ಪ್ರೀತಿ. ಎಷ್ಟು ಪ್ರೀತಿಯಿಂದ ಮಾಡಿ ಕಟ್ಟಿರ್ತಾರೆ ಅಂದ್ರೆ, ಆ ಹಾರವನ್ನ ಆ ಒಂದು ದೇವಿಗೆ ಸಮರ್ಪಣೆ ಮಾಡ್ತಿದ್ರೆ ಆ ದೇವಿ ಎದ್ದು ಬಂದಂತ ಒಂದು ಅನುಬಂಧವಾಗಿ ಕಾಣಿಸುತ್ತೆ. ಯೋಚನೆ ಮಾಡಿ ನೋಡಿ. ಬೇರೆಯವ್ರದ್ದು ಲಕ್ಷ, ನಮ್ದೇ ಮೊದಲ ಹಾರ ಹಾಕ್ಬೇಕು ಅಂದ್ರೆ ಹಾಕೋಲ್ಲ, ಹಾಕಿದ್ರು ಅಂದ ಬರೋಲ್ಲ. ಕಾರಣ ಏನಂದ್ರೆ ಅಲ್ಲೊಂದು ಆ ಪ್ರೀತಿಯಿಂದ ಇಷ್ಟದಿಂದ ಇಷ್ಟಪಟ್ಟು ಮಾಡೋದು ಬೇರೆ. ನೋಡಿ, ಅಜ್ಜ ಇಷ್ಟಪಟ್ಟು ಮಾಡ್ತಾ ಗೆದ್ದ. 100% ಅದು ಒಲಿಯುತ್ತೆ, ಕೈಗೆ ಬಂದು ಒಲಿಯುತ್ತದೆ. ಹೌದು, ಕೈಗೆ ಬಂದು ಒಲಿಯುತ್ತೆ. ದಯಮಾಡಿ ಹೇಳ್ತೇನೆ, ಸೊ ನಿಮ್ಮನ್ನು ನೀವು ಕೀಳಾಗಿ ನೋಡಬೇಡಿ, ಬಿಡಬೇಡಿ. ಓದ್ತಿದ್ದೀರಲ್ವಾ, ಬಿಡಬೇಡಿ. ಬರೀ 2 ಪ್ರಯತ್ನ 3 ಪ್ರಯತ್ನ. 71ನೇ ವಯಸ್ಸಿನಲ್ಲಿ ಅಜ್ಜ ಕ್ರ್ಯಾಕ್ಸ್ ದಿ ಮ್ಯಾಜಿಕ್. ಅಂದ್ರೆ ನೀವಿನ್ನೂ 17 ವಯಸ್ಸು, ಅಬ್ಬಬ್ಬ ಅಂದ್ರೆ 27, ಅಬ್ಬಬ್ಬ ಅಂದ್ರೆ 37, ಅಬ್ಬಬ್ಬ ಅಂದ್ರೆ 47, ಅಬ್ಬಬ್ಬ ಅಂದ್ರೆ 57. ವೈ ನಾಟ್? ಮೊನ್ನೆ ಚಿರಂಜೀವಿ ಅವ್ರನ್ನ ನೋಡ್ತಿದ್ದೆ, ಆಲ್ಮೋಸ್ಟ್ 70. ವರ್ಕೌಟ್ ಕಮಿಂಗ್ ಬ್ಯಾಕ್ ಗೈಸ್, ವಿಶ್ವಂಬರಂ ಅಂತ ಒಂದು ಟೀಸರ್ದು ಒಂದು ಎಕ್ಸಸೈಸ್ ಮಾಡ್ತಿದ್ರು. 70ನೇ ವಯಸ್ಸು, 1954 56 ಇರಬೇಕು ಆತ. ಎಸ್, ಯೋಚನೆ ಮಾಡಿ ನೋಡಿ. 70ನೇ ವಯಸ್ಸಿನಲ್ಲಿ ಆ ಜಿಮ್ ಅಲ್ಲಿ ವೆಯ್ಟ್ಸ್ ಹಾಕೊಂಡು ಹಿಂಗ್ ಹೊಡಿತಿದ್ದಾಳೆ. ನೆವರ್ ಲೇಟ್. ನಿಮ್ಮನ್ನ ಯಾಕೆ ನೀವು ಲೇಟು ಅಂತ ಅನ್ಕೋತೀರಾ? ನಿಮ್ಮನ್ನ ಯಾಕೆ ಕಡೆ ಅನ್ಕೋತೀರಾ? ನಿಮ್ಮನ್ನ ಯಾಕೆ ಕೀಳಾಗಿ ನೋಡ್ತೀರಾ? ನಿಮ್ಮನ್ನ ಯಾಕೆ ಕೆಳಗಡೆ ಮಟ್ಟದಲ್ಲಿ ಯೋಚನೆ ಮಾಡ್ತೀರಾ? ವೈದಿಕ ನಡೆಯುತ್ತೆ, ಗ್ರಹಗಳು ಅದ್ರ ಕೆಲಸ ಮಾಡುತ್ತೆ. ನಿಮ್ಮ ಪ್ರಯತ್ನ ಬಿಡಬೇಡಿ. ಕೇಳಿ, ವಿಚಾರಿಸಿ, ತಿಳ್ಕೊಳ್ಳಿ. ಇನ್ನೊಂದೇನಾದ್ರು, ಆ ದೇವಸ್ಥಾನದ ಹಾರ 30-35 ವರ್ಷದಿಂದಲೂ ಆ ಮನೆತನದಿಂದ ಬರೋ ಹಾರಕ್ಕೆ ಅಷ್ಟು ಪ್ರಾಮುಖ್ಯತೆ ದೇವರೇ ಒಪ್ಕೊಬಿಟ್ಟಿದೆ. ಆ ಹಾರ ಬಂದು ಕೂತ್ರೆಂಡ ಅಮ್ಮ ಅಷ್ಟು ಆನಂದವಾಗಿ ಕಾಣಿಸೋದು ಅಂತ ಆ ಮನೆತನವನ್ನು ನೋಡುವಾಗೆಲ್ಲ ಅನ್ಕೊಳ್ಳೋದು. ಏನು ಪ್ರೀತಿ, ಏನು ಮುಚ್ಚಟೆ, ಏನು ಒಂದು ತೃಪ್ತಿ, ಸಂತೃಪ್ತಿ, ಏನು ಒಂದು ಇಷ್ಟಪಟ್ಟು. ಮಕ್ಕಳ ಕಡೆ ಗಮನ ಇಲ್ಲ, ಮೊಮ್ಮಕ್ಕಳ ಕಡೆ ಗಮನ ಇಲ್ಲ, ಅಮ್ಮನವರ ಮೇಲೆ ಗಮನ. ನಮ್ಮಮ್ಮ ಹಿಂಗ್ ಕಾಣಿಸ್ಬೇಕು. ಒಂದು ದಿನವೂ ಕೂಡ ಆ ಅಂದ ತಪ್ಪಲಿಲ್ಲ. ಅಮ್ಮನವರ ಅಂದ ಅಂದ್ರೆ ಅದು. ಅದಕ್ಕೋಸ್ಕರ ದಯಮಾಡಿ ಹೇಳ್ತಾನೆ, ಕೋಟಿ ಕೊಟ್ಟರು ಕೂಡ ಕೆಲವೊಂದಕ್ಕೆ ವ್ಯಾಲಿ ಕಟ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಅದು ನಿಮ್ಮ ದೃಢತ್ವ, ನಿಮ್ಮ ಧೈರ್ಯತ್ವ, ಕಟ್ಟ ಕಡೆಯ ಪ್ರಯತ್ನ ಅಂತ ಅಂದ್ಕೊಳ್ಳಿ ಪ್ರತಿ ಬಾರಿ. ದಿಸ್ ಇಸ್ ಮೈ ಲಾಸ್ಟ್ ಗೇಮ್. ಈ ಲಾಸ್ಟ್ ಗೇಮ್ ಅಲ್ಲಿ ಹೆಂಗ್ ಆಡ್ತೇನೆ ಅಂತ ಆಡ್ಬೇಕು. ಫಸ್ಟ್ ಗೇಮ್ ಅಂತ ಹೋಗ್ಬಾರ್ದು, ಲಾಸ್ಟ್ ಗೇಮ್ ಅಂತ ಹೋಗ್ಬೇಕು. ಸ್ಟೇ ದೇರ್, ಅಲ್ಲೇ ನಿಂತ್ಕೊಳ್ಳಿ, ಬಿಡಬೇಡಿ. ಎಕ್ಸಾಮ್ಸ್ ಬರ್ತಿದೆ, ಬಿಡಬೇಡಿ. ಕಟ್ಟ ಕಡೆಯ ಪ್ರಯತ್ನ. 15 ದಿನ ಇರೋದು ಗುರುಗಳೇ, ಪರವಾಗಿಲ್ಲ. 15 ದಿನದಲ್ಲಿ ದಿನಕ್ಕೆ 24 ಗಂಟೆ ಅಂತ ಹೇಳಿದ್ರೆ ನೆನಪಿಟ್ಟುಕೊಳ್ಳಿ, 10 ದಿನಕ್ಕೆ 240, ಇನ್ನು 5 ದಿನಕ್ಕೆ 120, 360 ಗಂಟೆಗಳಿದ್ದಾವೆ. ಆ 360 ಗಂಟೆಗಳಲ್ಲಿ ನಾನು ದಿನಕ್ಕೊಂದು 4 ಗಂಟೆ ನಿದ್ದೆ ಮಾಡ್ತೇನೆ ಅಂದ್ರೆ 5 ಅವರ್ ಇಟ್ಕೊಳ್ಳಿ, 6 ಅವರ್ ಇಟ್ಕೊಳ್ಳಿ, 90 ಗಂಟೆ ತೆಗಿರಿ. ಇನ್ನು 300 ಗಂಟೆ 310 ಗಂಟೆ ನಿಮ್ಮ ಹತ್ರ ಇದೆ. ಕುತ್ಕೊಳ್ಳಿ. 1 ಗಂಟೆಗೆ ನಾನು ಎಷ್ಟು ಕ್ವಶನ್ ಆನ್ಸರ್ಸ್ ಪ್ರಿಪೇರ್ ಮಾಡ್ಕೋಬಹುದು, ಓದ್ಕೋಬಹುದು. ಪ್ರಿಪರೇಷನ್ 1 ಗಂಟೆ ಕಡಿಮೆ ಅಂದ್ರು 15ರಿಂದ 20 ಪ್ರಶ್ನೆ 30 ಪ್ರಶ್ನೆ ರೆಡಿ ಮಾಡ್ಬೋದು. ಕಡಿಮೆ ಅಂದ್ರು ಕುಳಿತುಕೊಳ್ಳಿ. ಆ ಏಕಾಗ್ರತೆ, ತಪಸ್ಸು, ಧ್ಯಾನ, ಕಟ್ಟ
ಕಡೆಯ ಪ್ರಯತ್ನ. ದಿಸ್ ಇಸ್ ಮೈ ಲಾಸ್ಟ್ ಅಂತಿದ್ರಂತೆ ಕರ್ನಲ್. ಹೆಂಡತಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ನಗ್ತಿದ್ರಂತೆ. ಇದು ನನ್ ಕಟ್ಕಡೆ, ನಾನು ಬಿಡಲ್ಲ, ನಾನು ಇದು ಲಾಸ್ಟ್ ಕಂಡ್ರು ಅಂತ. ಮತ್ತೆ ಆಗಿದೆ ಸ್ವಲ್ಪ ದುಡಿಯೋದು, ಸೇರಿಸ್ಕೊಳ್ಳೋದು, ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಮಾಡೋದು. ಏನಂದ್ರೆ ಒಂದು ದೊಡ್ಡ ಹೋಟೆಲ್ ಕಟ್ಟಬೇಕು ಅಂತ. ಕಡೆಗೆ ಅರ್ಥ ಆಗಿದೆ ಅಂದ್ರೆ ಈ ದುಡ್ಡಲ್ಲಿ ಆಗಲ್ಲ, ನನ್ನ ಹತ್ರ ಇರೋ ಬಜೆಟ್ ಅಲ್ಲಿ ಒಂದು ಫ್ರಾಂಚೈಸಿ ಮಾಡಬಹುದು ಅಂತಕ್ಕಂಥದ್ದು. ನೋಡಿ, ದಯಮಾಡಿ ಕಡೆಯ ಪ್ರಯತ್ನ, ಕಮಾನ್ ಮಾಡಿ. ನೀವು ಯಾಕೆ ಆಗೋಲ್ಲ ನಾನು ನೋಡ್ತೇನೆ, ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಈ ವಾರದ ಭವಿಷ್ಯ ನೋಡೋಣ. ಮೇಷರಾಶಿ. ಕುಜ ತುಂಬಾ ಭಾಗ್ಯದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಗುರು ಬುಧ ಪರಿವರ್ತನೆ ಇರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕಲಾವಿದರು, ಇಂಜಿನಿಯರಿಂಗು, ಈ ಡಿಸೈನಿಂಗು, ಚಿತ್ರಕಲೆ, ಶಿಲ್ಪಕಲೆ, ಬಂಗಾರ, ಆಭರಣ, ಅಲಂಕಾರ, ಕೇಶಾಲಂಕಾರ, ರಾಜಕೀಯ, ಹೂವು, ಹಣ್ಣು, ಬೇಕರಿ, ತಿಂಡಿ, ಬಟ್ಟೆ, ಹೂವು, ಹಣ್ಣು, ಕೇಶಾಲಂಕಾರ, ಚರ್ಮ, ಮೇಕಪ್ಪು, ಸ್ಕಿನ್ ಸ್ಪೆಷಲಿಸ್ಟು, ಡಾಕ್ಟರ್ಗಳಾಗಿದ್ದೀರಾ, ಗೈನೋಕಾಲಜಿಸ್ಟ್ಗಳಾಗಿದ್ದೀರಾ, ಸರ್ಜನ್ಗಳಾಗಿದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ, ಹಿರಿಯರ ಆರೋಗ್ಯ ಸ್ವಲ್ಪ ನೋಡಿಕೊಂಡು, ದಿಢೀರನೆ ಆಕಸ್ಮಿಕ ಖರ್ಚುಗಳು, ಸ್ವಲ್ಪ ಓಡಾಟಗಳು ಬರತಕ್ಕಂಥದ್ದು ಉಂಟು, ನೋಡಿಕೊಂಡು. ಇನ್ನು ವೃಷಭ ರಾಶಿ. ಚೆನ್ನಾಗಿದೆ. ನಿಮಗೂ ಕೂಡ ಈ ವಾರ ವಿಶೇಷವಾಗಿ ಶನಿ ದಶಮದಲ್ಲಿ ಚೆನ್ನಾಗಿದೆ. ವೃತ್ತಿಗೆ ಸಂಬಂಧಪಟ್ಟಂಥದ್ದು ತೊಂದರೆ ಇಲ್ಲ. ಒಂದು ಕೆಳಮಟ್ಟ ಆದರೂ ಕೂಡ ಅದು ಕ್ಲೀನರ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ವಾಚ್ಮನ್ ಇರ್ಬೋದು, ಗಾರ್ಡಿಂಗ್ ಇರ್ಬೋದು, ಆಫೀಸ್ ಬಾಯ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಈ ಥರದ್ದು ತುಂಬ ಲೋ ಲೆವೆಲ್, ತುಂಬ ಕೆಳಮಟ್ಟದ ಕೆಲಸಗಳು ಅಂತ ಕೆಲವರು ಅನ್ಕೋತಾರೆ. ಅದಿಲ್ಲ ನಾವು ಯಾರು. ಹೌದು, ನಮ್ಮ ಸಿವಿಲ್ ಸಿಸ್ಟಮ್ನ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಮುಗಿದೋಯ್ತು. ನೋಡಿ, ಬಹುದೊಡ್ಡ ನಟಿ ಅಮೇರಿಕದಲ್ಲಿ ಎಷ್ಟೋ ಕೋಟಿ ಕೊಟ್ಟು ತಗೊಂಡಿರೋ ಮನೆ, ಸಿವೇಜ್ ಸಿಸ್ಟಮ್ ಕೆಟ್ಟೋಗಿ ಮನೇನ, 100 ಕೋಟಿ ರೂಪಾಯಿ ಮನೇನ, ಅದೆಷ್ಟೋ ಕೋಟಿ ರೂಪಾಯಿ ಮನೇನ ಬಿಟ್ಟು ಹೊರಗಡೆ ಬಂದಿದ್ದಾಳೆ ಅಂತ. ನೋಡಿ, ಸಿವೇಜ್ ಸಿಸ್ಟಮ್, ಆ ಟಾಯ್ಲೆಟ್ ಸಿಸ್ಟಮ್, ವಾಟರ್ ಸಿಸ್ಟಮ್, ನಾವು ಕೆಳಗಡೆ ಅಂತ ಅನ್ಕೊಳ್ಬೇಡಿ. ಹೌದು, ತುಂಬಾ ತಪ್ಪು. ಎಲ್ಲ ಕೆಲಸವೂ ದೈವಿಕವೇ ಅಂದ್ಕೊಂಡ್ರೆ ಅದರಲ್ಲಿ ಕೊಡೋ ಒಂದು ಆನಂದ ಬೇರೆ. ಸೊ ವೃಷಭ ರಾಶಿಗೆ ಆ ಥರದ ಹುದ್ದೆ. ಆಮೇಲೆ ವಿಶೇಷವಾಗಿ ಶನಿ ಗುರುನ್ ನೋಡ್ತಾನೆ ವೃಷಭ ರಾಶಿಗೆ. ಸೊ ಜಡ್ಜು, ಲಾಯರು, ಪೂಜಾ, ಆಚಾರ್ಯ, ಆಗಮ, ಜ್ಯೋತಿಷ್ಯ, ಈ ಒಂದು ಸಾಂಪ್ರದಾಯಿಕ ವಿದ್ಯೆಗಳು, ಪಂಚಕರ್ಮ ವಿದ್ಯೆಗಳು, ಆಯುರ್ವೇದ, ಯುನಾನಿ, ಸಿದ್ಧ, ಈ ಥರದ ಒಂದು ವಿದ್ಯೆ, ಕೆಲಸ ಕಾರ್ಯ, ಟೀಚಿಂಗ್, ಗೈಡಿಂಗ್, ಅದ್ಭುತ. ಸ್ವಲ್ಪ ಈ ಲೇವಾದೇವಿಗಳಲ್ಲೂ ದುಡ್ಡು ಮಾಡ್ಕೋತೀರಾ. ಚೀಟಿ ವ್ಯವಹಾರ, ಮನಿ ಲೆಂಡಿಂಗ್ ವ್ಯವಹಾರ, ಏನಾದರೂ ಫಿಸಿಕಲ್ ಶ್ಯೂರಿಟಿ ಇಟ್ಟುಕೊಂಡು ಮಾಡುತ್ತಿರತಕ್ಕಂಥ ವ್ಯವಹಾರ, ವ್ಯಾಪಾರ ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ದೂರದ ಪ್ರಯಾಣ, ದೂರದ ಕೆಲಸ, ಜಾಗ್ರತೆ. ಕಲಾವಿದರು ಸ್ವಲ್ಪ ಜಾಗ್ರತೆ. ಬಂಗಾರ, ಬೆಳ್ಳಿ, ಆಭರಣ ಇವುಗಳಲ್ಲಿ ಸ್ವಲ್ಪ ಎಳೆದಾಟ. ಊಟ, ತಿಂಡಿ, ಹೋಟೆಲ್ ಇವುಗಳಲ್ಲಿ ಸ್ವಲ್ಪ ಎಳೆದಾಟ. ಕೃಷಿಕರಾಗಿ ಈ ಒಂದು ರಕ್ಷಣಾ ಇಲಾಖೆ, ತುಂಬ ದೊಡ್ಡ ದೊಡ್ಡ ಸರ್ಕಾರಿ ಮಟ್ಟದ ಹುದ್ದೆಯಲ್ಲಿರೋರಿಗೆ ಸ್ವಲ್ಪ ಒತ್ತಡದ ಛಾಯೆ ಈ ವಾರ. ಇನ್ನು ಮಿಥುನ ರಾಶಿ. ರಾಶಿಯಾಧಿಪತಿ ಅಷ್ಟಮದಲ್ಲಿ ಕುಳಿತಿದ್ದಾನೆ. ಯೋಗಕಾರಕ ಚೆನ್ನಾಗಿದ್ದಾನೆ. ಬಟ್ ಅಸುರಗ್ರಹಗಳು ಅಲ್ಲಿ ಕುಳಿತಿರೋದ್ರಿಂದ ಯಾರಿಗಾದ್ರೂ ಸರಿ ತೀರಾ ಎತ್ತರದ ಸ್ಥಾನ, ಗತ್ತು, ತೂಕ, ಕೆಲಸ ಕಾರ್ಯ, ಜವಾಬ್ದಾರಿ ಕೊಟ್ಬಿಡ್ತಾರೆ. ಇಲ್ಲ ದಿಢೀರಂತ
ಹೆಬ್ಬೆಟ್ಟುಗಳ ಹತ್ರ ಎಲ್ಲ ತುಂಬಾ ಓದಿರೋರು ಕೈ ಕಟ್ಟಿ ನಿಲ್ಬೇಕಾದ ಪರಿಸ್ಥಿತಿಗಳು ನಾವು ನೋಡ್ತಿದ್ದೇವೆ ಇವತ್ತು. ಎಂತೆಂಥ ಮೂರ್ಖರ ಜೊತೆ ಎಂತೆಂಥ ಕೆಲವರು ಇದ್ದಾರೆ. ಕೆಲವರು ತುಂಬಾ ಪ್ರಬುದ್ಧರಿದ್ದಾರೆ, ದೊರೆಮಟ್ಟದ ವ್ಯಕ್ತಿಗಳು, ವಿದ್ಯಾವಂತರು, ಜ್ಞಾನವಂತರು, ಅನುಭವಂತರು. ಇನ್ನು ಕೆಲವರು ಅವ್ರ ಬಾಯಲ್ಲಿ ಬರೋ ಭಾಷೆಗಳು ನೋಡಿ, ಮಾತುಗಳು ನೋಡಿ ನಾವು ಹೋಗಿ ಕೈ ಕಟ್ಟಿ ನಿಲ್ಬೇಕು ಇವ್ರ ಹತ್ರ. ಆ ರೀತಿ ಏನ್ ಮಾಡೋದು? ಮಕರ ರಾಶಿ, ಮಕರ ಲಗ್ನ ನಮ್ಮದು, ನಮ್ಮ ದೇಶ ಏನು ಮಾಡ್ಲಿಕ್ಕೆ ಆಗಲ್ಲ, ಇರ್ಲಿ. ಸೊ ಅಂಥದ್ದು ಮಿಥುನ ರಾಶಿಯವರಿಗೆ ನಿಮ್ಮ ಯೋಗ್ಯತೆ ಇದ್ದರೂ, ನಿಮ್ಮಲ್ಲಿ ಪ್ರತಿಭೆ ಇದ್ದರೂ, ನಿಮ್ಮಲ್ಲಿ ಸುಜ್ಞಾನ ಜ್ಞಾನ ಇದ್ದರೂ ನೀವು ಹೋಗಿ ಯಾವುದೋ ಕೆಳಮಟ್ಟದ ವ್ಯಕ್ತಿಗಳ ಜೊತೆ ಇಲ್ಲ ಕೆಳಮಟ್ಟದ ಉದ್ಯೋಗ ಸ್ಥಾನದಲ್ಲೇ ತೃಪ್ತ ಪಡಬೇಕಾದಂತ ಪರಿಸ್ಥಿತಿ ಬರುತ್ತದೆ. ಸ್ವಲ್ಪ ಅದು ನಿಮ್ಮನ್ನ ಮಾನಸಿಕ ತಳಮಳ, ಏನೋ ಹೋಗಿ ಸರ್ ಇಷ್ಟೆಲ್ಲ ಕಷ್ಟಪಟ್ಟೆ, ಇಷ್ಟೆಲ್ಲ ನೋಡಿದೆ, ಇಷ್ಟೆಲ್ಲ ಮಾಡಿದೆ, ಕೆಲವೊಂದು ಸಮಯ ಹಾಗೆ ಇರಬೇಕಾಗುತ್ತದೆ. ಅಂತ ಧರ್ಮರಾಯರು ತುಂಬಾ ತೀರಾ ಸಾಮಾನ್ಯ ವಿರಾಟ ರಾಜನ ಆಶ್ರಯದಲ್ಲಿದ್ರು. ಭೀಮ ಮಹಾಬಲಶಾಲಿ, ಅಡಿಗೆ ಭಟ್ಟನ ಕೆಲಸದಲ್ಲಿದ್ದ. ಅದರಿಂದ ನನ್ನ ಬಲ ಜಾಸ್ತಿ, ನನ್ನ ತಿಳುವಳಿಕೆ ಜಾಸ್ತಿ, ನನಗೆ ಹೀಗಿದ್ದ. ಕೆಲವೊಂದು ಸಮಯ ನಾವು ಆ ರೀತಿ ನೆರಳಿನಲ್ಲಿ ಇರಬೇಕಾಗುತ್ತದೆ. ಈ ವಾರ ಸ್ವಲ್ಪ ಅದೇ ರೀತಿಯೇ ಇರತಕ್ಕಂಥ ಪ್ರಭಾವ. ಎಡಿಟಿಂಗ್, ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ, ಮಿಲಿಟರಿ, ಡಿಫೆನ್ಸು, ಇಂಜಿನಿಯರಿಂಗು, ಆರ್ಕಿಟೆಕ್ಟು, ಕನ್ಸ್ಟ್ರಕ್ಷನ್ನು, ಸಿವಿಲ್ ಇಂಜಿನಿಯರಿಂಗು, ಈ ಥರದ ಆಟೋಮೊಬೈಲ್ ಇಂಜಿನಿಯರಿಂಗು, ವೆಹಿಕಲ್ ವಿಭಾಗಗಳಲ್ಲಿ ಕೆಲಸ ಕಾರ್ಯ, ಉದ್ಯೋಗ, ಲೀಗಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಕಾರ್ಯ ವಿಭಾಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ಕರ್ಕಾಟಕ ರಾಶಿ ವೃತ್ತಿಯಲ್ಲಿ ಒಂಚೂರು ಅಸಮಾಧಾನ ಬರಬಹುದು. ಮೇಲಾಧಿಕಾರಿಗಳು ಇಲ್ಲ ತುಂಬಾ ನ್ಯಾಯ ಧರ್ಮ ಅನ್ನತಕ್ಕಂಥವರಿಗೆ ಅನ್ಯಾಯದ ವ್ಯಕ್ತಿಗಳು ಪಕ್ಕದಲ್ಲಿ ಬಿಡಲ್ಲ. ನೀವು ತುಂಬಾ ಅನ್ಯಾಯ, ಎಲ್ಲೋ ಉಕ್ಕು ಬಿಟ್ಟಿದೆ, ರೈಡಿಗೆ ಯಾರೋ ಬರದಾಗ್ತಿದ್ದಾರೆ, ಹೌದು ಉಪ್ಪು ತಿಂದ ನೀರು ಕುಡಿಲೇಬೇಕು. ನೋಡಿ, ಆಯಾಯ ಸ್ಥಳಕ್ಕೆ ತಕ್ಕಂತೆ, ಪರಿಸರಕ್ಕೆ ತಕ್ಕಂತೆ ನಾವು ನಯವಾಗಿ, ನಾಜೂಕಯ್ಯನಾಗಿ, ಹುಷಾರಾಗಿ ಇರಬೇಕು. ಇಲ್ಲ ನಾನು ಇರೋದೇ ಹೀಗೆ, ತಲೆಗಟ್ಟಿ ಇದೆ ಅಂತ ಬಂಡೆ ಚಚ್ಕೋಬೇಡಿ. ಹೌದು ನಾನು ತುಂಬಾ ಗಟ್ಟಿ, ನಾನು. ಕಟಕ ರಾಶಿ ಇವತ್ತು ಈ ರೀತಿ ಹೊಯ್ದಾಡಿಕೊಂಡು ಈ ವಾರ ಹೋದರೆ ನಿಮ್ಮ ವೃತ್ತಿ, ವ್ಯವಹಾರ, ಕೆಲಸ ಕಾರ್ಯ ಅದ್ಭುತ. ಸ್ತ್ರೀ ವಿಚಾರಕ್ಕೆ ಸಂಬಂಧಿತ ನೋವುಗಳಿರ್ತವೆ, ಆರೋಗ್ಯದಲ್ಲಿ ಸ್ವಲ್ಪ ನೋವಿರ್ತವೆ. ಸ್ವಲ್ಪ ಬೆಳ್ಳಿ, ಬಂಗಾರ ಇವುಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ, ಇಲ್ಲ ದಾಂಪತ್ಯ ಜೀವನದಲ್ಲಿ ಒಂದು ಕದಲಿಕೆ ಇದೆ, ಅದು ಇನ್ನೊಂದಷ್ಟು ಎತ್ತರಕ್ಕೆ, ವಿಘ್ನಕ್ಕೆ ತಂದಿಡತಕ್ಕಂಥದ್ದುಂಟು. ಎಚ್ಚರಿಕೆ, ಸ್ವಲ್ಪ ಸಮಾಧಾನವಾಗಿ ಹೋಗ್ಬಿಡಿ. ನಮ್ಮವ್ರ ಹತ್ರ ಸೋತಿಲ್ಲ, ಜೀವನದಲ್ಲಿ ನಾವು ಯಾರ ಹತ್ರ ಗೆದ್ದು ಪ್ರಯೋಜನ ಇಲ್ಲ ಮಕ್ಕಳೇ. ನಮ್ಮವ್ರ ಹತ್ರ ಸೋಲ್ಬೇಕು. ನಮ್ಮವ್ರ ಹತ್ರ, ನನ್ನ ಆಕೆ ಹತ್ರ, ನನ್ನ ತಮ್ಮ ಹತ್ರ, ನನ್ನ ಅಣ್ಣ ಹತ್ರ ಹೋಗ್ಲಿ ಬಿಡೆ, ಏನೋ ಮಾತಾಡ್ಬಿಟ್ಟೆ ಸಿಟ್ಟಲ್ಲಿ, ಬಿಡು. ಮಾತಾಡ್ಬಿಟ್ವಿ, ಏನೋ ಮಾತಾಡಿದೆ, ಎಲ್ಬಿಲ್ಲಿದ್ ನಾಲಿಗೆ ಏನ್ ಬೇಕಾದ್ರೂ ವಾಂತಿ ಬರೋ ಮಾತುಗಳು ಮಾತಾಡುತ್ತೆ. ಒಂದು ಕ್ಷಮೆ. ನಮ್ಮ ಅಪ್ಪನ ಹತ್ರ ಏನಾಯ್ತು, ಅಪ್ಪಾಜಿಗೆ ಮಾತಾಡಬಾರ್ದಿತ್ತು, ಮಾಡಬಾರ್ದಿತ್ತು, ಕ್ಷಮಿಸು, ಏನೋ ಮಾಡಿಬಿಟ್ಟೆ. ಖಂಡಿತ ಅರ್ಥ ಮಾಡ್ಕೋತಾರೆ. ನಾವೇನ್ ಗೊತ್ತಾ, ಯಾರಿಗ ಸಾರಿ ಕೇಳಬೇಕು ಅಲ್ಲಿ ಕೇಳಲ್ಲ. ಊರವ್ರಿಗೆಲ್ಲ ಸಾರಿ ಕೇಳ್ತೀವಿ, ಊರವ್ರಿಗೆಲ್ಲ ನಮಸ್ಕಾರ ಅಂತೀವಿ. ಮನೆಯವ್ರಿಗೆ ನಮ್ಮ ಅಮ್ಮ ಅಪ್ಪನಿಗೆ ನಮಸ್ಕಾರ ಹಾಕಿದ್ದಿಲ್ಲ, ಈ ಜೋಳಿಗೆ ದಾಸನಿಗೆ ನಮಸ್ಕಾರ ಹಾಕೋಕ್ ಬರೋದು. ಹೋಗ್ರಿ ಅಂತ ಬೈತಿರ್ತೇನೆ ನಾನು. ಅಮ್ಮನಿಗೆ ಒಂದ್ ದಿನ ಒಂದ್ ನಮಸ್ಕಾರ ಹಾಕಿದ್ದೀರಾ, ಅಲ್ಲೊಂದ್ ದೀಪ ಹಚ್ಚಿದ್ದೀರಾ? ಅವೆಲ್ಲ ಇಲ್ಲ. ಯಾರೋ 4 ಮಾತು ಮಾತಾಡ್ಬಿಟ್ರೆ ನಿಮ್ ಬಗ್ಗೆ ಒಳ್ಳೇದಾಗಿ ಅವರೇ ದೇವರು. ಈ ಒಂದು ಕರ್ಕಾಟಕ ರಾಶಿ ಆ ಥರದ್ದು ಒಂದು ಛಾಯೆ ಇರುತ್ತೆ. ನೋಡ್ಕೊಂಡು ನಿಮ್ಮವ್ರ ಹತ್ರ ಒಂದು ಪುಟ್ಟದಾಗ ಸೋತು ನೋಡಿ, ಗೆಲುವು ನಿಮ್ಮದು. ಇನ್ನು ಸಿಂಹ ರಾಶಿ ಚೆನ್ನಾಗಿದೆ. ಭಾಗ್ಯದಲ್ಲಿ ಗುರು, ಮೂಲ ತ್ರಿಕೋಣದಲ್ಲಿ ಕುಜ. ಒಂಚೂರು ನೀವು ಸಿಕ್ಕಾಕೊಂಡಾಗ ಇರುತ್ತೆ ಎಲ್ಲ. ನಿಮ್ಮಿಂದ ಬೇರೆಯವ್ರಿಗೆ ದಾರಿ, ಬೇರೆಯವ್ರ ಕೆಲಸ, ಬೇರೆಯವ್ರಿಗೆ ಲಾಭ. ಸ್ವಲ್ಪ ನಖಶಿಖಾ ಅಂತ ಉರಿತಿರ್ತೀರಿ. ನಿಮಗ್ ನೀವೇ ಸರಿ, ನಿಮಗ್ ನೀವೇ ಮಾತು, ನಿಮ್ಮದೇ ನೇರ ದಿಟ್ಟ ನಿರಂತರ, ಅದು ಇದು ಅವೆಲ್ಲ ಸುಮ್ಮನಿರಿ. ನಮಗ್ ನೇರವಾಗಿರೋದು, ಇನ್ನೊಬ್ರಿಗೆ ನೇರವಾಗಿರ್ಬೇಕು ಅಂತ ಏನಿಲ್ವಲ್ಲ. ಹೌದು, ನಾನು ರಾಮನ್ ಪೂಜೆ ಮಾಡ್ತಾನೆ, ನೀವು ಕೃಷ್ಣನ್ ಪೂಜೆ ಮಾಡ್ತೀರಿ, ಅದಕ್ಕೆ ಅಂತ ನೀವು ತಪ್ಪ? ಅವೆಲ್ಲ ಇಲ್ಲ. ಏನೇನೋ ವಿತಂಡವಾದಗಳನ್ನ ನಾವು ಅಳವಡಿಸ್ಕೊಂಡು ಕುತ್ಕೋಬಾರ್ದು.
ಅವ್ರಿಗೆ ಕರೆಕ್ಟು, ನಮಗ್ ಕರೆಕ್ಟು. ಈ ವಾರ ನೀವು ಆ ಭಾವದಲ್ಲಿದ್ದರೆ ತುಂಬಾ ಸರಿ, ನೆಮ್ಮದಿ ಆಗಿರ್ತೀರಿ. ಪ್ರತಿಯೊಂದನ್ನು ಮೂಗು ತೂರಿಸಿ ಇಷ್ಟು ದೊಡ್ಡ ಮಸೂರಕದಲ್ಲಿ ನೋಡಿದ್ರೆ ಸಮಸ್ಯೆಗಳು ದೊಡ್ಡದಾಗ್ಬಿಡುತ್ತೆ. ಬಿಟ್ಟು ಹಿಡಿಯಬೇಕು. ಸೊ ಸಿಂಹ ರಾಶಿಗೆ ಆ ತರದೊಂದು ಭಾವ ಇರತಕ್ಕಂಥದ್ದು. ಜಾಗ್ರತೆ, ದುಡುಕ್ಬೇಡಿ ಈ ವಾರ. ಆಮೇಲೆ ಚೆನ್ನಾಗಿದೆ ಕನ್ಸಲ್ಟೆನ್ಸಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಹೋಟೆಲು, ಫುಡ್ ಇಂಡಸ್ಟ್ರಿ, ಕೃಷಿ ಇಲಾಖೆ, ಹಣ್ಣು, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಭೂಮಿ ಇಲಾಖೆ, ಭೂಮಾಪನ ಇಲಾಖೆ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಸರ್ಜರಿ ಇಲಾಖೆ, ಮೆಡಿಸಿನ್ ಇಲಾಖೆ ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ಕನ್ಯಾ ರಾಶಿ, ನಿಮಗೂ ಅಷ್ಟೇ ರಾಶಿಯಾಧಿಪತಿ ಅದ್ಭುತವಾಗಿ ಪಂಚಮದಲ್ಲಿ ಕೂತಿದ್ದಾನೆ, ಚೆನ್ನಾಗಿದೆ. ಮಿತ್ರಕಾರಕ ಸೂರ್ಯನ ಜೊತೆಲಿ ಕುಳಿತಿದ್ದಾನೆ. ಶನಿ 6ನೇ ಮನೆ, ಕೇತು ಒಬ್ಬನೇ ಒಂಚೂರು ಕೆಟ್ ಇದಾನೆ. ಅವಾಗವಾಗ ಅಳುಕು, ಅವಾಗವಾಗ ಏನೋ ಅಡ್ಡಿ, ಏನೋ ವಿಘ್ನ, ಏನೋ ವಿಚಾರಧಾರೆಯಲ್ಲಿ ಒಂದು ಭಾವ ಹಿಂಗಿರ್ಬೇಕಿತ್ತೇನೋ. ಅವನು ಹಾಗೆ ಕೇತು ಮೋಕ್ಷಕಾರಕ. ಯಾರ ಸಾರದಲ್ಲಿದ್ದಾನೆ? ಭೂಮಿ ಸಾರದಲ್ಲಿದ್ದಾನೆ. ಯಾವುದೋ ಒಂದು ಮನೆನೋ ಜಾಗನೋ ಕೊಡೋದು ತಗೊಳ್ಳೋದು. ಕುಜನ್ ಸಾರ, ಅಂಗಾರಕ ಸಾರ, ಗಂಡ ಸೋದರ, ಗಂಡನ ಅಣ್ಣ ತಮ್ಮ, ಇಲ್ಲ ಹೆಂಡತಿ ಅಣ್ಣ ತಮ್ಮ, ಇವ್ರ ವಿಚಾರದಲ್ಲಿ ಕೊಟ್ಟಿರೋದು ತಗೊಳ್ಳೋದು, ವ್ಯವಹಾರವೋ, ಮನೆ ಕಟ್ಟೋದು, ಮಾರ್ತಿರೋದು ತಗೊಳ್ಳೋದು, ಒಂಚೂರು ಕಮಿಟ್ಮೆಂಟ್ ಮಾಡ್ಕೊಂಡು ಈ ವಿಚಾರದಲ್ಲಿ ಒಂದು ತೊಳಲಾಟ, ವೈರಾಗ್ಯ ಬೇಕಿತ್ತ ನನಗೆ? ಮಾಡ್ಕೊಂಡೆ ಗುರುಗಳೇ, ಮಾಡ್ಕೋಬಾರ್ದಿತ್ತು ಗುರುಗಳೇ, ಹೋಗ್ಬೇಕಿತ್ತು ಗುರುಗಳೇ, ಹೋಗ್ಬಾರ್ದಿತ್ತು ಗುರುಗಳೇ. ಇಲ್ಲ, ಕೇತು ಕೂತು ಬಿಟ್ಟಿದ್ದಾನೆ. ಆ ವಿಚಾರಗಳನ್ನ ಬಿಟ್ಟು ನಿಮ್ಮ ಪ್ಲಸ್ಗಳನ್ನ ಯೋಚನೆ ಮಾಡಿ. ಗಣಪತಿ ದೇವಸ್ಥಾನದಲ್ಲಿ ಆದಷ್ಟು ಆರಾಧನೆ, ಟ್ರಾವೆಲ್ಸ್ ಇಂಡಸ್ಟ್ರಿ, ಟೂರ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ ಈ ವಾರ ಆಕಸ್ಮಿಕ ಧನಲಾಭ, ವೃತ್ತಿ ಲಾಭ, ಆತ್ಮೀಯರ ಜೊತೆ ಒಡನಾಟ, ಸುತ್ತಾಟ, ಭೋಜನಕೂಟ, ಪ್ರಣಯಕೂಟ ಎಲ್ಲವನ್ನು ನೋಡ್ತಕ್ಕಂಥದ್ದು ಒಂದು. ಈ ವಾರ ನಿಮ್ಗೆ ಏನಾದ್ರು ತುಂಬಾ ಗುಡ್ ನ್ಯೂಸ್ಗಳು ಬರುತ್ತೆ, ಅಷ್ಟೇ ಖರ್ಚುಗಳು ಬರುತ್ತೆ. ಆ ಮುಖದಲ್ಲಿ ಆ ನಗು, ಆ ಖುಷಿ, ಅಬ್ಬೋ ಶೃಂಗಾರಂ, ಸಿಂಗಾರಂ, ಆನಂದಂ, ದೈವ ದರ್ಶನಂ, ಗುರು ದರ್ಶನಂ, ಮೋಕ್ಷ ಕ್ಷೇತ್ರಗಳ ದರ್ಶನ ಪ್ರಾಪ್ತಿ ಯೋಗ ಆಗತಕ್ಕಂಥ ಸುಯೋಗವು ಕೂಡ ಈ ವಾರ ಇರತಕ್ಕಂಥದ್ದು. ಒಂದೊಳ್ಳೆ ಬಟ್ಟೆ ಹಾಕೋದು, ಒಳ್ಳೆ ಊಟ ತಿನ್ನೋದು, ಮಿತ್ರಕೂಟ, ಭೋಜನಕೂಟ, ದೇವರ ಕೂಟ ಇದೆಲ್ಲಕ್ಕೂ ಹೋಗಿ ಬರ್ತಕ್ಕಂಥ ಸುಯೋಗ ವಿಶೇಷವಾಗಿ ಕನ್ಯಾ ರಾಶಿಗೆ. ಇನ್ನು ತುಲಾ ರಾಶಿಗೆ ಚೆನ್ನಾಗಿದೆ. ಮುತ್ತು ಮಾಣಿಕ್ಯ ನವರತ್ನಗಳ ವ್ಯಾಪಾರ. ಮುತ್ತು ಮಾಣಿಕ್ಯ ನವರತ್ನ, ಬಟ್ಟೆ, ಹೂವು, ಹಣ್ಣು, ಬೇಕರಿ, ತಿಂಡಿ, ಟ್ರಾವೆಲ್ಸು, ಟೂರ್ಸು, ಕ್ಲಬ್ಬು, ಪಬ್ಬು, ಕುಡಿತ, ಮೋಜು, ಮಸ್ತಿ, ಸರ್ಕಾರಿ ಮಟ್ಟದ ಕೆಲಸ, ಸರ್ಕಾರ ಮಟ್ಟದ ಇಲ್ಲ ಸಮಾನವಾದಂತಹ ವೃತ್ತಿ, ವ್ಯಾಪಾರ, ಉದ್ಯೋಗ ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಈ ವಾರ ಉದ್ಯೋಗದಲ್ಲೊಂದು ಚೇತರಿಕೆ, ಪೊಸಿಷನ್ನು, ಇನ್ಕ್ರಿಮೆಂಟು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಚೇಂಜ್ ಆಫ್ ಜಾಬು, ಚೇಂಜ್ ಆಫ್ ಪೊಸಿಷನ್ನು, ಚೇಂಜ್ ಆಫ್ ಪ್ಲೇಸು ಇದು ಕೂಡ ಇರ್ತಕ್ಕಂಥದ್ದು ಉಂಟು. ದೂರ ಪ್ರಯಾಣದಲ್ಲಿ ಜಾಗ್ರತೆ. ಸ್ವಲ್ಪ ಯೂರಿನರಿ ಇನ್ಫೆಕ್ಷನ್ಸು ಇಲ್ಲ ಬ್ಯಾಕ್ ಪೇನು, ಸ್ಕಿನ್ ಅಲರ್ಜಿಸು ಆಗ್ತಕ್ಕಂಥ ಸಾಧ್ಯತೆ. ಕೇತು ಬುಧನ್ ಮನೇಲಿ ಕುಳಿತಿರೋದ್ರಿಂದ ಸ್ವಲ್ಪ ಆ ಥರದ ಅಲರ್ಜಿಕ್ ಫೀಲಿಂಗ್ಸ್ ಆಗೋದು, ಥೈರಾಯ್ಡೋ, ಪ್ಯಾರಾಥೈರಾಯ್ಡೋ, ಸೈನಸ್ಸು, ಮೈಗ್ರೇನೋ ಈ ತರದ ಕೆಲವೊಂದು ಸಮಸ್ಯೆಗಳು ಆಗ್ತಕ್ಕಂಥ ಸಾಧ್ಯತೆಗಳುಂಟು. ಈ ಎಚ್ಚರಿಕೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಮದುವೆ ಆಗದವರಿಗೆ ಮದುವೆ ಯೋಗ, ಮದುವೆ ಮಾತುಗಳು, ಪ್ರೀತಿ, ಪ್ರೇಮ, ಓಡಾಟ, ಸುತ್ತಾಟ, ಅಧಿಕಾರ, ಅಂತಸ್ತು. ಸೂರ್ಯ ಬೇರೆ 3ನೇ ಮನೆ, ಬುಧನ್ ಜೊತೆಲಿ ಬೇರೆ ಎಳ್ಕೊಂಡು ಕೂತು ಬಿಟ್ಟಿದ್ದಾನೆ. ಕುಜ ಶುಕ್ರನನ್ನು ಎಳ್ಕೊಂಡು ಕೂತಿದ್ದಾನೆ. 2ನೇ ಮದುವೆ, 2ನೇ ಬದುಕು, 2ನೇ ಜೀವನ ಅಂತ ಕಟ್ಕೊಂಡಿದ್ದೀರಾ, ಬದುಕು ಕಟ್ಲಿಕ್ಕೆ ಹೋಗ್ತಿದ್ದೀರಾ. ಇನ್ನೊಂದು ಮನೆ, ಇನ್ನೊಂದು ಬದುಕು, ಇನ್ನೊಂದು ವ್ಯವಹಾರ. ಸ್ವಲ್ಪ ಆತರ ಪಡೆದೇ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಗುರು 6ನೇ ಮನೇಲಿದ್ದಾಗ ಸಾಲ, ಆರೋಗ್ಯ, ಕೋರ್ಟು ಈ 3ರಲ್ಲಿ ಒಂದಿರುತ್ತೆ. ಇಲ್ಲ ನಿಮ್ಮವನ್ನ ಬಿಟ್ಟು ದೂರ ಇರಬೇಕಾದಂಥ ಪರಿಸ್ಥಿತಿ, ಇಲ್ಲ ನಿಮ್ಮವ್ರು ನಿಮ್ಮಿಂದ ದೂರ. ಈ 4ರಲ್ಲಿ ಒಂದು ನಿಮ್ಮನ್ನ ಜೀವ ತಿಂತಿರುತ್ತೆ. ನಮ್ಮವ್ರ ಜೊತೆ ಇರಬೇಕಿತ್ತು, ಅಯ್ಯೋ ಈ ಸಾಲ ಹೆಂಗಪ್ಪ, ಅಯ್ಯೋ ಈ ಕೋರ್ಟ್ ಸಮಸ್ಯೆ ಹೆಂಗಪ್ಪ, ಈ ಹಿರಿಯರ ಆರೋಗ್ಯ ಇಲ್ಲ ನಿಮ್ಮ ಆರೋಗ್ಯ.
ಈ 4ರಲ್ಲಿ ಒಂದು ವೃಶ್ಚಿಕ ರಾಶಿಯವರನ್ನ ಬಾಧೆ ಇಡತಕ್ಕಂಥದ್ದು ಇರುತ್ತೆ. ಬಟ್ ಈ ವಾರ ಈ ಬಾಧೆಗಳಿದ್ರೂ ಕೂಡ ಫ್ಲೋ ಆಫ್ ಮನಿ, ಫ್ಲೋ ಆಫ್ ಇನ್ಕಮ್, ಫ್ಲೋ ಆಫ್ ಹ್ಯಾಪಿನೆಸ್. ಯಾಕಂದ್ರೆ ಶುಕ್ರ ಹ್ಯಾಪಿನೆಸ್ ತುಂಬಾ ಅದ್ಭುತವಾಗಿದ್ದಾನೆ. ಆನಂದಕಾರಕ, ಸುಖಕಾರಕ ಚಂದ್ರನ್ ಮೂವ್ಮೆಂಟ್ ತುಂಬಾ ಚೆನ್ನಾಗಿದೆ. ಧೈರ್ಯಕಾರಕ ಸೂರ್ಯನ ಮೂವ್ಮೆಂಟ್ ಚೆನ್ನಾಗಿದೆ. ಅರ್ಧಾಷ್ಟಮ ಶನಿ ಇರೋದ್ರಿಂದ ತಟ್ಟೆ ಪೂರ್ತಿ ಅನ್ನ ಇದ್ರು ಅರ್ಧ ಬಡಿಸ್ಲೇಬೇಕು ಇನ್ನೊಬ್ರಿಗೆ. ಆದ್ರಿಂದ ತಿನ್ನೋವಾಗ್ಲು, ಮಲಗೋವಾಗ್ಲು, ಎದ್ದಾಗ್ಲು ಬೇರೆ ಏನೋ ಒಂದು ಆಲೋಚನೆ, ನಿದ್ರೆ ಇಲ್ಲದೆ ಇರೋದು, ಈ ತರದ ಕೆಲವೊಂದು ಆಗ್ತಿರ್ತಕ್ಕಂಥ ಪ್ರಸಂಗಗಳುಂಟು. ಎಚ್ಚರಿಕೆ ಅಂದ್ರೆ ಏನ್ ಗೊತ್ತಾ ಮಕ್ಳೇ, ಸುಮ್ಮನೆ ಎದ್ಬಿಡದೆ ಆಗೋದು ಹಾಗೆ ಆಗುತ್ತೆ, ಏನ್ ಮಾಡ್ಲಿಕ್ಕಾಗುತ್ತೆ. ಹೌದು, ನಮ್ಮ ರಾಗಿ ಕಲ್ಲು ಸುತ್ತೋವರೆಗೂ ಊರೆಲ್ಲ ನೆಂಟ್ರು ಅಂತಾರೆ ದೊಡ್ಡವರು. ಸುತ್ತುತ್ತಿದೆ, ಬರ್ತಿದ್ದಾರೆ, ಕೊಡ್ತಿದ್ದೀವಿ. ಸುತ್ತುತ್ತಿಲ್ಲ, ಬರ್ತಿಲ್ಲ, ಕೊಡ್ತಿಲ್ಲ, ಅಷ್ಟೇ. ಇದ್ದಾಗ ಯುಗಾದಿ, ಇಲ್ದಿದ್ದಾಗ ಶಿವರಾತ್ರಿ. ಹಾಗ ಅನ್ಕೊಳ್ಳೋದು ಬೆಟರು. ಈ ವಾರ ಆ ರೀತಿ ಅನ್ಕೊಳ್ಳಿ. ಇರೋದಕ್ಕೆ ತೊಂದರೆ ಇಲ್ಲ, ಬರೋದಕ್ಕೂ ತೊಂದರೆ ಇಲ್ಲ. ಕಮಿಟ್ಮೆಂಟ್ ಸಿಕ್ಕಾಬಟ್ಟೆ ಇರ್ತಕ್ಕಂಥ ಒಂದು ವಾರ ಅಷ್ಟೇ. ಅದು ನಿಮ್ಮನ್ನು ಸ್ವಲ್ಪ ವಿಚಲಿತ ಮಾಡಿದ್ರು. ಗುರು ನಿಮ್ಮ ಕೇಂದ್ರ ಸ್ಥಾನವನ್ನ, ವಿಶೇಷವಾಗಿ ವೃತ್ತಿ ಸ್ಥಾನವನ್ನ ನೋಡ್ತಿದ್ದಾನೆ. ಆ ವೃತ್ತಿ ಸ್ಥಾನದ ಸೂರ್ಯ ಅದ್ಭುತವಾಗಿರೋದ್ರಿಂದ ಕಮಿಷನ್ ಏಜೆಂಟ್, ಫೈನಾನ್ಸ್, ಬ್ಯಾಂಕಿಂಗ್, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಕೆಲಸಗಳು, ಈ ಒಂದು ಮೆಷಿನರಿ ವಿಭಾಗಗಳಲ್ಲಿ ಕೆಲಸ, ವೇರ್ ಹೌಸು, ಮ್ಯಾನೇಜ್ಮೆಂಟು, ಲೇಬರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಟ್ಟಡ ಕಾರ್ಮಿಕರು, ನಿರ್ಮಾಣ, ಈ ಒಂದು ಆರ್ಕಿಟೆಕ್ಚರು, ಇಂಟೀರಿಯರ್ಸು, ಅಲಂಕಾರಿಕ, ಹೋಮ್ ಡೆಕೋರೇಷನ್ಸು, ಈ ತರದ ಒಂದು ವೃತ್ತಿ ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಇನ್ನು ಧನುರಾಶಿ, ಗುರು ಚೆನ್ನಾಗಿದ್ದಾನೆ, ಗುರು ದೃಷ್ಟಿ ಇದೆ, ಕುಜ ಚೆನ್ನಾಗಿದ್ದಾನೆ, ಸೂರ್ಯ ಒಬ್ಬ ಲಬಲಬ ಅಂತ ಬಡ್ಕೋತಿದ್ದಾನೆ. ಬೇಜಾರು ಮಾಡ್ಕೋಬೇಡಿ, ಬಡಿಸ್ತಾನೆ. ನೀವೇನೋ ಮಾತಾಡ್ತೀರಿ ಈ ವಾರ, ಏನೋ ಮಾತಾಡ್ತೀವಿ, ವ್ಯಾಘ್ರತ್ವ, ಉಗ್ರತ್ವ, ಒಂದ್ ಸ್ವಲ್ಪ ಜಾಗ್ರತೆ ಮಕ್ಕಳು. ಬುಧ ಬೇರೆ ಅಲ್ಲೇ ಕುಳಿತಿದ್ದಾನೆ, ಮಾತು ಹಿಡಿತ ಜಾರುತ್ತೆ. ಬೇಡ, ಅವನ್ ದೊಡ್ಡವನಾಗಿ ಇರ್ಲಿ, ನಮಸ್ತೆ ಸ್ವ, ನಮಸ್ತೆ ಸ್ವ, ನಮಸ್ತೆ ಸ್ವ, ಅಷ್ಟೇ. ಅವನ್ ದೊಡ್ಡವನೇ ಅನ್ಕೊಳ್ಳಿ, ಇನ್ನೇನ್ ಮಾಡೋದು. ಅವನ್ ಹಂಗೆ ಆಡ್ತಿರೋದು. ಕೆಲವ್ರು ಹಾಗೆ ಏನು ಮಾಡಿದ್ರು ಹಾಗೆ ನಿಮ್ಮನ್ನು ಪ್ರಚೋದನೆ ಮಾಡಿಸಿಯೋ, ನಿಮ್ಮಲ್ಲಿ ವ್ಯಗ್ರತ್ವ ಉಂಟು ಮಾಡಿಸಿಯೋ, ಉದ್ರೇಕ ಉಂಟು ಮಾಡಿಸಿಯೋ, ಕೆಲವರು ಉನ್ಮತ್ತ ಉಂಟು ಮಾಡಿಸೋ ಕಾಯ್ತಿರ್ತಾರೆ. ತಳ್ಬೇಕು ಕಣೋ ಅಂತ. ಸೊ ಈ ವಾರ ಸ್ವಲ್ಪ ನಿಮ್ಮ ಮಾತು ಮನೆ ಕೆಡಿಸೋದಲ್ಲ, ವೃತ್ತಿಯನ್ನೇ ಕೆಡಿಸ್ಬೋದು, ಕುಟುಂಬವನ್ನೇ ಕೆಡಿಸ್ಬೋದು. ಕೆಲವೊಂದು ಡೈವರ್ಸ್ ಪ್ರಸಂಗಗಳು ನಡಿಬೋದು, ನಡೀತಿರೋ ಡೈವರ್ಸೇ ಆಗ್ಬಿಡ್ಬೋದು. ಈ ತರದ್ದು ಒಂದುಂಟು. ಏನಾದ್ರೂ ಕುಟುಂಬ, ಕೌಟುಂಬಿಕ, ಸಾಂಸಾರಿಕ ಜೀವನದಲ್ಲಿ ತೊಂದರೆಗಳಿದೆ ಅಂದ್ರೆ ಈ ವಾರ ಎಷ್ಟು ತಟಸ್ಥರಾಗಿರ್ತೀರೋ ಅಷ್ಟು ಒಳ್ಳೆಯದು. ಮಿಕ್ಕಂತೆ ಪೂರ್ವ ಪುಣ್ಯಸ್ಥಾನದ ಆ ಗುರು ವಿಶೇಷವಾಗಿ ಕುಳಿತಿರೋದ್ರಿಂದ ಚೆನ್ನಾಗಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಪಡಿತೀರಿ. ಆಕಸ್ಮಿಕ ಧನಲಾಭ, ಭೋಗಲಾಭ, ಭೋಜನಕೂಟ, ವಾಹನ ಯೋಗ, ಬಂಗಾರ ಕೊಂಡ್ಕೊಳ್ಳೋದು, ಫರ್ನಿಚರ್ ತಗೊಂಡ್ಬರೋದು, ಒಂದ್ ಸ್ವಲ್ಪ ಲಕ್ಸುರಿ ಐಟಮ್ ಕೊಂಡ್ಕೊಂಡ್ ಬರೋ ಯೋಗವೆಲ್ಲ ಇದೆ. ಅದೇ ರೀತಿ ಶನಿಯ ವಿಶೇಷವಾದಂತ ಒಂದು ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಇರೋದ್ರಿಂದ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಈ ಬಾತ್ರೂಮ್ ಐಟಮ್ಸು, ಟಬ್ ಐಟಮ್ಸು, ಮನೆಯ ಅಲಂಕಾರಿಕ ಒಪ್ಪ ಓರಣ ವಸ್ತುಗಳು, ಅವುಗಳ ನಿರ್ಮಾಣ, ಅವುಗಳ ವ್ಯಾಪಾರ, ವೃತ್ತಿ, ಉದ್ಯೋಗ, ಕೇಶಾಲಂಕಾರ, ಬ್ಯೂಟಿ ಪಾರ್ಲರು, ಮೇಕಪ್ಪು, ಈ ತರದ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಇನ್ನು ಮಕರ ರಾಶಿ, ಯೋಗಕಾರಕ ಶುಕ್ರ 12ನೇ ಮನೇಲಿ ಮಲಗಿದ್ದಾನೆ, ಲಾಭಾಧಿಪತಿ ಮಲಗಿದ್ದಾನೆ. ಸ್ವಲ್ಪ ನಿಮ್ಮ ಆ ಒಂದು ಏನೋ ದುಡಿತಿದ್ದೀರಿ, ಲಾಭ ಅಲ್ಲ, ಅಸಲಿಗೆ ಒಂದು ಒದ್ದಾಟ ಇರುತ್ತೆ. ನೋಡ್ಕೊಂಡು ಹಾಕಿ, ದುಡುಕ್ಬೇಡಿ. ದುಡುಕಿನ ಬುಧ ಬೇರೆ ಕೂತಿದ್ದಾನೆ. ಯಾರ್ದೋ ಮಾತು ಕೇಳಿ 10 ರೂಪಾಯಿ ಹಾಕಿದ್ರೆ 1 ಕೋಟಿ ಕೊಟ್ಬಿಡ್ತಾನಂತೆ. 1 ಕೋಟಿ ಕಟ್ಟಿದ್ರೆ 5 ಕೋಟಿ ನಿಮ್ಮ ಹೆಸರಿನಲ್ಲಿ ಸ್ಯಾಂಕ್ಷನ್ ಮಾಡಿಸ್ತೀನಿ, ಇನ್ನೊಂದು ಮಾಡಿಸ್ತೀನಿ. ಅದೆಲ್ಲ ಡುಬುಕು, ನಡೆಯಲ್ಲ, ಆಗೋಲ್ಲ, ಸುಳ್ಳಿನ ಕಂತೆ. ಇಲ್ವೇ ಇಲ್ಲ. ಅವನು ಯಾರೋ ಮೋಸ ಹೋಗಿದ್ದಾನೆ, ನಮ್ಮನ್ನು ಮೋಸ ಮಾಡಿಸ್ಲಿಕ್ಕೆ ಅವನೊಂಚೂರು ಮಾಡ್ಕೊಳಕ್ ನಮ್ಮಂತ 4 ಜನ ಹುಡುಕ್ತಾನೆ. ಜಾಗ್ರತೆ, ವೆರಿ ವೆರಿ ಕೇರ್ಫುಲ್. ಸೊ ದೂರ ಪ್ರಯಾಣ ಬೇಡ, ದೂರದ ಕೆಲಸ ಬೇಡ, ದೊಡ್ಡ ಕೆಲಸ ಬೇಡ, ದೊಡ್ಡ ವ್ಯವಹಾರಗಳು ಬೇಡ, ಗೊತ್ತಿಲ್ಲದ ವ್ಯವಹಾರಗಳು ಬೇಡ, ಗೊತ್ತಿಲ್ಲದ ವ್ಯಾಪಾರಗಳು ಬೇಡ.
ಜಾಗ್ರತೆ. ಕನ್ಸಲ್ಟೆಂಟ್ ವೃತ್ತಿ ಉದ್ಯೋಗ, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಗುತ್ತಿಗೆದಾರತ್ವ ಕೆಲಸಗಳು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮನಿ ಲೆಂಡಿಂಗ್ ಕನ್ಸಲ್ಟೆಂಟ್, ಚಿಟ್ ಫಂಡ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಆಗತಕ್ಕಂಥ ಒಂದು ವಾರವಾಗಿರುತ್ತೆ. ಸ್ವಲ್ಪ ವಾಹನ ವಿಭಾಗದಲ್ಲಿರ್ತಕ್ಕಂಥವರಿಗೆ, ಬೇಕರಿ, ಹಣ್ಣು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಕಲಾವಿದರಿಗೆ ಸ್ವಲ್ಪ ಪರಿಶ್ರಮದ ವಾರವಾಗಿರ್ತಕ್ಕಂಥದ್ದುಂಟು. ಈ ಎಚ್ಚರಿಕೆ. ದುಡುಕ್ಬೇಡಿ, ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾರೋ ಹೇಳಿದ್ರು ಈ ಮೂವಿ ಮಾಡೋಣ, ಆ ಮೂವಿ ಮಾಡೋಣ, ಈ ಶಾರ್ಟ್ ಫಿಲ್ಮ್ ಮಾಡೋಣ, ಇದರಲ್ಲಿ ಥಿಯೇಟ್ರಲ್ಲಿ ಇನ್ವೆಸ್ಟ್ ಮಾಡೋಣ, ಕ್ಲಬ್ಬಲ್ಲಿ ಇನ್ವೆಸ್ಟ್ ಮಾಡೋಣ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಭೂಮಿಗೆ ಸಂಬಂಧಪಟ್ಟಂಥ ವೃತ್ತಿ ವ್ಯಾಪಾರ, ವಾಹನಕ್ಕೆ ಸಂಬಂಧಪಟ್ಟಂಥ ವೃತ್ತಿ ವ್ಯಾಪಾರ ನಿಮಗೆ ಸ್ವಲ್ಪ ಈ ವಾರ ಅಷ್ಟಕ್ಕಷ್ಟೇ ಜಾಗ್ರತೆ. ಇನ್ನು ಕುಂಭರಾಶಿ. ಶನಿ ಪ್ರಬಲಕಾರಕನಾಗಿ ತುಂಬಾ ಅದ್ಭುತವಾಗಿ ಕೂತಿದ್ದಾನೆ. ನಿಮಗೆ ಆ ಒಂದು ಸೂರ್ಯ ಅಷ್ಟಮಾಧಿಪತಿ, ಸೊ ಅವನು ಬಂದು ಕೂಡ ಅದ್ಭುತವಾಗಿ 12ನೇ ಮನೇಲಿ ಲಾಕ್ ಆಗ್ಬಿಟ್ಟಿರೋದ್ರಿಂದ ಶತ್ರುವಿನ ಶತ್ರು ಮಿತ್ರ, ಯೋಗಕಾರಕ ಶುಕ್ರ ಅದ್ಭುತ, ರಾಹು ವಿಂಡ್ ಫಾಲ್ ಅಂತ ಹೇಳ್ತವೆ. ಈ ಒಂದು ಕಲಾವಿದರು, ಹೂವು, ಹಣ್ಣು, ಅಲಂಕಾರ, ಚಿತ್ರಕಲೆ, ಪೇಂಟಿಂಗು, ಡ್ಯಾನ್ಸು, ಮ್ಯೂಸಿಕ್ಕು, ಭರತನಾಟ್ಯ, ಆಯುರ್ವೇದ, ಸರ್ಜನ್ನು, ಡಾಕ್ಟರು, ಸರ್ಜರಿ, ಮೇಕಪ್ಪು, ಪ್ಲಾಸ್ಟಿಕ್ ಸರ್ಜನ್ನು, ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯೆ, ಕೆಲಸ, ವೃತ್ತಿಗಳು, ಚಿತ್ರಕಲೆ, ಪೇಂಟಿಂಗು, ಲಕ್ಸುರಿ ಐಟಮು, ಬಂಗಾರ, ಬೆಳ್ಳಿ, ವಾಚು, ಸಿಲ್ವರು, ಬೆಳ್ಳಿ, ಮುತ್ತು, ರತ್ನ, ನವರತ್ನ, ಈ ರೀತಿಗೆ ಸಂಬಂಧಪಟ್ಟಂಥ ಒಂದು ವ್ಯಾಪಾರ, ವ್ಯವಹಾರ, ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ದೇವಸ್ಥಾನ ನಿರ್ಮಾಣ, ದೇವಸ್ಥಾನ ಕಾರ್ಯಗಳು, ಧರ್ಮ ಕಾರ್ಯಗಳು, ರಾಜಕಾರ್ಯಗಳು, ಗೌರ್ಮೆಂಟ್ ಕಾರ್ಯಗಳು, ಗೌರ್ಮೆಂಟ್ ವ್ಯವಸ್ಥೆಗಳು, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಾ. ವಾಹನಗಳ ವ್ಯಾಪಾರ, ವಾಹನಗಳ ಮಾರಾಟ, ಡ್ರೈವರ್ಸ್ ಆಗಿದ್ದೀರಾ, ಲಕ್ಸುರಿ ಹೋಟೆಲ್ಸ್ ನಡೆಸ್ತೀರಾ, ಇಲ್ಲ ಅಂತ ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ, ಆಯಿಲು, ಡಿಗ್ಗಿಂಗು, ಪೆಟ್ರೋಲು, ಲಿಕ್ಕರು, ಕುಣಿತ, ಕ್ಲಬ್ಬು, ಮೋಜು ಮಸ್ತಿ, ಥಿಯೇಟರು, ಆಕ್ಟಿಂಗು, ಮೂವೀಸು, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಮೀನರಾಶಿ. ಸೂರ್ಯ 6ನೇ ಮನೆಯ ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಶುಕ್ರ ಕುಜ ಕೇಂದ್ರದಲ್ಲಿದ್ದಾರೆ. ಲಗ್ನದಲ್ಲಿರುವ ರಾಹು ಒಬ್ಬ ಪೀಡೆ ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಗುರು ಸ್ವಲ್ಪ ಕೇತು. ಸೊ ಮೋಕ್ಷಕಾರಕ ವಿದ್ಯೆಗಳು, ಈ ಒಂದು ರೀತಿ ಧರ್ಮಕ್ಷೇತ್ರ, ದೇವಕ್ಷೇತ್ರ, ಅನಾಥಾಶ್ರಮ, ವೃದ್ಧಾಶ್ರಮ, ಮೆಡಿಸನ್ನು, ಒಳ್ಳೊಳ್ಳೆ ಆಸ್ಪತ್ರೆಗಳು, ಅಂಗನವಾಡಿ ಸಂಸ್ಥೆಗಳು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದು, ಈ ಪಂಚಕರ್ಮ, ಆಯುರ್ವೇದ, ಯುನಾನಿ, ಸಿದ್ಧ, ಡಾಕ್ಟರು, ಮೆಡಿಸನ್ನು, ಕಾಂಪೌಂಡರು, ಈ ರೀತಿಯ ವೃತ್ತಿ. ಆಮೇಲೆ ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಸೆಂಟು, ಅತ್ತರು, ಕೂಲಿಂಗ್ ಗ್ಲಾಸು, ವಜ್ರಗಳು, ಡೈಮಂಡು, ಬಂಗಾರ, ಒಳ್ಳೊಳ್ಳೆ ಆಂಟಿಕ್ ಪೀಸ್ಗಳು, ಆಂಟಿಕ್ ವಸ್ತುಗಳು, ಮರದ ಕೆತ್ತನೆಗಳು, ಪೇಂಟಿಂಗ್ ವಸ್ತುಗಳು, ಕುಡಿತ, ತುಂಬಾ ಹೈ ಬ್ರ್ಯಾಂಡೆಡ್ ವಸ್ತುಗಳ ಮಾರಾಟ, ತುಂಬಾ ಲಕ್ಸುರಿ ವಾಚ್ಗಳ ಮಾರಾಟ, ಇಲ್ಲ ಅಂತ ವಿಭಾಗಗಳಲ್ಲಿ ಕೆಲಸ, ತಯಾರಿಸುವಿಕೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಬಿಸ್ನೆಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಎಂಟರ್ಟೈನ್ಮೆಂಟ್ ಕನ್ಸಲ್ಟೆಂಟ್, ಮಾಡೆಲಿಂಗ್ ಕನ್ಸಲ್ಟೆಂಟ್, ಕಲಾವಿದರ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಆದರೆ ಗುರು ಕೇತು ಸಾರದಲ್ಲಿರೋದ್ರಿಂದ ಗುರು ಶಾಂತಿ ಮಾಡಿಕೊಳ್ಳಿ. ಗುರುಗಳು ಯಾರಾದ್ರೂ ಆಚಾರ್ಯರಿಗೆ ಒಂದು ಸಣ್ಣ ಫಲ, ತಾಂಬೂಲ, ರಾಮ, ರಾಘವೇಂದ್ರ, ಸಾಯಿಬಾಬಾ ಈ ರೀತಿ ಆಲಯಕ್ಕೆ ಹೋದಾಗ ವಿಶೇಷವಾಗಿ ಅವರು ಕೊಟ್ಟು ಆಶೀರ್ವಾದ ತಗೊಳ್ತಕ್ಕಂಥದ್ದು. ಯಾವ್ದಾದ್ರು ಗುರುಗಳ ಕ್ಷೇತ್ರಕ್ಕೆ ಹೋಗ್ಬಂದ್ರೆ ಇನ್ನೂ ಒಳ್ಳೇದೆ. ನಮ್ಮ ಕೈವಾರ ಕ್ಷೇತ್ರ, ಇಲ್ಲವೇ ನಂಜನಗೂಡು ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ಸಿದ್ಧಾರೂಢರ ಕ್ಷೇತ್ರ, ಗಾಣಗಾಪುರ ಕ್ಷೇತ್ರ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ, ಈ ಥರದ್ದು ಏನಾದ್ರೂ ಹತ್ತಿರದಲ್ಲಿದ್ರೆ ಹೋಗಿ ನೋಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.